ಕನ್ನಡ ಕಲಾ ರಸಿಕರ ಪ್ರೀತಿಯ ಕಲಾ ಜ್ಯೋತಿ. ಆಗಿನ ಒಂದು ಕಲಾ ಪ್ರಪಂಚದ ಸಿರಿರಂಗವನ್ನ ಸಿರಿವಂತಿಕೆ ಮಾಡುವಂತಹ ಕಲಾವಿದರುಗಳು ಇವರೆಲ್ಲ. ಅಡೂರ್ ಮನೆಗೆ ಹೆಮ್ಮೆ ಸೊಸೆ ಪದ್ಮಶ್ರೀ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು. I'm so happy now. ಇದು ಸಿಂಹಾಸನ ತರ ಇದೆ. ರಾಣಿ ಬಂದ್ಮೇಲೆ ಸಿಂಹಾಸನದಲ್ಲಿ ಕೂರ್ಬೇಕು. ಸ್ಕೂಲಲ್ಲಿ ಹೋಗ್ತಿದ್ದಾಗ 35 ಟಾರ್ಗೆಟ್ ಅಂತ ಅಟೆಂಪ್ಟ್ ಮಾಡ್ತಿದ್ರಂತ ನೀವು. ಪಾಸ್ ಆಗಕ್ಕೆ ಎಷ್ಟು ಬೇಕು? 35. ಅದಕ್ಕಿಂತ ಜಾಸ್ತಿ ಯಾಕೆ ಬೇಕು? ವೇಸ್ಟ್. ಯಾರು ಬಂದ್ರು ನಂದಿನಿ ಆ ಕಡೆಯಿಂದ ಬರ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳ. ನಂದಿನಿ ಲವ್ ಯು. ನಿಜ ಹೇಳ್ಬೇಕು ಅಂದ್ರೆ ಸಚ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಯುವರ್. ಐ ಆಮ್ ವೆರಿ ಲಕ್ಕಿ. ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಮಧ್ಯೆ ಈ ವೈಷಮ್ಯ ಇಲ್ಲದೆ ಇದ್ದಿದ್ರೆ ಗಂಧದ ಗುಡಿ ಅಂತ ಇನ್ನು 10 ಸಿನಿಮಾ ಬರ್ತಾ ಇತ್ತು. ಎಕ್ಸಾಕ್ಟ್ ಆಗಿ ಆ ಗಂಧದ ಗುಡಿ ಘಟನೆ ಏನ್ ನಡೀತು ನಿಮ್ ಪ್ರಕಾರಮ್ಮ? ಈ ಘಟನೆ ವಿಷ್ಣುವರ್ಧನ್ ಅವರನ್ನ ಯಾವತ್ತೂ ಬೆಂಬಿಡದ ಭೂತವಾಗಿ ಕಾಡಿದೆ. ಯಾಕೆ ನಡೀತು, ಯಾಕೆ ಹೀಗಾಯ್ತು? ಓನ್ಲಿ ಹಿ ನೋಸ್. ಓನ್ಲಿ ಹಿ ನೋಸ್. ಓನ್ಲಿ ಹಿ ನೋಸ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂದೇ ಬಿಡ್ತು. ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಮತ್ತೆ ತಡ ಶುಮಣ. This is Oppo Camera Phone Weekend with Ramesh Season 3 Fragrance Partner Fog Perfume Deodorant Special Partner Close Up Associate Sponsors Vasu Agarbatti GRB Tuppa Ummudi Bangaru Jewelers Walkmate Footwear Protein X Sudarshan Family Stores Boost Kingfisher ಮತ್ತು Hershey's. ಏನ್ರೀ ಈ ವರ್ಷ ಬೇಸಿಗೆ ಹೀಗಿದೆ, ಶಕೆ ತಡ್ಕೊಳಕ್ಕಾಗ್ತಿಲ್ಲಲ್ಲ. ಎಲ್ಲಿ ನೋಡಿದ್ರು ಫ್ಯಾನ್ಗಳು, ಜ್ಯೂಸ್ ಸ್ಟಾಲ್ಸ್ ಅಂತ ಹೌಸ್ಫುಲ್ಲು, ಐಸ್ ಕ್ರೀಮ್ ಮಾರೋರು ಅಂತ ಹಬ್ಬನೋ ಹಬ್ಬ. ಈಗ ಬರ್ತಿರ್ಬೇಕಾರೆ ಮೂಲೆಯಲ್ಲಿ ಹುಡುಗ ಕೋನ್ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತಿದ್ದು ನೋಡಿದೆ. ಆಗ ಅನ್ನಿಸ್ತು, ಒಂದು ವೇಳೆ ಆ ಹುಡುಗ ಐಸ್ ಕ್ರೀಮ್ನ ತಿಂದೆ ಸುಮ್ಮನೆ ಅದು ನೋಡ್ತಾ ನಿಂತು ಬಿಟ್ರೆ ಅದು ಹಾಗೇ ಕರಗಿ ಕೈ ಮೇಲೆಲ್ಲ ಸೋರಿ ಕೆಳಗೆ ಬಿದ್ದು ಗಲೀಜಾಗಿ ವೇಸ್ಟ್ ಆಗ್ಬಿಡ್ತಿತ್ತಲ್ಲ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಕನಸುಗಳು ನೀವು ಕೈಯಲ್ಲಿ ಹಿಡಿದಿರೋ ಐಸ್ ಕ್ರೀಮ್ ಥರ ಸುಮ್ಮನೆ ಕಾಣ್ತಾನೇ ಇದ್ದರೆ, ಕನಸು ಕಾಣ್ತಾನೇ ಇದ್ದರೆ ಅದು ಕರಗಿ ಸೋರಿ ಕೆಳಗೆ ಬಿದ್ದು ವೇಸ್ಟ್ ಆಗಿಬಿಡುತ್ತೆ. ಅದನ್ನು ರುಚಿ ನೋಡಬೇಕು, ಅದನ್ನು ಎಂಜಾಯ್ ಮಾಡಬೇಕು, ಆಗ ಜೀವನ ತಂಪಾಗಿರುತ್ತೆ. ದಟ್ ವಿಲ್ ಬಿ ಕೂಲ್, ಇಸ್ಂಟ್ ಇಟ್? ಹೀಗೆ ತಮ್ಮ ಕನಸನ್ನ ನನಸು ಮಾಡಿ ಅದರ ಸವಿಯನ್ನ ನೋಡುವಂಥ ಸಾಧಕರು ಒಂದು ಕಡೆ, ಇನ್ನೊಂದು ಕಡೆ ಇನ್ನೊಬ್ಬರ ಕನಸಿನ ಜೊತೆಯಾಗಿ ಅವರ ಕನಸನ್ನ ನನಸು ಮಾಡಿ ಅದರಲ್ಲಿ ಖುಷಿ ಪಡುವಂಥ ಮಂದಿ ಇನ್ನೊಂದು ಕಡೆ. ಇವತ್ತಿನ ನಮ್ಮ ಸಾಧಕರು ಎರಡನ್ನೂ ಮಾಡಿದವರು. ವೈಯಕ್ತಿಕವಾಗಿ ತಮ್ಮ ಬೃಹತ್ ಸಾಧನೆಯ ಜೊತೆಗೆ ಮತ್ತೊಬ್ಬ ಮಹಾಪುರುಷನ ಮಹಾನ್ ಸಾಧನೆಗೆ ಬೆನ್ನೆಲುಬಾಗಿದ್ದವರು. ಭಾರತೀಯ ಚಿತ್ರರಂಗದ ಪ್ರತಿಭಾವಂತರ ಸರದಿಯಲ್ಲಿ ಬರುವಂತ ಅಗ್ರಪಂಥೀಯರು, ಕನ್ನಡ ನಾಡಿನ ಹೆಮ್ಮೆಯ ನಟಿ. ಸ್ವಾಗತಿಸಿ ಕನ್ನಡ ಕಲಾ ರಸಿಕರ ಪ್ರೀತಿಯ ಕಲಾ ಜ್ಯೋತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು. So happy. Sorry, please. ಇದು ಸಿಂಹಾಸನ ತರ ಇದೆ. ರಾಣಿ ಬಂದ್ಮೇಲೆ ಸಿಂಹಾಸನದಲ್ಲಿ ಕೂರ್ಬೇಕು. ರೈಟ್. ವೀಕ್ಷಕರಿಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಭಾರತ ದೇಶದ 4ನೇ ದೊಡ್ಡ ನಾಗರಿಕ ಪ್ರಶಸ್ತಿ ಅಂದ್ರೆ ಪದ್ಮಶ್ರೀ. ಈ ಸಾಲಿನ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಪದ್ಮಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. ಹಾಗಾಗಿ ಒನ್ಸ್ ಮೋರ್ ಟು ಪದ್ಮಶ್ರೀ ಭಾರತಿ ಅವರಿಗೆ.
ಮೇಡಮ್, ದೇಶನೇ ಗೆದ್ದಿರೋ ನಿಮ್ಮನ್ನ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ತಾವರಿಗೆ ಮತ್ತೊಮ್ಮೆ ಸ್ವಾಗತಿಸಬೇಕು ಅನ್ನೋದು ನಮ್ಮೆಲ್ಲ ಕನ್ನಡಿಗರ ಆಸೆ. ಅದಕ್ಕೋಸ್ಕರ ಬನ್ನಿಮ್ಮ. Thank you all. So nice to see you on the chair, ma'am. ಮೇಡಮ್, ಕನ್ನಡಿಗರೆಲ್ಲ ಕಾಯ್ತಾ ಇದ್ರು ನೀವು ಬರಬೇಕು, ಈ ಚೇರ್ ಎಲ್ಲ ಅಲಂಕರಿಸಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಇವರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು 1950 ಆಗಸ್ಟ್ 15ರಂದು ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಜನಿಸಿದ್ರು. ಇವರ ತಂದೆ ಶ್ರೀ ರಾಮಚಂದ್ರ ರಾವ್ ಅವರು, ಇವರ ತಾಯಿ ಶ್ರೀಮತಿ ಭದ್ರಾವತಿ ಬಾಯಿ ಅವರು, ಮಂಜುನಾಥ್, ದಿವಂಗತ ಶೇಷಾದ್ರಿ ಮತ್ತು ಶ್ಯಾಮ್ ಸುಂದರ್ ಇವರ ಸಹೋದರರು, ಜಯಶ್ರೀ ಮತ್ತು ವಾಸಂತಿ ಇವರ ಸಹೋದರಿಯರು. ಇವರ ಪತಿ ಕನ್ನಡಿಗರ ಅಚ್ಚುಮೆಚ್ಚಿನ ನಾಯಕ ನಟರು ದಿವಂಗತ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಕೀರ್ತಿ ಹಾಗೂ ಚಂದನ ಇವರ ಪುತ್ರಿಯರು, ಅನಿರುದ್ಧ್ ಹಾಗೂ ವೇಣುಗೋಪಾಲ್ ಇವರ ಅಳಿಯಂದರು. ದುಡ್ಡೇ ದೊಡ್ಡಪ್ಪ ಚಿತ್ರದ ಮೂಲಕ ತೆರೆ ಮೇಲೆ ಕಾಣಿಸಿಕೊಂಡ್ರು. ಮೊದಲನೇ ಬಾರಿ ನಾಯಕ ನಟಿಯಾಗಿ ಮೊದಲನೇ ಬಾರಿಗೆ ಬಣ್ಣ ಹಚ್ಚಿದ್ದು 1964ರಲ್ಲಿ ಬಿಡುಗಡೆಯಾದ ಲವ್ ಇನ್ ಬ್ಯಾಂಗ್ಳೂರ್ ಚಿತ್ರದಲ್ಲಿ. ಆನಂತರ ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳು, ತಮಿಳಿನಲ್ಲಿ 30, ತೆಲುಗಿನಲ್ಲಿ 30, ಮಲಯಾಳಮಲ್ಲಿ 17, ಹಿಂದಿನಲ್ಲಿ 17ಕ್ಕೂ ಹೆಚ್ಚಿನ ಚಿತ್ರಗಳು ಸೇರಿ ಸರಿಸುಮಾರು 200 ಚಿತ್ರಗಳಲ್ಲಿ ನಟಿಸಿರುವ ಅಭೂತಪೂರ್ವ ನಟಿ ಶ್ರೀಮತಿ ಭಾರತಿ ಅವರು. ಭಾರತ ಚಿತ್ರರಂಗದ ದಿಗ್ಗಜ ನಟರಾದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, MGR, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್, NTR, ನಾಗೇಶ್ವರ ರಾವ್, ಪ್ರೇಮ್ ನಜೀರ್, ಮೋಹನ್ ಲಾಲ್, ದಿಲೀಪ್ ಕುಮಾರ್, ಮನೋಜ್ ಕುಮಾರ್, ವಿನೋದ್ ಖನ್ನಾ, ಹೀಗೆ ಪಂಚ ಭಾಷೆಗಳಲ್ಲೂ ಎಲ್ಲಾ ಸೂಪರ್ ಸ್ಟಾರ್ ಜೊತೆಗಳು ನಟಿಸಿ ಸೈ ಎನಿಸಿಕೊಂಡ ಅಪ್ರತಿಮ ಕಲಾವಿದೆ ಶ್ರೀಮತಿ ಭಾರತಿ ಅವರು. ಇವರಾಗೆ 1966-67 ಸಾಲಿನಲ್ಲಿ ಸಂಧ್ಯಾ ರಾಗ ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. 1970ರಲ್ಲಿ ಶ್ರೀ ಕೃಷ್ಣದೇವರಾಯ ಚಿತ್ರದ ನಟನೆಗೆ ರಾಜ್ಯ ಪ್ರಶಸ್ತಿ ದೊರಕಿದೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ನಾಗೇಶ್ವರ ರಾವ್ ಜೀವಮಾನ ಶ್ರೇಷ್ಠ ಪ್ರಶಸ್ತಿ, ಹಂಸರತ್ನ ಪ್ರಶಸ್ತಿ ಇವರ ಮುಡಿ ಏರಿದೆ. ಕನ್ನಡಿಗರಿಂದ ಮುದ್ದು ನಟಿ, ಕಲಾ ಜ್ಯೋತಿ ಎಂಬ ಬಿರುದುಗಳನ್ನು ಪಡೆದಿರುವ ಇವರಿಗೆ 2010ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಕೊಟ್ಟು ಗೌರವಿಸಿದೆ. ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಭಾರತಿಯವರ ಮುಡಿ ಏರಿದೆ. ಇದಷ್ಟೇ ಅಲ್ಲದೆ ಕಿರುತೆರೆ ಧಾರಾವಾಹಿಗಳಲ್ಲಿ ನಟನೆ, ವಿಭಾ ಚಾರಿಟಬಲ್ ಟ್ರಸ್ಟ್ ಮೂಲಕ ಸಮಾಜ ಸೇವೆ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಗೌರವ ಹುದ್ದೆಗಳನ್ನು ಅಲಂಕರಿಸಿ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಸ್ಫೂರ್ತಿಯ ಚೆಲುಮೆ ಭಾರತಿಯವರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಪದ್ಮಶ್ರೀ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರು. ಭಾರತಿಜಿ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಯಾರು ಬೇಕಾದ್ರೆ ಹೇಳ್ಬೇಕಾದ್ರೆ ಮೇಡಮ್ ನಾವು ಹೇಳ್ತೀವಿ ಒಂದು ಪಾತ್ರ ಟೈಲರ್ ಮೇಡ್ ಪಾತ್ರ ಅಂತ ಹೇಳ್ತೀವಿ, ಟೈಲರ್ ಮೇಡ್ ಜೋಡಿ ಅಂತ ಹೇಳ್ತೀವಿ. ನಿಮ್ ಜೀವನನೇ ಟೈಲರ್ ಮೇಡ್ ಅಂತ ಗೊತ್ತಾಯ್ತು ನಮಗೆ. ಎಸ್, ನಿಮ್ಮ ಫಾದರ್ ರಾಮಚಂದ್ರ ರಾವ್ ಅವರು ಟೈಲರ್ ಆಗಿದ್ದರಂತೆ, ಬಹಳ ಸ್ಟ್ರಿಕ್ಟ್ ಫಾದರ್ ಆಗಿದ್ದರಂತೆ. ಬಟ್ ಒಂದು ಕಡೆ ಅಪ್ಪ ಹೆಸರು ರಾಮಚಂದ್ರ ರಾವ್, ಅಮ್ಮ ಅವರು ಭದ್ರಾವತಿ ಬಾಯಿ. ಬಟ್ ನಮ್ಮ ಇನಿಷಿಯಲ್ ಇಲ್ಲ ಎನ್ ಭಾರತಿ ಅಂತ ಬಂದಿದೆ. ಅದರ ಹಿಂದೆ ಒಂದು ಬಹಳ ಹಿಲೇರಿಯಸ್ ಇನ್ಸಿಡೆಂಟ್ ಇದೆ ಅಂತ ಕೇಳ್ಪಟ್ವಿ. ಆ ಏನ್ ಬರಕ್ ಕಾರಣ ಏನು? ಅದೇನಾಯ್ತು ಅಂತ ಹೇಳಿದ್ರೆ, ನಮ್ ತಂದೆ ಬ್ಯುಸಿ ಆಗಿದ್ರಲ್ಲ, ಸೊ ನಮ್ಮ ಚಿಕ್ಕಪ್ಪನ ಹೆಸರು ನಾರಾಯಣ್ ರಾವ್. ಸೊ ಅವ್ರು ಕರ್ಕೊಂಡು ಹೋಗಿ ಭಾರತಿ ವಿದ್ಯಾಶಾಲೆಯಲ್ಲಿ ನನ್ನನ್ನ ಅಡ್ಮಿಷನ್ ಕೊಟ್ರು. ಸೊ ಅದೇನ್ ಮಾಡಿದ್ರು, ಅವರೇ ನಮ್ ತಂದೆ ಅನ್ಕೊಂಡು ಏನ್ ಹಾಕ್ಬಿಟ್ರು. ಅಲ್ಲಿ ಅದು ಫಿಕ್ಸ್ ಆಗೋಯ್ತು. ಮದುವೆ ಆಗೋವರೆಗೂ ಎಣ್ಣೆ ಇದ್ದಿದ್ದು. ರೈಟ್ ಮ್ಯಾಮ್, ನಿಮ್ಮ ಇನಿಷಿಯಲ್ ಕತೆ ಬಗ್ಗೆ ಒಬ್ರು ಮಾತಾಡಿದ್ದಾರೆ, ಕೇಳಿ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಭಾರತಮ್ಮ, ನೋಡಮ್ಮ, ನೀನು ಹುಟ್ಟಿದ್ದು 15ನೇ ತಾರೀಕು ಆಗಸ್ಟು.
ಅಂದರೆ ಸ್ವತಂತ್ರ ದಿನಾಚರಣೆ ಮಾಡೋ ದಿನಾನೇ ಹುಟ್ಟಿರೋದು. ಆದ್ರಿಂದ ನಿನಗೆ ಭಾರತೀಯ ಅಂತಾನೆ ಇಟ್ಟಿದ್ದಾರೆ. ಮಗು ಹುಟ್ಟಿದಾಗ ಚೆನ್ನಾಗಿತ್ತು, ಗುಂಡಾಗಿ ಮುದ್ದಾಗಿತ್ತು ಮಗು. ಭಾರತೀಯವ್ರಿಗೆ ನಾನು ಸ್ಕೂಲ್ ಕರ್ಕೊಂಡೋಗಿ ಅಪ್ಲಿಕೇಶನ್ ಫಾರ್ಮ್ ಬರೆಯುವಾಗ ನನ್ನ ಹೆಸರು ನಾರಾಯಣ ರಾವ್ ಅಂತ, ಅದಕ್ಕೋಸ್ಕರ ಇನ್ನು ಭಾರತಿ ಅಂತ ಅವರು ಬರ್ಕೊಟ್ರು. ಅವ್ರ ತಂದೆಯವರು ಸಂಗೀತ ಹೇಳ್ಕೊಡ್ತಾ ಇದ್ರು, ಸಂಗೀತ ಪಾಠ. ಅದನ್ನ ಬಹಳ ಶ್ರದ್ಧೆಯಿಂದ ಕಲ್ತಿದ್ದಾರೆ. ಸಂಗೀತ ಚೆನ್ನಾಗಿ ಬರುತ್ತೆ, ಒಳ್ಳೆ ಕಂಠನೂ ಚೆನ್ನಾಗಿದೆ. ಸೀನಿಯರ್ ಮಾಡಿದ್ದಾರೆ ಅವರು ಸಂಗೀತದಲ್ಲಿ. ಎಲ್ಲ ಸುಖವಾಗಿ ಚೆನ್ನಾಗಿ ನಡೀತು ಇದುವರೆಗೂ. ಹಾಗೆ ಮುಂದೆನೂ ನಡೀತಾ ಇರಲಿ, ಸುಖವಾಗಿರಲಿ ಎಲ್ಲರೂ. ಎಲ್ಲಿ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಕುಟುಂಬದ ಹಿರಿಯರು ಸಿಕ್ಕರು ನಮಗೆ. ಇವರು ನಮ್ ತಂದೆನೇ ಸಾಕಿದ್ರು. Okay. ನಮ್ ತಂದೆ ಜೊತೆನಲ್ಲಿ ಇದ್ದವ್ರು. ಅವ್ರು ಚಿಕ್ಕಪ್ಪನ್ಗಿಂತ ನಮ್ಗೆ ಬಿಗ್ ಬ್ರದರ್ ತರಾನೇ ಇದ್ದಿದ್ದು. ಇವ್ರು ಹೇಳ್ತಾ ಇದ್ರು, ನಾವು ರಿಸರ್ಚ್ ಟೀಮ್ ಅಲ್ಲಿ ಹೋಗ್ತಾ ಇದ್ವಿ, ಎಷ್ಟು ಅಥ್ಲೆಟಿಕ್ ಆಗಿದ್ರಿ ನೀವು ಅಂದ್ರೆ, ಯಾವಾಗಲೂ ಓಡಾಡ್ತಿದ್ರಂತೆ. ಇವ್ರು ಸಚ್ ಅ ಬಿಗ್ ಸ್ಪೋರ್ಟ್ಸ್ ಪರ್ಸನ್. ಅಪ್ಪ ನಿಮ್ಮನ್ನು ಹುಡ್ಕೊಂಡು 6 ಗಂಟೆಗೆ ಬರೋರಂತೆ ಗ್ರೌಂಡ್ಗೆ. ಇನ್ನೊಂದ್ ಕಡೆ ನೀವು ಓಡೋಗ್ಬಿಡ್ರಂತ ಮನೆಗೆ. ವಾಪಸ್ ಹೋಗೋದಲ್ಲಿ ನೀವು ಮನೇಲಿ ಇರ್ತಿದ್ರಂತೆ ಅಪ್ಪ ಬರೋಷ್ಟಲ್ಲಿ. ಈಗ ತಾನೇ ನೋಡಿದೆ ಅವಳನ್ನ ಅಲ್ಲಿ ಆಟ ಆಡ್ತಾ ಇದ್ರು ಅಂತ ಅಪ್ಪ ಹೇಳೋರತ್ತೆ. ಹೌದೌದು. 11th ಕ್ರಾಸ್ ಅಲ್ಲಿ ಇದು ಮಿಡ್ಲ್ ಸ್ಕೂಲ್ ಇದ್ದಿದ್ದು. ಅಲ್ಲೇ ಒಂದು ಗ್ರೌಂಡ್ ಇದೆ, ಅಲ್ಲಿ ಗೋಲ್ಡನ್ ಪ್ಲೇನ್ ಆಡ್ತಾ ಇದ್ವಿ. ಸೊ ಆಡ್ತಾ 6:30 ಆಗ್ಬಿಡೋದು. ಅಷ್ಟೊಳಗಾಗಿ ಅಲ್ಲಿಂದ ಸೈಕಲ್ ಅಲ್ಲಿ ಬರೋದು ಬಿಡ್ತಿದ್ದೆ ನಾನು. ಅಯ್ಯೋ ನಮ್ಮ ಅಪ್ಪ ಬಂದ್ಬಿಟ್ರು ಅಂದ್ಬಿಟ್ಟು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನಿಂತ್ಬಿಡೋರು. ಹಿಂದ್ಗಡೆ ನಿಂತ್ಬಿಡ್ತಿದ್ದೇನೆ, ಹಿಂದ್ಗಡೆ ಇಟ್ಬಿಟ್ಟು ಹಾಗೆ ನೀವು ಮಾತಾಡ್ತಾ ಇರಿ, ನಾನು ಓಡ್ಬಿಡ್ತೀನಿ ಬಿಟ್ಟು. ಅವ್ರು ಬರೋಷ್ಟರಲ್ಲಿ ನಾನು ಮನೆ ಒಳಗೆ ಸೇರಿಬಿಡ್ತಿದ್ದೆ. ಇಷ್ಟಕ್ಕೂ ಮನೆಯಲ್ಲಿ ನಮ್ಮ ತಾಯಿಯವರಿಗೆ ಎಲ್ಲ ಕೆಲಸ ಮುಗಿಸ್ಕೊಟ್ಟು ಪಾತ್ರೆ ತೊಳೆಯೋದಾಗ್ಬೋದು, ನೀರು ತುಂಬೋದಾಗ್ಬೋದು, ಮನೆ ಗುಡಿಸೋದಾಗ್ಬೋದು ಎಲ್ಲನೂ ಮಾಡಿ ಇಟ್ಬಿಟ್ಟು ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ವಾವ್, ನಿಮ್ ತಂದೆ ಬಹಳ ಚೆನ್ನಾಗಿ ಹಾಡೋರು ಗೊತ್ತು, ನೀವು ಅದ್ಭುತ ಹಾಡ್ತೀರಿ ನನಗಂತೂ ಗೊತ್ತು. ಇವ್ರ ಕರೋಕೆ ಸೆಷನ್ಸ್ ಎಲ್ಲ ನಾನು ಕೇಳಿದೀನಿ, ಚಿತ್ರಗಳಲ್ಲೂ ಹಾಡಿದ್ದಾರೆ. ಮೇಡಮ್, ಇಫ್ ಯು ಆರ್ ಇನ್ ಅ ಮೂಡ್ ಒಂದೆರಡು ಲೈನ್ ಹಾಡ್ಬೋದಾ? ನಾನು ಇವರು ಡಿಯೇಟ್ ಆಡಿದ್ವಿ. ವಿಷ್ಣು ಸರ್ ನೀವು ಹಾಡಿದ್ವಾ? ನಾಗರಹೊಳೆನಲ್ಲಿ. ಹಾ. ಈ ನೋಟಕ್ಕೆ ಈ ಮಾಟಿಗೆ ನಾ ಸೋತೆ ಈ ಸ್ನೇಹಕ್ಕೆ, ನಿನಗಾಗಿ ಹಿತವಾಗಿ ನಾ ತಂದೆ ಈ ಕಾಣಿಕೆ. ಈ ನೋಟ. ಥ್ಯಾಂಕ್ ಯು ಮ್ಯಾಮ್. ಆ ಕಾಲದಲ್ಲಿ ಆಕಾಶವಾಣಿಯಲ್ಲಿ ರೆಗ್ಯುಲರ್ ಹಾಡ್ತಿದ್ರಂತೆ. ಬೆಂಗಳೂರು ಸಿಸ್ಟರ್ಸ್ ಅಂತ ನೀವು ಮತ್ತೆ ನಿಮ್ಮ ಸಹೋದರಿ ಜೊತೆ ಹಾಡ್ತಿದ್ರಂತೆ. ಆ ದಿನದ ಬಗ್ಗೆ ಏನ್ ನೆನಪಿದೆಯಮ್ಮ ನಿಮಗೆ? ದೇವ್ರ ನಾಮಗಳೇ ಹಾಡ್ತಾ ಇದ್ದಿದ್ದು ಅವಾಗ. ವಚನಗಳು. ಓಕೆ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ಮನದಲ್ಲಿ ನಿಮ್ಮ ನೆನೆಯು ತುಂಬಿ, ಮನದಲ್ಲಿ ನಿಮ್ಮ ನೆನೆಯು. ನಾನು ಎಲ್ಲಿ ಮಾಡಿ ನಿಮ್ಮ ವಾಯ್ಸ್ ಡಬಲ್ ಆಗಿ ಬರ್ತಾ ಇದೆ, ನೋಡ್ತಿದ್ದೀರಾ ನೀವು? ಬೆಂಗಳೂರು ಸಿಸ್ಟರ್ಸ್ ಅಗೈನ್ ಆಫ್ಟರ್ ಸೋ ಮೆನಿ ಇಯರ್ಸ್. ಮ್ಯಾಮ್, ಸಿಸ್ಟರ್ ಬಗ್ಗೆ ಈಗ ತಾನೇ ಬೆಂಗಳೂರು ಸಿಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಮಾತಾಡಿ. ಯಾವಾಗ್ಲೂ ನಾವು ಸ್ಕೂಲಿಂದ ಹಿಡ್ದು ನಮ್ಮ ಮನೆಯಲ್ಲಿ ಹಿಡ್ದು ಎಲ್ರು ಎಲ್ಲಿ ಹೋದ್ರು ನಾವಿಬ್ರು ಸಿಸ್ಟರ್ಸ್ ಅಂದ್ರೆ ಯಾರು ಒಪ್ತಾ ಇರ್ಲಿಲ್ಲ. ಅವ್ರು ಸ್ವಲ್ಪ ಕಲರ್ ಕಮ್ಮಿ ಇದ್ರು, ನಾನು ದಪ್ಪನೂ ಇದ್ದೆ, ಸ್ವಲ್ಪ ಕಲರ್ ಜಾಸ್ತಿ ಇದ್ದೆ. ಸರಿ. ಹಾಗಾಗಿ ಯಾರಾದ್ರೂ ನಂಗೆ ಹೇಳಿ ಬೇಜಾರಾಗ್ಬಿಟ್ರೆ, ಹೌದಪ್ಪ ನಾವಿಬ್ರು ಕಸಿನ್ ಸಿಸ್ಟರ್ಸ್ ಅಂದ್ಬಿಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಇವಾಗ್ಲೂ ಅಂದ್ಬಿಡ್ತೀನಿ, ನಿಜವಾಗ್ಲೂ ನೀವು ರಿಯಲ್ ಸಿಸ್ಟರ್ಸ್ ಅಂತಾರೆ. ಎಲ್ಲಪ್ಪ ನಾವು ಕಸಿನ್ ಸಿಸ್ಟರ್ಸ್ ಅಂದ್ಬಿಡೋದು. ಆಟದಲ್ಲಿ ನಿಮ್ ಬಗ್ಗೆ ಆ ಕಾಲದಲ್ಲೇ ನಮ್ಮ ರಿಸರ್ಚ್ ಟೀಮ್ ಅಲ್ಲಿ ಗೊತ್ತಾಗಿದ್ದು, ಒಂದು ಸ್ಪೋರ್ಟ್ಸ್ ಮ್ಯಾಗಝೈನ್ ಅಲ್ಲಿ ಇವ್ರನ್ನ ಎನ್ಕರೇಜ್ ಮಾಡಿದ್ರೆ ಇವ್ರು ಒಲಿಂಪಿಕ್ಸ್ ವರೆಗೂ ಹೋಗ್ತಾರೆ ಅಂತ ಕೆಪಾಸಿಟಿ ಇದೆ ಅಂತೆಲ್ಲ ಬರ್ದಿದ್ದಾರೆ. ನಿಮ್ ಬಗ್ಗೆ ನೀವು ಸ್ಪೋರ್ಟ್ಸ್ ನ ಪರ್ಸ್ಯೂ ಮಾಡಕ್ ಆಗ್ಲಿಲ್ಲ? ಅದು ಆಸೆ ಇತ್ತು ನಂಗೆ, ಒಲಿಂಪಿಕ್ ಅಟೆಂಡ್ ಮಾಡ್ಬೇಕು ಅನ್ನೋ ಒಂದು ಭಾರತನ ರೆಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಪಟ್ಟಂತೆ. ಅಷ್ಟೊಳಗ ಇಲ್ಲಿ ಹೇಳ್ಕೊಂಡು ಹೋಗ್ಬಿಟ್ರೆ ನನ್ನ ಇಂಡಸ್ಟ್ರಿನಲ್ಲಿ. ಸರಿ, ಓಕೆ ಮ್ಯಾಮ್, ನಿಮ್ಮ ಈ ಸಹೋದರರ ಬಗ್ಗೆ, ಸಿಸ್ಟರ್ ಬಗ್ಗೆ ನಿಮ್ಗೆ ಏನ್ ನೆನಪುಗಳಿದೆ ನಿಮ್ಮ ಚೈಲ್ಡ್ಹುಡ್ ಅದು? ಇವರಿಗಳೆಲ್ಲ ಸಿಸ್ಟರ್ಸ್ ಬ್ರದರ್ಸ್ ಅಲ್ಲ, ದೇ ಆರ್ ಆಲ್ ಮೈ ಕಿಡ್ಸ್.
ನನ್ನ ಕೈಯಲ್ಲೇ ಬೆಳೆದಿದ್ದಾರೆ ಅವ್ರು, ನನ್ನ ತೊಡೆಯಲ್ಲಿ ಬೆಳೆದ ಮಕ್ಕಳವು. ಸೊ ನನಗೆ ಸಿಸ್ಟರ್ಸ್ ಬ್ರದರ್ಸ್ ಅಂತ ಹೇಳೋಕ್ಕಿಂತ ನಮ್ಮ ಮಕ್ಕಳು ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ನಾನು. ಸೋ ನೈಸ್ ಮ್ಯಾಮ್. ನಮ್ಮ ಓಪೋ ಗೆಳೆಯರು ಕಾಯ್ತಿದ್ದಾರೆ, ಒಂದು ಸೆಲ್ಫಿ ಬೇಕಂತೆ. ನಿಮ್ಮೆಲ್ಲ ಜೊತೆಗೆ ಬನ್ನಿ ಪ್ಲೀಸ್. ಮೇಡಮ್, ನಾನು ನೋಡಿದಾಗ ನೀವು ಬಹಳ ಕಂಟ್ರೋಲ್ಡ್ ಆಗಿ ಮಾತಾಡ್ತೀರಾ, ಕರೆಕ್ಟ್ ಆಗಿ ಮಾತಾಡ್ತೀರಾ. ನಿಮ್ಮ ಮನೇಲಿ ನೋಡಿದಾಗಲ್ಲ, ಬಟ್ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಬಡೆ ಮಾತಾಡ್ತಿದ್ದೀರಂತೆ. ನಿಮ್ ಜೊತೆ ಇದ್ದವ್ರು ಒಬ್ರು ಆ ಥರ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಟೆಂಟಲ್ಲಿ ನೋಡಿ. ಹಲೋ ಭಾರತಿ. ಏನಮ್ಮ ಭಾರತಿ, ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಸೋನಾಬಾಯಿ, ಶಾಂತಮ್ಮ ಇವ್ರುಗಳು ಬೈತಾ ಇದ್ರು, ಏನೇ ನೀವಿಬ್ರು ಚಾಟ್ರ್ ಬಾಕ್ಸ್ ಥರ 3 ಹೊತ್ತು ಅದೇನೋ ಮಡಕೆಯಲ್ಲಿ ಕಡ್ಕಾಯಿ ಹಾಕ್ದಂಗೆ ಅಂತ. ಮಾಲ್ತಿ, ನಾನು, ನೀನು, ಆಮೇಲೆ ಜಯ ನಾವಾಗಲೆಲ್ಲ ಇದ್ದಾಗ ಹೊರಗಡೆ ಹೋಗಿ ಕಲ್ಲು ಹೊಡೆದು ಆ ಮಾವಿನಕಾಯಿ ಬೀಳಿಸಿ ತಿನ್ನೋದು. ಆಮೇಲೆ ಇನ್ನೊಂದು ಜ್ಞಾಪಕ ಇದೆಯಾ, ಮನೆಯಲ್ಲಿ ಎಲ್ಲರೂ ಏನು ತಿನ್ನಬಾರ್ದು ಅಂತ ನಮ್ಮ ಕೈ ಕೊಡೋದೇ 1 ಆಣೆ 2 ಆಣೆ ಅಷ್ಟೇ, ಅದಕ್ಕೆ ಮೇಲಿಲ್ಲ. ಅದನ್ನು ತಗೊಂಡೋಗಿ ಕ್ಲಾಸ್ ಬಂಕ್ ಮಾಡಿ ನಾವು ಕಾಟನ್ ಕ್ಯಾಂಡಿ ತೊಗೊಂಡು ತಿಂದ್ಬಿಟ್ಟು ಸುಮ್ಮನೆ ನಮ್ಮ ಇದರಲ್ಲಿ ಒರೆಸ್ಕೊಂಡ್ಬಿಟ್ರೆ ಮನೇಲಿ ಯಾರಿಗೂ ಗೊತ್ತಾಗೋಲ್ಲ ಅಂತ ಹೋಗ್ತಿದ್ವಿ. ನೋಡಿದ್ರೆ ತುಟಿ ಸುತ್ತಲೂ ಇಲ್ಲೆಲ್ಲ ಕೆಂಪಿಗೆ ಇದು ಬಣ್ಣ ಹಾಗೇ ಇರ್ತಿತ್ತು. ಆಮೇಲೆ ನಿನ್ನ ಥ್ರೋಬಾಲಲ್ಲಂತೂ ಇವತ್ತಿಗೂ ನಾಳೆಗೂ ಫ್ರೆಂಡ್ಸ್ ಯಾರೇ ಮೀಟ್ ಮಾಡಲಿ ನೀನು ಡಿಪ್ ಮಾಡ್ತಿದ್ಯಲ್ಲ, ಅದನ್ನು ಯಾರೂ ಮರೆಯಲ್ಲ. ಆ ರೀತಿ ಅದನ್ನು ಯಾರೂ ಎತ್ತೋಕೆ ಆಗ್ತಿರ್ಲಿಲ್ವಲ್ಲ. ವಂಜಿಕೋಟೆ ವಾಲಿಬನ್ ಅದರಲ್ಲಿ ನೀನು ವೈಜಯಂತಿಯಾಗಿ ನಾನು ಪದ್ಮಿನಿ ಥರ ಇಬ್ಬರು ಡ್ಯಾನ್ಸ್ ಮಾಡ್ತಿದ್ವಲ್ಲ, ಅದನ್ನು MES ಅಲ್ಲಿ ನಮ್ಮನ್ನು ಕರೆದು ಮಾಡಿಸಿದ್ರು. BMS, ಆಮೇಲೆ ಸೆಂಟ್ರಲ್ ಕಾಲೇಜು ಎಲ್ಲ ಕಡೆ ಹೋಗಿ ಮಾಡ್ತಿದ್ವಿ. ಜ್ಞಾಪಕ ಇದೆಯಾ? ಅದೆಲ್ಲ ಒಂದು ಕಾಲ ಅಷ್ಟೇ. ನಾವು LS ಇದ್ದಾಗ ಗ್ರೂಪ್ ಫೋಟೋ ತೆಗೆದು ಸ್ಕೂಲಿಂದ ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡಿದ್ದೀವಿ. ಅದರಲ್ಲಿ ನೀನು ನಿಂತ್ಕೊಂಡಿರೋ ಸ್ಟೈಲ್ ಹಿಂಗಿದೆಯಲ್ಲ, ಆಗಲೇ ಗೊತ್ತಾಯಿತು ನೀನು ನಟನೆ ಇದರಲ್ಲಿ ಮುಂದಕ್ಕೆ ಹೋಗ್ತೀಯ ಅಂತ. ಅದು ಇವತ್ತಿಗೆ ಸಾರ್ಥಕ ಆಯಿತು ನೋಡು, ಆ ಒಂದು ಪೋಸ್ ಕೊಟ್ಟಿರೋದು. ನೋಡಿ, ಆಕೆ ಹೆಸರು ಮಾಲ್ತಿ, ನನ್ನ ಹೆಸರು ಭಾರತಿ. ಓಕೆ. ಅಟೆಂಡೆನ್ಸ್ ಅಲ್ಲಿ ಮಾಲ್ತಿ ಅಂದ್ರೆ ಭಾರತಿ ಅಂತ ಕೇಳಿಸೋದು, ಭಾರತಿ ಅಂದ್ರೆ ಮಾಲ್ತಿ ಅಂತ ಕೇಳಿಸೋದು. ನನ್ನ ಅಟೆಂಡೆನ್ಸ್ ಅವಾಗ ಅಂದ್ಬಿಟ್ಟು ನಾನು ಹೆಸರು ಅಂತಿದ್ದೆ. ಅಂದ್ರೆ ಆ ಕಾಲದಲ್ಲಿ ಮೇಡಮ್ ನೀವು ಮಾಲ್ತಿ ಮನೆಗೆ ಹೋಗ್ತಿದ್ರೆ, ಮಾಲ್ತಿ ಮನೆಯಿಂದ ರಾಧಾ ಮನೆಗೆ ಹೋಗ್ತಿದ್ರಂತೆ, ಜೊತೆಗೆ ಎಲ್ಲರೂ ಸ್ಕೂಲ್ ಹೋಗ್ತಿದ್ರಂತೆ. ಹೋಗ್ತಿದ್ವಿ. ನನಗೆ ಫ್ರೆಂಡ್ಸ್ ಜೊತೆನಲ್ಲಿ ಇರೋಕೆ ಇಷ್ಟ. ಹಳೆ ಕಾಲೇಜ್ ಗೆಳತಿಯರು ಬಹಳ ದಿನಗಳ ಹತ್ರ ಸಿಕ್ಕಿದ್ದಾರೆ. ನಮ್ಮ ಬಾಲ್ಯ ಜೀವನ ನೆನೆಸ್ಕೊಂಡಷ್ಟು ತುಂಬಾ ಸಂತೋಷ ಆಗುತ್ತೆ. ನಾನು, ಭಾರತಿ, ರಾಧಾ ಇವ್ರು 3 ಜನೂ ಅಷ್ಟೇ. ಚಿಕ್ಕಂದಿಂದನೂ ಯಾವುದೇ ಕಾರ್ಯಕ್ರಮ ಆಗ್ಲಿ, ಒಂದು ಡ್ಯಾನ್ಸ್ ಆಗ್ಲಿ, ಒಂದು ಡ್ರಾಮಾ ಆಗ್ಲಿ, 3 ಜನೂ ಸೇರ್ಕೊಂಡು ಮಾಡ್ತಾ ಇದ್ವಿ ಸ್ಕೂಲ್ ಲೈಫ್ ಅಲ್ಲಿ. ನಮ್ದೆಲ್ಲರ ಜೀವನನು ಫಸ್ಟ್ ಒಂದು 70% ಬರೀ ಬಡತನ ಹೋರಾಟಗಳನ್ನೇ ಮುಗಿದೋಗಿರುತ್ತೆ. ಬಟ್ ಆ ಸಮಯದಲ್ಲಿ ಸಿಗದಂತ ಸಣ್ಣ ಪುಟ್ಟ ವಿಷಯ ಸಿಗದಂತ ಖುಷಿ ಈಗ ಶ್ರೀಮಂತಿಗೆ ಬಂದು 5 ಸ್ಟಾರ್ ಹೋಟೆಲ್ ತಿಂದ್ರು ಆ ಖುಷಿ ಸಿಗಲ್ಲ ಸರ್ ನಮಗೆ. ಏನಿಲ್ಲ, 3 ಕಾಸ್ಗೆ 3 ಬಿಡಿ ಕಾಸು ಕೊಡೋರು. ಆ 1 ಬಿಡಿ ಕಾಸ್ಗೆ ನಮ್ಗೆ ಆ ಚೈನಾ ಇದು ವಾಚ್ ಎಲ್ಲ ಹೌದು. ಅಯ್ಯೋ, ಆ ಸೌಂಡ್ ಕೇಳಿದ್ರೆ ಓಡೋಗ್ತಿದ್ವಿ ನಾವು. ಹೌದು, ಅದನ್ನ ಕಟ್ಟೋರು. ಅವಾಗೆಲ್ಲ ಎಷ್ಟು ಚೀಪ್ ಆಗಿತ್ತು ಅಂದ್ರೆ ನಿಜವಾಗ್ಲೂ ನಾವೆಲ್ಲ ಪುಣ್ಯ ಮಾಡಿದ್ವಿ ಆ ಒಂದು ಹುಡುಗರಿಗೆ. ಆಮೇಲೆ ಈ ಸಿಗರೆಟ್ ತರ ಒಂದು ಬಿಸ್ಕೆಟ್, ಒಂದು ಸಿಗರೆಟ್ ಮಿಠಾಯಿ ಬರೋದು, ಅದನ್ನ ಇಟ್ಕೊಳ್ಳೋರು. ಆಮೇಲೆ ಪಾಪಂ ಪಪ್ಪು 1 ಬಿಡಿಗಾಸ್ ಕೊಟ್ರೆ ಇಷ್ಟು ದೊಡ್ಡದಾಗಿ ಕೊಡೋರು ಪಾಪಂ ಪಪ್ಪು ಗೊತ್ತಾ. ಸೊ ಇದೆಲ್ಲ ಇವಾಗಿನ ಜನರೇಷನ್ ಎಲ್ಲಿ ಸಿಗುತ್ತೆ ಹೇಳಿ? ಒಂದು ಕಾಟನ್ ಕ್ಯಾಂಡಿ ಬೇಕಾದ್ರೆ ಸಿಗುತ್ತಮ್ಮ, ನಮ್ ಶೋ ಅಂತೂ ಸಿಗುತ್ತೆ ಕಾಟನ್ ಕ್ಯಾಂಡಿ. ನೋಡಿ, ಅಲ್ಲ ಇದೆ ನೋಡಿ. ನೀವು ಆಸೆ ಪಡೋದು ಹೆಚ್ಚು, ನಾವು ತರೋದು ಹೆಚ್ಚಮ್ಮ. ಕೊಡ್ರಪ್ಪ ಅಮ್ಮನಿಗೊಂದು ಕಾಟನ್ ಕ್ಯಾಂಡಿ, ನಾವು ಮಾತಾಡ್ತಾ ಇರ್ತೀವಿ. ಇನ್ನೊಂದು ಕೇಳಿದ್ ನಾವು ಸ್ಕೂಲಲ್ಲಿ ಹೋಗ್ತಿದ್ದಾಗ 35 ಟಾರ್ಗೆಟ್ ಅಂತ ಅಟೆಂಪ್ಟ್ ಮಾಡ್ತಿದ್ರಂತ ನೀವು. 100 ಇದ್ರೂ ಕೂಡ 100 ಬೇಡ ನನಗೆ 35 ಹೊಡಿತೀನಿ ಅಂತ ಹೊಡಿತಾ ಇದ್ರದ. ಕರೆಕ್ಟಾ? ಪಾಸ್ ಆಗಕ್ಕೆ ಎಷ್ಟು ಬೇಕು? 35. ಅದಕ್ಕಿಂತ ಜಾಸ್ತಿ ಯಾಕೆ ಬೇಕು? ವೇಸ್ಟ್. ಒಂದು ಸಲ ಮಿಡ್ಲ್ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಏನಾಯ್ತು, ಎಲ್ಲಾನು 35ಕ್ಕೆ ನೀಟಾಗಿ ಬರೆದ್ಬಿಟ್ಟು ಬಂದ್ಬಿಟ್ಟೆ. 1 ನಂಬರ್ ಕಮ್ಮಿ ಆಗುತ್ತೆ, 34 ಕೊಟ್ಬಿಟ್ರು. ಪ್ರಮೋಟ್ ಮಾಡ್ಲೇ ಇಲ್ಲ.
ಆಮೇಲೆ ನಮ್ಮ ತಂದೆ ಹೋಗಿ ಅಮ್ಮ ಒಂದೇ ಒಂದು ಮಾರ್ಕ್ಗೋಸ್ಕರ ಇದೆಲ್ಲ ಮಾಡಿ ಎಷ್ಟ್ ಚೆನ್ನಾಗಿ ಓಡ್ತಾರೆ ಅವರು, ಎಷ್ಟ್ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಇಡ್ತಾರೆ. ಆಮೇಲೆ ಅವ್ರಿಗೆ ಹೇಳಿ ಆಮೇಲೆ ಪ್ರಮೋಷನ್ ಕೊಟ್ರು ನನಗೆ 35 So, ಕೊಟ್ರು. ಆವಾಗ್ಲಿಂದ ಏನ್ ಮಾಡಿದೆ 5 ಇದು ಜಾಸ್ತಿ ಮಾಡ್ಕೊಂಡೆ. ಒಂದ್ ವೇಳೆ ಮಿಸ್ ಆಗ್ಬಿಟ್ರೆ ಕಷ್ಟ. 35 ಬೇಡ 40 ಟ್ರೈ ಮಾಡೋಣ, 35 ಬರುತ್ತೆ ಅಂತ. ಹಾ ನೋಡಿ, ನಿಮ್ಗೆ ರೆಡಿ ಮಾಡ್ಬಿಟ್ಟಿದ್ದಾರೆ ನಮ್ಮ ಬಾಸ್. ಓಕೆ ಮೇಡಮ್, ರೈಟ್. ಸಂಗೀತ ಕಲ್ತ್ರಿ, ಡಾನ್ಸ್ ಕಲ್ತ್ರಿ, ಸ್ಪೋರ್ಟ್ಸ್ ಅಲ್ಲಿ ಬಹಳ ಆಕ್ಟಿವ್ ಆಗಿದ್ರಿ. ಅದು ಎಲ್ಲವನ್ನು ಯೂಸ್ ಮಾಡುವಂತ ಕೆರಿಯರ್ ನಿಮಗೆ ಸಿಕ್ತು. ದಿಢೀರಂತ ಚಿತ್ರನಟಿ ಆಗ್ತೀರಿ, ಹೀರೋಯಿನ್ ಆಗ್ತೀರಿ. ಆ ಫಸ್ಟ್ ಆಫರ್ ಹೇಗ್ ಬಂತು? ಒಂದ್ ಕಡೆ ಕಲ್ಯಾಣ್ ಕುಮಾರ್ ಅವರು ಕರೀತಾರೆ, ಅದೇ ಟೈಮಲ್ಲಿ ಫಸ್ಟ್ ರಿಲೀಸ್ ಆಗೋ ಚಿತ್ರ ಇನ್ನೊಂದು ಪಂತಲು ಅವ್ರದ್ದು ಲವಿಂಗ್ ಬ್ಯಾಂಗ್ಳೂರು ಶೂಟಿಂಗ್ಗೆ ಫಸ್ಟ್ ಬುಕ್ ಆಗಿ ಹೋಗಿದ್ದು. ಅದು ಶೂಟಿಂಗ್ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಸ್ವಲ್ಪ ನಮ್ಮ ಚಿನ್ನಿ ಸಂಪತ್ ಅಂತ ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಿರಲ್ಲ, ಅವ್ರ ಪ್ರೊಡ್ಯೂಸರ್ಸ್ ಅದಕ್ಕೆ. ಸೊ ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಆಯ್ತು ಅವ್ರಿಗೆ. ಓಕೆ. ಸೊ ಮಧ್ಯದಲ್ಲಿ ಸ್ಟಾಪ್ ಆಗೋಯ್ತದು. ಅವರು ಏನ್ ಮಾಡಿದ್ರು, ನಮ್ಮ ತಂದೆಯವ್ರಿಗೆ ಹೇಳ್ಬಿಟ್ಟು ನೀವು ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಪದ್ಮಿನಿ ಪಿಕ್ಚರ್ಸ್ಗೆ ಕರ್ಕೊಂಡು ಪರಿಚಯ ಮಾಡಿದ್ರು. ಹೋಗಿ ಪಂತುಲು ಸರ್ ಹತ್ರ ಪರಿಚಯ ಮಾಡಿಸಿ ದುಡ್ಡೇ ದೊಡ್ಡಪ್ಪಗೆ ಅವರು ಓಕೆ ಮಾಡಿಬಿಟ್ರು. ಅಲ್ಲಿಂದ ಪದ್ಮಿನಿ ಪಿಕ್ಚರ್ಸ್ ಪ್ರೊಡಕ್ಷನ್ ಅಲ್ಲಿ 12 ಪಿಕ್ಚರ್ ಮಾಡಿದೆ ನಾನು ಆಮೇಲೆ. ಸೊ ಹಾಗಾಗಿ ನಮ್ಮನ್ನ ದಾರಿ ತೋರಿಸಿದವರು ನಮ್ಮ ಸಂಪತ್ ಮಾಸ್ಟರ್. ಓಕೆ. ಇವತ್ತು ನಾನು ಮರೆಯಕ್ಕಾಗಲ್ಲ. 15 ವರ್ಷದಲ್ಲಿ ಎಂಟರ್ ಆಗ್ತೀರಾ ನೀವು. ಎಂಟರ್ ಆಗಿದ್ದು 2 ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ತಗೊಳ್ತೀರಾ. ಆ ಇನಿಷಿಯಲ್ ಡೇಸ್ ಹೇಗಿತ್ತು ಮೇಡಮ್? ಅಂದ್ರೆ ನೀವು ಆಲ್ಮೋಸ್ಟ್ 12 ಫಿಲ್ಮ್ಸ್ ಇಯರ್ ಎಲ್ಲ ಮಾಡಿದಿರಾ ಅನ್ಸ. ಆ ಟೈಮಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಓಡಾಡ್ತಿದ್ದೀರಾ, 5 ಭಾಷೆಗಳಲ್ಲಿ ವರ್ಕ್ ಮಾಡ್ತೀರಿ, ಬೇರೆ ಬೇರೆ ಸೂಪರ್ ಸ್ಟಾರ್ಸ್ ವರ್ಕ್ ಮಾಡ್ತೀರಿ. ಹೌ ಡು ಮ್ಯಾನೇಜ್ ಆಲ್ ದಟ್? ಐ ಡೋಂಟ್ ನೋ. ಇವತ್ತು ನಾನು ನೆನೆಸ್ಕೊಂಡ್ರೆ ಇದೆಲ್ಲ ನಡೀತಾ ಅನ್ನಿಸ್ಬಿಡತ್ತೆ. ಹೋಗಿದ್ ಬಿಗಿನಿಂಗ್ ಅಲ್ಲಿ ನಮ್ಮ ತಂದೆಯವ್ರಿಗೂ ಕಾಲ್ ಶೀಟ್ ಕೊಡೋದು ಗೊತ್ತಿಲ್ಲ. ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೂ ಒಂದು ಕಾಲ್ ಶೀಟ್, 1 ಗಂಟೆಯಿಂದ 6 ಗಂಟೆವರೆಗೂ ಒಂದು ಕಾಲ್ ಶೀಟ್, 6 ಗಂಟೆಯಿಂದ 10 ಗಂಟೆವರೆಗೂ ಒಂದು ಕಾಲ್ ಶೀಟ್, 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಒಂದು ಕಾಲ್ ಶೀಟ್. ಲಂಚ್ ಬ್ರೇಕ್ ಬಿಡೋರಲ್ಲ, ಹೋಗಿ ಮಲಗಿ ಬಿಡ್ತಿದ್ದೆ ಒಂದು ಹಾಫ್ ಅನ್ ಅವರ್. ಕರೆಯೋವರೆಗೂ ಮಲಗಿ ಬಿಡ್ತಿದ್ದೆ. ಆಮೇಲೆ ಟಚ್ ಅಪ್ ಮಾಡ್ಕೊಂಡು ಹೋಗಿ ಶಾರ್ಟ್ ಕೊಟ್ಬಿಟ್ಟು ಲೈಟಿಂಗ್ ಬೇರೆ ಮಾಡ್ತಾರಲ್ಲ, ಆ ಗ್ಯಾಪ್ ಅಲ್ಲಿ ಬಂದ್ಬಿಟ್ಟು ಊಟ ಮಾಡ್ತಾ ಇದ್ದೆ. ಆಲ್ ದಿಸ್ ಕೋ ಸ್ಟಾರ್ಸ್, ಬೇರೆ ಬೇರೆ ಹೀರೋಗಳು, ಬೇರೆ ಬೇರೆ ಭಾಷೆಯಲ್ಲಿ ದೊಡ್ಡ ಸೂಪರ್ ಸ್ಟಾರ್ಸ್ ಎಲ್ಲರೂ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಇದ್ದ ಮಧ್ಯೆ ಇಲ್ಲಿ ಒಂದು ಅದ್ಭುತವಾದ ಜೋಡಿ ಅಂತ ನಾವೆಲ್ಲ ಒಪ್ಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ನಿಮ್ಮ ಆ ಚಿತ್ರಗಳು ನಾವು ಯಾರು ಮರೆಯೋಕೆ ಆಗಲ್ಲ. ಅದರ ಬಗ್ಗೆ ನಮ್ಮ ಟೆಂಟ್ ಏನ್ ಹೇಳುತ್ತೆ ನೋಡಿ. ಹಲೋ ಭಾರತಿ. ಹಾಯ್ ಭಾರತಿ ಅಮ್ಮ, ನಮಸ್ಕಾರ. ಅವ್ರ ಬಗ್ಗೆ ಮಾತಾಡೋಕೆ ನಾನು ಆ್ಯಕ್ಚುಲಿ ಚಿಕ್ಕವನೇ, ತುಂಬ ಚಿಕ್ಕವನೇ. ಯಾಕಂದರೆ ನನ್ನ ಅವರು ಚಿಕ್ಕ ವಯಸ್ಸಿನ ನೋಡೋದ್ರಿಂದ ಅವ್ರ ಬಗ್ಗೆ ಮಾತಾಡೋ ಲೆವೆಲ್ ನಾನು ಇದೀನಿ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಬಟ್ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಹೀರೋಯಿನ್ ಇನ್ ಇಂಡಿಯನ್ ಸ್ಕ್ರೀನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಪ್ಪಾಜಿ ಜೊತೆಲಿ ಸಾಕಷ್ಟು ಸಿನಿಮಾಗಳು ಮಾಡಿದೆ. ಅಪ್ಪಾಜಿ ಜೊತೆ ನೋಡೋಕ್ಕೆ ಒಂದು ನಮಗೊಂದು ಖುಷಿ ಆಗೋದು ಅವಾಗ. ನಿಮ್ಮನ್ನು ಸಂಧ್ಯಾರಾಗ ಚಿತ್ರಕ್ಕೆ ಹಾಕ್ಕೊಂಡಾಗ ನೋಡಿದ್ದೆವು. ಅಯ್ಯೋ ಅಯ್ಯೋ ಅಯ್ಯೋ, ಆ ಗ್ಲ್ಯಾಮರು ಆಗ ನಾನು 1965ನೇ ಇಸ್ವಿಯಲ್ಲಿ ಅದೇ ಗ್ಲ್ಯಾಮರ್ ಇವತ್ತಿನವರೆಗೂ ಸುಮಾರು 50 ವರ್ಷಗಳಾದರೂ ಉಳಿಸ್ಕೊಂಡಿದ್ದೀರಲ್ಲ. ಯು ಆರ್ ಗ್ರೇಟ್. ಆ ಹಾಡು ನಂಬಿದೆ ನಿನ್ನ ನಾದ ದೇವತೆ ಹಾಡಿನಲ್ಲಿ ರಾಜ್ಕುಮಾರ್ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಂದರೆ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಅಷ್ಟು ಮಿಂಚ್ತಾ ಇರ್ತೀರಾ ನೀವು ಸೌಂದರ್ಯದಲ್ಲಿ. ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಬಾಳ ಬಂಗಾರ ನೀನು ಹಾಡು ಕೇಳಿದ್ರೆ ಇವತ್ತಿಗೂ 50 ವರ್ಷಗಳ ಆದಮೇಲೂ ಆ ಹಾಡಿನ ಜೀವಂತಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ನಿಮ್ಮ ಸೌಂದರ್ಯ ಮತ್ತು ನಿಮ್ಮ ನಟನೆ. ಎಸ್ಪೆಷಲಿ ವಿ ಕಾಂಟ್ ಫರ್ಗೆಟ್ ಬಂಗಾರದ ಮನುಷ್ಯ, ಬಾಳು ಬೆಳಗಿತ್ತು, ಆಮೇಲೆ ಮೇರ್ ಮುತ್ತಣ್ಣ. ಸೊ ಇಂಥ ಸಿನಿಮಾದಲ್ಲ ಮರೆಯೋಕೆ ಆಗಲ್ಲ. ಪೇರ್ ಅಂದರೆ ಇದು ಅಂದರೆ ಒನ್ ಆಫ್ ದ ಬೆಸ್ಟ್ ಪೇರ್ ಅಂದರೆ ರಾಜ್ಕುಮಾರ್ ಭಾರತಿ ಅನ್ನೋದು ದೊಡ್ಡ ಬೆಸ್ಟ್ ಪೇರ್ ಆಗಿತ್ತು. ಭಗವಾನ್ ಅವ್ರು ಹೇಳಿದ್ ಬಹಳ ಸತ್ಯ ಮ್ಯಾಮ್. ಏನ್ ಹೇಳ್ತಾ ಅಂದ್ರೆ ಗಂಡಸರಿಗೆಲ್ಲ ಒಂದು ಹೆಣ್ಣು ಅಂದ್ರೆ ಈ ತರ ಇರಬೇಕು ಅಂತ ಒಂದು ಕಲ್ಪನೆ ಇರುತ್ತಂತೆ. ಅದನ್ನೆಲ್ಲ ಒಂದು ಶಿಲೆ ರೂಪ ಕೊಡ್ತಾರಂತೆ. ಆ ಶಿಲೆನೇ ಜೀವಂತವಾಗಿ ಬಂದ್ರೆ ಅದು ಭಾರತಿ ಮೇಡಮ್ ತರ ಇರುತ್ತೆ ಅಂತ ಆ ಕಾಲದಲ್ಲಿ ಹೇಳಿರುತ್ತೆ. ಬಿಕಾಸ್ ಆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಆ ಗ್ಲಾಮರ್, ಆ ಕಳೆ, ಯು ಆರ್ ಸೋ ಬ್ಯೂಟಿಫುಲ್. ಅದರ ಬಗ್ಗೆ ಮಾತಾಡಕ್ಕೆ ನಮ್ ಗೆಳೆಯರು ಬಂದಿದ್ದಾರೆ, ಅವ್ರನ್ನ ಸ್ವಾಗತಿಸಿ. ಪ್ಲೀಸ್ ಕಮ್. ವೆಲ್ಕಮ್ ಸರ್, ವೆಲ್ಕಮ್ ಸರ್, ವೆಲ್ಕಮ್ ಸರ್.
ಬನ್ನಿ ಗಬ್ಬು. ಕಾಪಿ ರೈಟು. ಅಣ್ಣ ಅವ್ರು ಹೇಳ್ತಾ ಇದ್ದಿದ್ದು ನನ್ನನ್ನು ಯಾವತ್ತೂ ಭಗವಾನ್ ಅಂತ ಕರೆದೇ ಇಲ್ಲ ಅವರು. ಆ ಕಾಪಿ ರೈಟ್ ಇವರೊಬ್ಬರಿಗೆ ಇರೋದು, ಎಕ್ಸೆಪ್ಟಿಂಗ್ ರಾಜ್ಕುಮಾರ್ ಅಂಡ್ ಭಾರತಿ. ಸರ್, ಜೊತೆಗೆ ನೀವು ಆ ಸಂಧ್ಯಾ ರಾಗ ಅನ್ನೋ ಅದ್ಭುತವಾದ ಚಿತ್ರ, ಇಡೀ ರಾಷ್ಟ್ರ ಕನ್ನಡ ಕಡೆ ತಿರುಗಿ ನೋಡಿದಂಥ ಚಿತ್ರ ಅದು, ಅದನ್ನು ಕೊಟ್ಟಿದ್ರಿ. ಅದ್ರ ಬಗ್ಗೆ ಮಾತಾಡೋಣ. ನಂಬಿದೆ ನಿನ್ನ ನಾದ ದೇವತೆಯೇ, ನಂಬಿದೆ ನಿನ್ನ ನಾದ ದೇವತೆಯೇ, ಅಭಿಮಾನ ತುಂಬಿದ ತಾಯೇ ಸಾಯೇನೋ ಸಾರಿ ನಟಿಯೇ ಭಾರತೀಯ. ಬಾಲಮುರಳಿ ಕೃಷ್ಣ ಅವ್ರನ್ನ ಕರ್ಕೊಂಡ್ಬಂದು ಆ ಹಾಡನ್ನ ಕ್ರಿಯೇಟ್ ಮಾಡಿದ್ದು, ಅದಕ್ಕೆ ಇವರು ಕೊಟ್ಟ ಅಭಿನಯ ಇದೆಯಲ್ಲ, ಇಟ್ಸ್ ವಂಡರ್ಫುಲ್. ಇದನ್ನು ಬಿಫೋರ್ ಈವನ್ ಶೂಟಿಂಗ್ ಇದರಲ್ಲಿ ಅವಾರ್ಡ್ ಬರ್ದು ಹೋದ್ರೆ ಕೇಳಿ ಅಂತ ಹೇಳಿದೆ, ಅದು ನೇರ್ವೇರ್ತು. ಶಿ ಗಾಟ್ ದಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಆಲ್ಸೋ. ಕ್ರೆಡಿಟ್ ಗೋಸ್ ಟು ದೆಮ್ ಓನ್ಲಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ಸಂಧ್ಯಾರಾಗ ಅಂತ ಹೇಳಿದಾಗ ಒಂದು ಸೀನ್ ಮಾಡಿದ್ವಿ, ಜ್ಞಾಪಕ ಇದೆಯಾ? ಹೊಸಬ್ಳು ನಾನು ಒಂದೇ ಶಾರ್ಟಲ್ಲಿ ಹೋಲ್ ಸೀನ್ ಫಿನಿಶ್ ಮಾಡಿದ್ವಿ. 160 ಅಡಿ, 2 minutes to 3 minutes ಆಗುತ್ತೆ ಅದು. ಅದನ್ನ ಒಂದೇ ಟೇಕು, ಒಂದೇ ಶಾಟ್, ಒಂದೇ ರಿಹರ್ಸಲ್. ಆಮೇಲೆ ರಾಜ್ಕುಮಾರ್ ಅವರು ಇವರುಗಳೆಲ್ಲ ಉದಯ್ ಕುಮಾರ್ ಇರುವಾಗ ಇಂಥ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು 2 ಟೇಕ್ ತೆಗೆಯೋದು ಇಂಥ ಆರ್ಟಿಸ್ಟ್ಗಳಲ್ಲ, ಅಂಥ ಆರ್ಟಿಸ್ಟ್ ಇಟ್ಕೊಂಡು ಈ ಆರ್ಟಿಸ್ಟ್ ಜೊತೆನಲ್ಲಿ ಮಾಡಿದ್ದು. ಅವ್ರು ಯಾವುದೇ ಪಾತ್ರ ವಹಿಸಿದ್ರು ಅದಕ್ಕೆ ಜೀವ ತುಂಬ್ತಾ ಇದ್ರು, ಪರಕಾಯ ಪ್ರವೇಶ ಮಾಡ್ತಾ ಇದ್ರು. ಅದರಿಂದಾಗಿ ಆ ಚಿತ್ರಗಳೆಲ್ಲ ಅವಾಗ ಚೆನ್ನಾಗಿ ಮೂಡ್ ಬರ್ತಾ ಇತ್ತು. ಅದರಲ್ಲೂ ಕಾದಂಬರಿ ಆಧಾರಿತ ಚಿತ್ರಗಳು ಅಂತಂದ್ರೆ ನೀವು ಬೇರೆ ಎಕ್ಸ್ಪರ್ಟ್ ಅದಲ್ಲಿ. ಇವರು ತುಂಬಾ ಸೆಲ್ಫಿಶ್. ಕಾದಂಬರಿಗಳಿಗೆಲ್ಲ ಬೇರೆಯವ್ರ ಕಡೆ ಹೋಗೋರು. ಆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕೊಳಕ್ ನಾನ್ ಬೇಕಾಗುತ್ತೆ. ಮಾಡಲ್ಲ ಹೋಗಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಇವ್ರಿನಲ್ಲಿ ಕರೀಲಿ, ನಾನು ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಗೆ ಬರೀ ಗ್ಲಾಮರ್ ಮಾತ್ರ ನಾನ್ ಬೇಕು. ನನಗೆ ಇವ್ರ ಕೋಪದ ಮೇಲೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕಲ್ಲ ಅಂದ್ಬಿಟ್ಟು ಒಂದು ಪಿಕ್ಚರ್ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಅವ್ರಿಗೆ ಕೇಳೋ ಧೈರ್ಯನೂ ಬರಲಿಲ್ಲ ನಮಗೆ. ಯಾಕಂದ್ರೆ ಸಂಧ್ಯಾರಾಗದಲ್ಲಿ ಅಂತ ರೋಲ್ ಕೊಟ್ಟು ಆಮೇಲೆ ಸ್ವಿಮ್ಮಿಂಗ್ ಸೂಟ್ ಹಾಕೊಂಬ ಅಂತಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಇಂಥ ಒಂದು ಗೃಹಿಣಿಯ ಪಾತ್ರ ಅದು. ಐಕಾನಿಕ್ ಪೇರ್, 24 ಫಿಲ್ಮ್ಸ್ ಅಣ್ಣವರು ಮತ್ತೆ ಭಾರತೀಯಮ್ಮ ಮಾಡಿದಾಗ ಇಡೀ ಆಫ್ಕೋರ್ಸ್ ನಾವು ಪೇಪರ್ ಎಲ್ಲ ಓದಿದೀವಿ, ಅದ್ರ ಬಗ್ಗೆ ಕೇಳಿದೀವಿ. ನೀವು ನೋಡಿದಿರಾ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ, ಪರದೆ ಮೇಲೆ ಆ ಜೋಡಿಯ ಬಂಗಾರದ ಮನುಷ್ಯನಿಗಿಂತ ಬೇಕಾ ಸರ್ ಅದು. ಇವತ್ತಿಗೂ ಅದನ್ನ ಯಾರು ಸಿನಿಮಾ ಅಂತ ಹೇಳ್ತಾ ಇರೋದು? ಖಂಡಿತ ಜೀವಂತವಾಗಿ ನಡೆದು ಒಂದು ಪ್ರಮೇಯ ಅಂತ ತಾನೇ ಅದನ್ನ ಹೇಳ್ತಾ ಇರೋದು. ನಿಜವಾಗ್ಲೂ ಇವರೆಲ್ಲ ಆಗಿನ ಒಂದು ಕಲಾ ಪ್ರಪಂಚನ, ಸಿನಿ ರಂಗವನ್ನ ಸಿರಿವಂತಿಕೆ ಅಂತ ಮಾಡಿದಂತ ಕಲಾವಿದರುಗಳು ಇವರೆಲ್ಲ. ನಾನು ನಿಜವಾಗ್ಲೂ ಇಂತಹ ಕಲಾವಿದರ ಜೊತೆಯಲ್ಲಿ ಅನೇಕ ಚಿತ್ರಗಳನ್ನ ಡೈರೆಕ್ಟ್ ಮಾಡಿದ್ದೀನಿ. ಅದರಿಂದ ನಾನು ದೇವರು ಕೊಟ್ಟ ವರವೋ ಅಥವಾ ನಾನು ಪಡೆದು ಬಂದ ಸೌಭಾಗ್ಯವೋ ಗೊತ್ತಿಲ್ಲ, ಅದಕ್ಕೆಲ್ಲ ನಾನು ಪಾತ್ರನಾಗಿದ್ದೀನಿ. ಅದಕ್ಕಾಗಿ ನಿಮ್ಮೆಲ್ಲರೂ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ನಿಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಐ ರಿಯಲಿ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ಯು. ಥ್ಯಾಂಕ್ ಯು ಭಗವಾನ್ ಸರ್, ಥ್ಯಾಂಕ್ ಯು ಸರ್, ಯುವರ್ ಬ್ಲೆಸಿಂಗ್ಸ್. ಥ್ಯಾಂಕ್ ಯು. ರೈಟ್ ಮೇಡಮ್, ಅಲ್ಲಿಂದ ಶುರು ಆಯಿತು 100 ಚಿತ್ರಗಳು ಮಾಡ್ತೀರಿ ಕನ್ನಡ ಚಿತ್ರರಂಗದಲ್ಲಿ. ನಿಮ್ಮ ಕನ್ನಡ ಚಿತ್ರರಂಗದ ಆ ಪಯಣದ ಬಗ್ಗೆ ನಮ್ಮ ಟೆಂಟ್ ಏನು ಹೇಳುತ್ತೆ ನೋಡಿ. ಹಾಯ್ ಭಾರತಿ, ಹೇಗಿದೆಯೋ? ಎಷ್ಟು ದಿವಸ ಆಯ್ತಲ್ಲ ನಿನ್ನನ್ನು ನೋಡಿ. 1966ನೇ ಇಸ್ವಿನಲ್ಲಿ ನಿಂತು ಕಾಣುತ್ತೆ ಲವ್ ಇನ್ ಬೆಂಗಳೂರು ಬಂದಿದ್ದು. ಸೊ 66ರಿಂದ 2016ಕ್ಕೆ 50 ವರ್ಷಗಳು ತುಂಬುತ್ತೆ. 50 ವರ್ಷ ಅಂದರೆ ಅದೇನು ಸಾಧಾರಣ ವಿಚಾರ ಅಲ್ಲ. ಇಟ್ಸ್ ಎ ಗ್ರೇಟ್ ನ್ಯೂಸ್. ಯಾಕಂದರೆ 50 ವರ್ಷಗಳಲ್ಲೂ ಕೂಡ ನೀವು ಅಭಿನಯಿಸ್ತಾ ಇದ್ದರೆ ಈಗಲೂ ಯು ಲುಕಿಂಗ್ ಲೈಕ್ ಎ ಸ್ವೀಟ್ 16. ತಾನ ತಂದಾನ ತಾನ ತಾನ ತಂದಾನ ತಾನ ಸಿದ್ಲಿಂಗಯ್ಯನವ್ರ ಸಿನಿಮಾ ಅದು ಎಷ್ಟು ಸಾರ್ತಿ ನೋಡಿದ್ದೀನೋ. ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಅದರಲ್ಲಿದ್ದರೆ. ನಿಮ್ಮ ಮುಗ್ಧತೆ ಮತ್ತು ಆ ವ್ಯಕ್ತಿತ್ವವನ್ನು ಇನ್ನೊಬ್ಬರನ್ನ ಸೆಳೆಯಬಲ್ಲ ಒಂದು ಧಾರ್ಷ್ಟ್ಯ ಎರಡೂ ಇದ್ದಂಥ ಒಂದು ಮಿಕ್ಸೆಡ್ ಪಾತ್ರ, ಹಳ್ಳಿ ಹುಡುಗಿ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ರಿ. ಅಪ್ಪ ತಾಯಿ, ಎಂಥ ಆರ್ಟಿಸ್ಟ್ ಅಮ್ಮ ನೀನು. ಆ ಬಾಳು ಬೆಳಗಿತು ಸಿನಿಮಾ ನೋಡಿದಾಗ ಮಗುನ ಬಟ್ಟೆಯಲ್ಲಿ ಸುತ್ತಕೊಂಡು ಬರಿಯಲ್ ಗ್ರೌಂಡಿಗೆ ಹೋಗಿ ಅಲ್ಲಿ ಅಳುತ್ತಾ ಹಳ್ಳ ತೋಡಿ ಆ ಹಳ್ಳದಲ್ಲಿ ಆ ಮಗುನ ಇಡೋವಾಗ ನೀನು ಹತ್ಕೊಂಡು ಒಂದು ಎಕ್ಸ್ಪ್ರೆಷನ್ ಕೊಡ್ತೀಯ ನೋಡು. ನನಗೆ ಇವತ್ತಿಗೂ ನನಗೂ ಅರಿವಿಲ್ಲದೆ ಬಡ ಅಂತ ಬರುತ್ತೆ ನೀರು. ಆರ್ಟಿಸ್ಟ್ ಅಂದರೆ ಪಂಕ್ಚುಯಾಲಿಟಿ. ನೀವು ಬಹಳ ಕರೆಕ್ಟಾಗಿ ಶೂಟಿಂಗ್ ಟೈಮಿಗೆ ಬರ್ತಾ ಇದ್ರಿ. ನಿಮ್ಮಂಥ ಕಲಾವಿದರನ್ನ ನೋಡಿ ನಾವು ಬಹಳ ಕಲ್ತ್ಕೊಂಡಿದ್ದೀವಿ. ಅಭಿನಯದಲ್ಲೂ ಚಿತ್ರೆ ಹಾಗೂ ನೋಡೋದಕ್ಕೂ ಭಾಳ ಸುಂದರವಾಗಿದ್ದೀರಿ. ಕನ್ನಡ ಚಿತ್ರ ರಸಿಕರ ಮನವನ್ನು ಗೆದ್ದ ನಟಿ ಅಂತಂದರೆ ನೀವು ಅಂದರೆ ತಪ್ಪಾಗಲಾರ್ದು. ಭಾರತಿ, ಇನ್ನೊಂದ್ಸಲ ನೀನು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು, ಅದು ಮನಸ್ಸು ತುಂಬ.
ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ನೀನು ದುಡಿದಿದ್ದಕ್ಕೆ ನಿನ್ನನ್ನು ಗುರುತಿಸಿ ನಿನಗೆ ಪದ್ಮಶ್ರೀ ಕೊಟ್ಟರಲ್ಲ, ಅದು ನನಗೆ ತುಂಬ ಸಂತೋಷ ಆಯಿತು. ನಿನಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೈನ್. ನೋಡಿಮ್ಮ, ನೀವು ಜಯಂತಿಯವರಾಗ್ಲಿ ಸರೋಜದೇವಿ ಅವ್ರು ಬಂದಿದ್ರು ಅಲ್ಲ, ನೀವೆಲ್ಲ ಮಾಡಿರೋ ಸಾಧನೆ ನೋಡಿದ್ರೆ ಎಲ್ಲವನ್ನೂ ನೋಡ್ಬಿಡಿರ. ನೀವು ಸಿನಿಮಾದಲ್ಲಿ ಏನೇನು ಸಾಧ್ಯತೆ ಎಲ್ಲವೂ ನೋಡಿದಿರ ನೀವೆಲ್ಲ. ಈಗ ಲುಕಿಂಗ್ ಬ್ಯಾಕ್ ಅಮ್ಮ, ಆ ಸ್ಟಾರ್ಡಮ್ಮು, ಆ ಪ್ರಶಸ್ತಿಗಳು, ಆ ಅಭಿಮಾನಿ ವರ್ಗ, ಇದೆಲ್ಲ ಈಗ ಹಿಂತಿರುಗಿ ನೋಡಿದ್ರೆ ಏನ್ ಅನಿಸ್ತಾ ಇದೆ? ಕನಸು ಥರ ಇದೆ. ಕೆಲವು ಸಲ ಎಲ್ಲ ಜ್ಞಾಪಕ ಬಂದಾಗ ಎಂಥ ಒಳ್ಳೆ ಪೀರಿಯಡ್ ಅಲ್ಲಿ ನಾವಿದ್ವಿ. ಫ್ಯಾಮಿಲಿ ಥರ ಇರೋದು ಎಲ್ಲನೂ. ಎಲ್ಲ ಕೂತ್ಕೊಂಡು ಊಟ ಮಾಡೋದಾಗ್ಬೋದು, ಎಲ್ಲ ಕೂತ್ಕೊಂಡು ಮಾತಾಡೋದಾಗ್ಬೋದು. ಆ್ಯಂಡ್ ಕಲ್ತ್ಕೊಳ್ಳೋಕ್ಕೆ ಭಾಳ ಸಿಕ್ತಪ್ಪ. ನನಗಂತೂ ಭಾಳ ನಾನು ಎಲ್ಲ ಕಲ್ತ್ಕೊಂಡಿರೋದೆ. ನಂದು ಅಂತ ಇಲ್ಲಿ ಏನೂ ಇಲ್ಲ. ಸೊ ಅಂಥವ್ರ ಜೊತೆಯಲ್ಲಿ ಇರೋಂಥ ಒಂದು ಭಾಗ್ಯ ನನಗೆ ಸಿಕ್ತಲ್ಲ ಅಂತ ಇವತ್ತಿಗೂ ನಾನು ಐ ಆಮ್ ವೆರಿ ಹ್ಯಾಪಿ. ನನಗೆ ಭಾಳ ಸಂತೋಷ ಆಗುತ್ತೆ. ನೀವು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ರಂತಲ್ಲ ಕೆಲವು ಫಿಲ್ಮ್ಸ್? ಹೌದೌದು. ಮಲೆ ಮಾರುತಗೆ ರವೀಣ್ ಜೊತೆನಲ್ಲಿ ಅವ್ರದ್ದು ಮತ್ತೆ ಶ್ರೀಪ್ರಿಯ ಅವ್ರದ್ದು ಒಂದು ಪಿಕ್ಚರ್. ಓಕೆ. ಎರಡು ಮಾಡಿದ್ದೆ ನಾನು. ಯು ಎಂಜಾಯ್ಡ್ ಎವ್ರಿಥಿಂಗ್? ಐ ಎಂಜಾಯ್ಡ್ ಈಚ್ ಅಂಡ್ ಎವ್ರಿಥಿಂಗ್. ನನಗೆ ಯಾವುದು ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಸೊ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ಹಾಗಾಗಿ ಕೆಲಸ ಮಾಡಿದ್ ಗೊತ್ತಾಗ್ಲೇ ಇಲ್ಲ. ಆಸ್ ಅ ಸೂಪರ್ ಸ್ಟಾರ್, ಮೋಸ್ಟ್ ವಾಂಟೆಡ್ ಹೀರೋಯಿನ್ ಆಗಿ ಆಲ್ ಓವರ್ ಇಂಡಿಯಾ ಓಡಾಡ್ತಿದ್ರಿ. ಅದೆಲ್ಲ ಹಿಂಗ್ ಪೀಕಲ್ಲಿ ಇರಬೇಕಾದ್ರೆ ಒಂದು ಅದ್ಭುತವಾದ ಇನ್ನೊಂದು ಅಧ್ಯಾಯ ಶುರು ಆಗುತ್ತೆ ನಿಮ್ಮ ಜೀವನದಲ್ಲಿ. ಒಬ್ಬ ಮಹಾಪುರುಷನ ಎಂಟ್ರಿ ಆಗುತ್ತೆ. ನಮ್ಮ ಆಪ್ತ ಮಿತ್ರ ವಿಷ್ಣುವರ್ಧನ್ ಅವರು. ಅದರ ಬಗ್ಗೆ ಮಾತಾಡೋಣ. ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಎಲ್ಲಿ ನೆನಪಿದೆ ನಮಗೆ? ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅನ್ಸುತ್ತೆ. ಅವರೇ ಮೀಟ್ ಮಾಡಕ್ ಬಂದಿದ್ರು. ಬಂದಾವಾಗ ನಾಗರಾವ್ 100 days ಫಂಕ್ಷನ್ ಅವತ್ತು. ಒಂದು ಅಭಿಮಾನನೋ ಪ್ರೀತಿನೋ ಏನು ಅಂತ ನನಗೆ ಗೊತ್ತಿಲ್ಲ ಆಗ. ನಂದು ದೂರದ ಬೆಟ್ಟ ಶೂಟಿಂಗ್. ಇವ್ರು ಬಂದು ಮೇಡಮ್ ಅಂತ, ಎಸ್ ಇವತ್ತು 100 days ಫಂಕ್ಷನ್ ಇದೆ, ನೀವು ಬರಬೇಕು. ನನ್ನ ಶಾರ್ಟ್ಗಳೆಲ್ಲ ಫಿನಿಶ್ ಮಾಡಿ ಹೋಗೋಷ್ಟಲ್ಲಿ 7:30 ಆಗೋಯ್ತು. ಬಟ್ ಐ ವೆಂಟ್. You went to the function? Yes. Okay. ಸೊ ಆಮೇಲೆ ಮನೆ ಬೆಳಗಿದ ಸೊಸೆ ಪಿಕ್ಚರ್ಗೆ ಸೊ ನನ್ನನ್ನು ಅವ್ರನ್ನೂ ಹಾಕೋಬೇಕು ಅಂತ ಹೇಳಿಬಿಟ್ಟು ಇಬ್ಬರಿಗೆ ಬುಕ್ ಆದಾಗ ಅಲ್ಲಿಂದ ನಮ್ಮ ಪಯಣ ಶುರು ಆಗಿದ್ದು. ಮನೆ ಬೆಳಗಿದ ಸೊಸೆ. ರೈಟ್. ಸೊ ಶೂಟಿಂಗು ಅವರು ಹಾಡೋರು, ನಾವು ಹಾಡ್ತಿದ್ವಿ, ಜೋವಿಯಲ್ಲಾಗ ಇರ್ತಾ ಇದ್ವಿ. ಸೊ ಬರೀ ನಮ್ಮ ಕಾಂಪಿಟೇಷನ್ ಎಲ್ಲ ಬರೀ ಹಾಡುಗಳಲ್ಲೇ ನಡೆಯೋದು. ಓಕೆ. ಸೊ ಅವ್ರು ಯಾವಾಗಲೂ ನನ್ನ ನೋಡಿದಾಗೆ ಒಂದು ಹಿಂದಿ ಸಾಂಗ್ ಹಾಡೋರು. ಮೇರೆ ದಿಲ್ ಮೇ ಆಜ್ ಕ್ಯಾ ಹೇ ತುಮ್ ಕಹೇ ತೋ ಮೇ ಬತಾ ದೂ. ಈ ಸಾಂಗ್ ಯಾವಾಗಲೂ ಹಾಡೋರು ಅವರು. ಇದು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಆ ಲಿರಿಕ್ಸ್. ನೀವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಡಿರ್ಬೇಕು ಸರ್. But I could guess. Yes. I never used to react. Okay. I know something is there. ಹಿಟ್ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ನಮ್ಮ ತಂದೆ ತಾಯಿಗಳ ಒಂದು ಇದಿಲ್ಲದೆ ಯಾವುದನ್ನು ನಡೆಯಲ್ಲ ಅಂತ. ಇದು ತಿಳ್ಕೊಂಡ್ಬಿಟ್ಟು ಈ ಬಿಕಮ್ ಕ್ಲೋಸ್ ಟು ಮೈ ಪೇರೆಂಟ್ಸ್. ಅರೆ ವಾ. ನಮ್ಮ ದಾದಾ ಅಮ್ಮ. ಸೊ ಅವರಿಬ್ಬರಿಗೆ ತುಂಬಾ ಕ್ಲೋಸ್ ಆಗೋಗ್ಬಿಟ್ರು. ಆಮೇಲೆ ನಮ್ಮ ತಂದೆ ತಾಯಿ ಮನೆಗೆ ಹೋಗಿ ಹೀಗೆ ಮದುವೆಗೆ ಅದು ಮಾತಾಗಿತ್ತು ಅವಾಗ. ಬಟ್ ಅಫ್ಕೋರ್ಸ್ ಇಡೀ ಕರ್ನಾಟಕ ಅವರ ಫ್ಯಾನ್ಸ್ ಆಗಿದ್ದಾಗ ಅವ್ರು ನಿಮ್ಮ ಚಿತ್ರಗಳನ್ನ ಬಹಳ ಇಷ್ಟಪಡೋರಂತೆ, ನಿಮ್ಮ ಫಿಲ್ಮ್ಸ್ನ ಹುಡ್ಕೊಂಡು ನೋಡೋರಂತೆ. ಸರ್ ನಿಮ್ಮ ದೊಡ್ಡ ಫ್ಯಾನ್ ಅಂತ ಹೇಳ್ತಾ ಇದ್ರು ಒಂದು ಟೈಮಲ್ಲಿ. ಆವಾಗ ನೋಡೋರು. ಮದುವೆ ಆದ್ಮೇಲೆ ನನ್ನ ಜೊತೆ ನೋಡ್ತಾ ಇರ್ಲಿಲ್ಲ. ಸರಿ. ಈ ವಾಸ್ ವೆರಿ ಪೊಸೆಸಿವ್. ರೀ? ಎಸ್. ಈ ವಾಸ್ ವೆರಿ ಪೊಸೆಸಿವ್. ನನ್ನ ಮುಂದೆ ಬೇರೆಯವ್ರ ಜೊತೆನಲ್ಲಿ ಆ್ಯಕ್ಟ್ ಮಾಡೋದು ಅವರಿಗೆ ಆಗ್ತಾ ಇರಲಿಲ್ಲ. ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ನನ್ನ ಹೆಂಡತಿ ಬೇರೆಯವ್ರ ಜೊತೆಲಿ ಮಾಡ್ತಿದ್ದಾಳೆ. ಸೊ ಅಷ್ಟು ಪೊಸೆಸಿವ್ನೆಸ್ ಅವರಿಗೆ. ನಿಮ್ಗೇನು ಅನ್ಸಾಯ್ತು ವೆನ್ ಯು ಸಿ ಹಿಮ್ ವಿತ್ ಅದರ್ ಹೀರೋಯಿನ್ಸ್ ಅಂಡ್ ಆಲ್ ದಟ್? ಹೌ ಡಿಡ್ ಯು ಫೀಲ್? ನೋ ಐ ಹ್ಯಾವ್ ನೋ ಇನಿಬಿಷನ್ಸ್. ಅದೆಲ್ಲ ನನಗಿರಲಿಲ್ಲ. ನಾನೇ ಕೆಲವು ಸಲ ಇದು ಸರಿಯಾಗಿಲ್ಲ ರೀ, ಈಗ ಮಾಡಬೇಕು, ಲವ್ಸಿನಲ್ಲಿ ಇದನ್ನ ಮಾಡಿ ಅದು ನೀವು ಅಲ್ಲಿ ಬಿಟ್ಟಿದ್ದೀರಿ ಅಂತ ಹೇಳ್ತಿದ್ದೆ. ಬಿಕಾಸ್ ಪ್ರೊಫೆಷನ್ ವಿ ಶುಡ್ ಬಿ ಪರ್ಫೆಕ್ಟ್. ರೈಟ್ ಮೇಡಮ್. ಅವರು ಸ್ಕ್ರೀನ್ ಮೇಲೆ ಹೇಗೆ ಪ್ರಪೋಸ್ ಮಾಡ್ತಾರೆ ಹೀರೋಯಿನ್ಸ್ಗೆ ನಾವು ನೋಡಿದೀವಿ, ಒಂದ್ಸಲ ನೆನಪಿಸ್ತೀವಿ, ನಂತರ ನಿಮ್ಮ ಪ್ರಪೋಸಲ್ ಹೇಗೆ ಮಾಡಿದ್ರು ಅಂತ ಗೊತ್ತಾಗಬೇಕು. ಅದಕ್ಕೆ ಇದು ಪೀಟಿಗೆ ಅಷ್ಟೇ. ಸಪೋಸ್ ನಂದಿನಿ ಆ ಕಡೆಯಿಂದ ಬರ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೋಣ. ನಂದಿನಿ ಎಂಟ್ರಿ. ಗುಡ್ ಮಾರ್ನಿಂಗ್ ಡಾಕ್ಟರ್ ಹರೀಶ್. ಗುಡ್ ಮಾರ್ನಿಂಗ್ ಮಿಸ್ ನಂದಿನಿ. ಪ್ಲೀಸ್ ಟೇಕ್ ದಿಸ್.
ಥ್ಯಾಂಕ್ ಯು, ಇಟ್ಸ್ ವೆರಿ ನೈಸ್. ನಂದಿನಿ, ಇವತ್ತು ನೀವು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಹತ್ರ ಬಹಳ ದಿವಸ ಒಂದು ಮಾತು ಹೇಳಬೇಕು ಅಂತಿದ್ದೆ. ಏನೋ ಐ ಲವ್ ಯು. ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ವಾಟ್ ಅ ಸ್ಟೈಲ್ ಮ್ಯಾನ್. ಅಲ್ಲ, ವಾಟ್ ಅ ಸ್ಟೈಲಿಶ್ ಮ್ಯಾನ್. ಸ್ವೇರ್ ಇಟ್. ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡೋರು ಅಂದ್ರೆ ಅವರು. ನಾವಿಬ್ರು ಚೈನೀಸ್ ಮಾತಾಡ್ತಿದ್ವಿ, ಗೊತ್ತಾ ನಿಮ್ಗೆ? ಗೊತ್ತು ನನಗೆ. ಅವ್ರು ಹೇಳೋರು, ನೀವ್ ಹೇಳಿ ಕೇಳಿಲ್ಲ. ನಾವು ಆಸ್ಟ್ರೇಲಿಯಾಗ ಹೋಗಿದ್ವಿ. ಕ್ಯಾನ್ಬರಾಗೆ ಒಂದು ಬಸ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಮುಂದ್ಗಡೆ ಕೂತ್ಕೊಂಡಿರೋ ಇಬ್ರು ಚೈನೀಸ್ ಕಪಲ್ ಇದಾರಲ್ಲ, ಮಾತಾಡೋರು ಮಾಯಿ, ಇವ್ರ ಹಿಂದೆ ಕೂತ್ಕೊಂಡು ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ. ಒಂದು ಕೆಲಸ ಮಾಡೋಣ, ನಾವು ಮಾತಾಡೋಕ್ಕೆ ಶುರು ಮಾಡಿಬಿಡೋಣ. ಏನು ಮಾತಾಡೋದು? ಶುರು ಮಾಡ್ಕೊಂಡ್ಬಿಟ್ವಿ ನಾವು. ಅವ್ರಿಗೆ ನಾವು ಏನು ಮಾತಾಡ್ತಿದ್ದೀವಿ ಅಂತ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಕಮ್ಮಿ ಮಾಡಿದ್ರು ಮಾತನ್ನ. ನಿಮ್ಮ ಮದುವೆಗೆ ಮುಂಚೆ ನಿಮ್ಮ ಪ್ರೀತಿ ಮಾಡ್ತಿದ್ದ ದಿನಗಳ ಬಗ್ಗೆ ಒಬ್ರು ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳಿ ನಮ್ಮ ಟೆಂಟಲ್ಲಿ. ಭಾರತೀಯರು ಅಂದರೆ ನಮಗೆ ಅರ್ಥನೇ ಆಗೋದಿಲ್ಲ. ನಮಗೆ ಅರ್ಥ ಆಗೋದು ಅವ್ರನ್ನ ಬಾಬಿ ಅಂತ ಕರೆದು. ವಿಷ್ಣು, ನಾನು, ಭಾರತೀಯವರು, ಅಂಬರೀಷ್, ನಾವು 4 ಜನ ಜೀವನದ ಅತ್ಯುತ್ತಮದ ಕ್ಷಣಗಳನ್ನು ಕಳೆದಿದ್ದೀವಿ. ವಿಷ್ಣುವರ್ಧನ್ ಭಾರತೀಯವ್ರ ಮನೆಗೆ ಹೋಗಬೇಕು ಅಂದರೆ ನನ್ನ ರೂಮಲ್ಲಿ ನಾನು, ವಿಷ್ಣು, ಅಂಬರೀಷ್ 3 ಜನನೂ ಒಂದೇ ರೂಮಲ್ಲಿ ಇರ್ತಿದ್ವಿ. ಅಲ್ಲೇ ಪಕ್ಕದಲ್ಲೇ ಬಾಬಿಯವ್ರ ಮನೆ ಇದ್ದಿದ್ದರಿಂದ ಅಲ್ಲಿಗೆ ಹೋಗ್ತಿದ್ದ. ವಿಷ್ಣು ಬಾಬಿಯವ್ರನ್ನ ಭಾಳ ಪ್ರೀತಿಸ್ತಿದ್ದ. ಅವರನ್ನು ನೋಡೋಕ್ಕೆ ನಾನು, ವಿಷ್ಣುವರ್ಧನ್, ಅವರು ಶೂಟಿಂಗು KRS ಮೈಸೂರಲ್ಲಿ ಮಾಡ್ತಿದ್ರೆ ನಾವಿಬ್ಬರು ಇಲ್ಲಿಂದ ಡ್ರೈವ್ ಮಾಡಿಕೊಂಡು ರಾತ್ರಿ 9-10 ಗಂಟೆಗೆ ಹೊರಡೋದು. ಹೋಗುವಾಗ ಅಷ್ಟು ಸ್ಪೀಡಲ್ಲಿ ಹೋಗೋದು, ಬೇಗ ಹೋಗ್ಬಿಡ್ಬೇಕು, ಅವ್ರನ್ನ ಮೀಟ್ ಮಾಡಬೇಕು ಅಂತ. ಲವರ್ಸ್ನಲ್ಲಿ ಇರುತ್ತಲ್ಲ ಆ ಥರ ಒಂದು ಟೆನ್ಷನ್ನು ಅವನಿಗೆ. ನನಗೆ ಈವಾಗಲೂ ಒಂದು ವಿಷಯ ನೆನಪಿಗೆ ಬರ್ತಾ ಇರುತ್ತೆ. ನನ್ನ ಕೈಯಲ್ಲಿ ಒಂದು ಬ್ಯೂಟಿಫುಲ್ ಉಂಗುರ ಇತ್ತು. ನೀವು ಅದನ್ನು ನೋಡಿ ತುಂಬ ಚೆನ್ನಾಗಿದೆ ಅಂದರೆ ಇಮಿಡಿಯೇಟಾಗಿ ನಾನು ಅದನ್ನು ತೆಗೆದು ನಿಮಗೆ ಕೊಟ್ಟೆ. ಅದಾಗಿ 1 ವರ್ಷ ಆದಮೇಲೆ ಒಂದ್ಸಲ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ವಿಷ್ಣು ಅವರು ಬಂದಿದ್ದರು. ಅವ್ರ ಕೈಯಲ್ಲಿ ಆ ಉಂಗುರ ಇತ್ತು. ಅಯ್ಯೋ, ಆ ಉಂಗುರ ನಾನು ಭಾರತೀಯ ಅವ್ರಿಗೆ ಕೊಟ್ಟಿದ್ದು, ನಿಮ್ಮ ಕೈಗೆ ಹೇಗೆ ಬಂತು ಅಂತ ಕಿರ್ಚ್ಬಿಟ್ಟೆ. ನನಗೆ ಇವರಿಬ್ಬರು ವಿಷಯ ಅವಾಗ ನನಗೆ ಗೊತ್ತಿರಲಿಲ್ಲ. ನಾನು ಅದನ್ನು ಓಪನ್ ಆಗಿ ಎಲ್ಲರ ಎದುರುಗಡೆ ಹೇಳಿಬಿಟ್ಟೆ. ಅದಾದ ಮೇಲೆ ವಿಷ್ಣು ಅವ್ರು ನನ್ನನ್ನು ನೋಡಿದಾಗಲ್ಲ ನಮ್ಮ ವಿಷಯನ ತುಂಬ ಬಹಿರಂಗವಾಗಿ ಹೇಳಿದವರು ನೀವು ತಾನೇ ಅಂತ ನನ್ನನ್ನು ಗಲಾಟೆ ಮಾಡೋರು. ಚಿಕ್ಕ ಚಿಕ್ಕ ಜಗಳ, ಚಿಕ್ಕ ಚಿಕ್ಕ ನೋವು, ಚಿಕ್ಕ ಚಿಕ್ಕ ಸಂತೋಷ, ಬಟ್ ಹೆಚ್ಚಾಗಿ ಸಂತೋಷವಾಗಿರೋರು ಯಾವಾಗಲೂ ವಿಷ್ಣು ಬಾಬಿ. ಅವರಿಬ್ಬರು ಜೋಡಿನೇ ಒಂದು ಅಪರೂಪದ ಜೋಡಿ ಅಂತ ಹೇಳ್ಬೋದು. ಮೇಡಮ್, ಲವರ್ಸ್ ಅದೇ ಮದುವೆ ಆಯಿತು. ನಮ್ಮ ಇಂಡಿಯಾದಲ್ಲಂತೂ ಲವ್ ಅನ್ನೋದು ಬರೀ ಇಬ್ಬರು ವ್ಯಕ್ತಿಗಳ ಬದುಕೇ ಅಲ್ಲ, 2 ಕುಟುಂಬಗಳು ಇನ್ವಾಲ್ವ್ ಆಗುತ್ತೆ. ಅವ್ರನ್ನ ಕನ್ವಿನ್ಸ್ ಮಾಡೋದು ಒಂದು ದೊಡ್ಡ ವಿಷಯ ಆಗುತ್ತೆ. ಅದೆಲ್ಲ ಈ ಸುಲಭವಾಗಿ ಆಯ್ತಾ ನಿಮ್ಮ ವಿಷಯದಲ್ಲಿ? ಅವ್ರ ತಾಯಿಯವ್ರಿಗೆ ಇಷ್ಟ ಆಯ್ತು. ಓಕೆ. ಸೊ ಹಾಗಾಗಿ ಏನು ತೊಂದರೆ ಆಗಿಲ್ಲ. ನಾನಂತೂ ಮರೆಯೋಕ್ಕಾಗದೇ ಇರೋಂಥ ಒಂದು ಮೊಮೆಂಟ್ ಅಂದರೆ ನಮ್ಮಿಬ್ಬರ ಮದುವೆ. ಅದು ಗಲಾಟೆ ಮದುವೆನೇ. ಅದು ಕಾಸು ಕೊಟ್ಟು ತಾಳಿ ಕಟ್ಕೊಂಡು ಹೋಗಿದ್ದು, ನಮ್ಗೆ ಓಡಿಸ್ಬಿಟ್ರು. ಅಂದ್ರೆ ಮೇಡಮ್ ಅಷ್ಟು ಜನಸಾಗರ ಅಂತೆ, ಜನ ನುಗ್ಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲ, ಗೇಟ್ ಎಲ್ಲ ಮುರಿದು ಹಾಕ್ಬಿಟ್ಟು, ಗೇಟ್ ಎಲ್ಲ ಅವರು ತಳ್ಕೊಂಡು ಬಂದಿರೋದ್ರಲ್ಲಿ ಗೇಟ್ ಎಲ್ಲ ಬಂದ್ಬಿಡ್ತು, ಎಲ್ಲನೂ ಆಗ್ಬಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ. ಹಿಂದ್ಗಡೆಯಿಂದ ನಮ್ಮನ್ನು ಕಳಿಸೋದು, ಊಟನೂ ಇಲ್ಲ ನಮಗೆ. ನಮ್ಮ ಚಿತ್ರರಂಗದ ಕೆಲವು ಹೀರೋಯಿನ್ಸ್ ಎಲ್ಲ ಬಂದಿಯಾರ, ಅವ್ರಿಗೆ ಎಂಟ್ರಿನೇ ಸಿಕ್ಲಿಲ್ಲ. ಆ ಗುಂಪಲ್ಲಿ ನಾವೇ ಭಾರತಿ ವಿಷ್ಣುವರ್ಧನ್ ಒಳಗಡೆ ಹೋಗಿ ನಿಂತ್ಕೊಳ್ಬೇಕು, ದಾರಿ ಬಿಡಿ. ಸೂಪರ್ ಸ್ಟಾರ್ಸ್ ಮದುವೆ ಒಳಗಡೆ, ಆಮೇಲೆ ತಳ್ಕೊಂಡು ಹೋಗಿ ಒಳಗಡೆ ಹೋಗಿ, ಈ ತಿರುಪತಿನಲ್ಲಿ 1 ಡೋರಿಂದ ಹೋಗಿ 1 ಡೋರಿಂದ ಬರ್ತಾರಲ್ಲ ಆ ಥರ ಎಲ್ಲ ಮಾಡಿ. ಬಟ್ ಅಷ್ಟು ಒಂದು ಸಂತೋಷ ಏನು ಅಂತ ಹೇಳಿದ್ರೆ, ಅಷ್ಟು ಜನನು ಮನಸ್ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋದ್ರು, ತಾಂಬೂಲ ತಗೊಂಡು ಹೋದ್ರು. ಅದು ಬಹಳ ಇವತ್ತಿಗೂ ಮನಸ್ಸಿಗೆ ಎಷ್ಟೋ ಸಂತೋಷ ಆಗುತ್ತೆ. ರೈಟ್ ಮೇಡಮ್, ಆ ದಿನಗಳ ಬಗ್ಗೆ ವಿಷ್ಣು ಸರ್ ಕುಟುಂಬದವರೊಬ್ರು ಮಾತಾಡಿದ್ದಾರೆ. ಗೀತಾನಾ? ಎಸ್, ಯು ಆರ್ ರೈಟ್. ಓ ಭಾರತಿ,
ನಿನ್ನ ಮದುವೆದು ಎಲ್ಲ ಗುಟ್ಟು ಬಿಟ್ಕೊಟ್ಬಿಡ್ಲಾ ಇವಾಗ ಎಲ್ಲರ ಮುಂದೆ. ತುಂಬ ಚೆನ್ನಾಗಿ ನಡೀತು. ಆ ಮದುವೆ ಗಲಾಟೆ ಅಂತೂ ನಮಗೆ ಮರೆಯೋಕ್ಕೆ ಆಗಲ್ಲ. ರಿಸೆಪ್ಷನಲ್ಲಿ ಅದೆಂಥ ಗಲಾಟೆ ಅಂದರೆ ಅಂಬರೀಷು ಕ್ರೌಡೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ರು, ಜನಗಳು ಬಿಡಲ್ಲ ಅಂದ್ರೂ ಕೊನೆಗೆ ಬಿಡಲಿಲ್ಲ, ಬಾಗ್ಲೆಲ್ಲ ಹೊಡಿಯೋಕ್ಕೆ ಶುರು ಮಾಡಿದ್ರು. ಆ ಮದುವೆಗೆ ಬಂದವರು ಕುಮಾರಂಗೆ ಶೇಕ್ ಹ್ಯಾಂಡ್ ಕೊಡೋಕ್ಕೆ ಹೋಗುವಾಗ ಅವ್ನು ಉಂಗ್ರನೇ ಕೈಯಿಂದ ಹೇಳ್ಕೊಂಬಿಡೋದು. ಎಲ್ಲ ಥರ ಜನ ಬಂದುಬಿಟ್ಟಿದ್ರು, ಅಂಥ ಫೇಮಸ್ ಆಗಿದ್ರಿ ಅವಾಗ ನೀವು. ಅಶೋಕ ಹೋಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಅಂಬರೀಷ್ ಪಟ್ಟಿರೋ ಕಷ್ಟ ನಂಗೆ ಮರೆಯೋಕ್ಕಾಗಲ್ಲ. ನೀನು ಹೊಟ್ಟೆ ತುಂಬ ಊಟ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ, ಕುಮಾರ ಅವತ್ತು ಸರಿಯಾಗಿ ಊಟ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ಅಂತೂ ಆ ಮದುವೆ ಎಪಿಸೋಡ್ ಅಂತೂ ಯಾರು ನಮ್ಮ ಫ್ಯಾಮಿಲಿನಲ್ಲಿ ಇವಾಗಲೂ ನಮ್ಮ ಟೈಮ್ ಸಿಕ್ಕಾಗೆಲ್ಲ ಭಾರತಿ ಕುಮಾರನ್ ಮದುವೆ ಅಂತ ನೆನೆಸ್ಕೊಂಡು ಮೆಲ್ಕು ಹಾಕ್ತಾ ಇರ್ತೀವಿ. ಭಾರತಿ ಗೀತಕ್ಕೆ ನೆನಪಲ್ಲಿ ಸಂಪತ್ ಕುಮಾರಾಗೇ ಇದ್ದಾರೆ ಅವರು ಆಲ್ರೆಡಿ. ಟಾಕಿಂಗ್ ಅಬೌಟ್ ಇಟ್ ಸೋ ಬ್ಯೂಟಿಫುಲಿ. ನಮ್ಮ ಚಿಕ್ಕತ್ತೆ ಅವ್ರ ತಾಯಿಯವರೇ, ನಮ್ಮ ಚಿಕ್ಕತ್ತೆಯವರೇ ನಮಗೆ ದಾರಿ. ಮದುವೆ ಆದ ನಂತರ ಕೆಲವು ವರ್ಷಗಳು ನೀವು ಕಂಟಿನ್ಯೂ ಮಾಡಿದ್ರಿ ಆಕ್ಟಿಂಗ್ ನ? ಇಲ್ಲ, ನಾನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿಬಿಟ್ಟೆ. ಐ ಕ್ಯಾನ್ಸಲ್ 20 ಪಿಕ್ಚರ್ಸ್. ಸಂಸಾರ ಅಂತ ಒಂದು ಹೋಗಾದ್ಮೇಲೆ ಅಲ್ಲಿಂದು ಪರಿಸರ, ವಾತಾವರಣ, ಜನಗಳು ಎಲ್ರೂ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಬಿ ದೇರ್. Yes, she's right. Yes, absolutely right. I know ಭಾರತಿ. ಅಲ್ಲ, ನಮ್ಮ ಕಡೂರ್ ಮನೆಗೆ ಹೆಮ್ಮೆ ಸೊಸೆ ಇವಳು. ಇವ್ರಿಗೆ ಗೊತ್ತೇ ಇಲ್ಲ ಕೆಲವು ವಿಚಾರ ಇಷ್ಟೆಲ್ಲ ಹೇಳ್ತಿದಾರ ನಿಮ್ಮ ಹತ್ರ. ನಾನ್ ಬಿಟ್ಕೊಟ್ಬಿಡ್ಲಾ ಗುಟ್ಟು? ಬನ್ನಿ ಕ್ಲೋಸ್ ಅಪ್ ನೋಡಿ, ಹೇಳ್ತೀನಿ ನೋಡಿ. ನಮಗೆ ವಿಷ್ಣುವರ್ಧನ ಸಾಹಸಿಂಹ ಗೊತ್ತು. ವಿಷ್ಣುವರ್ಧನ್ ಅವರು ಸಂಪತ್ ಕುಮಾರ್ ಹೇಗಿದ್ರು ಅಂತ ಇವ್ರಿಗಿಂತ ಚೆನ್ನಾಗಿ ಯಾರು ಗೊತ್ತಿಲ್ಲ. ಎಲ್ಲ ಬಿಟ್ಕೊಡಿ ಈಗ ನೀವು ನಮ್ಗೆ. ಹೇಳ್ಕೊಡ್ತೀನಿ ನೋಡಿ. ಹೇಳಿ. ಅವ್ರಿಗೆ ಅವ್ರ ಗಂಡಂದು ಹೆಸರು ಸಂಪತ್ ಕುಮಾರ್ ಅಂತಾನೆ ಗೊತ್ತಿರ್ಲಿಲ್ಲ. ಸಂಪತ್ ಅಂದ್ರೆ ಏನು, ಎಷ್ಟು ದುಡ್ಡು, ಎಷ್ಟು ರಿಚ್ನೆಸ್, ಎಲ್ಲ ತರ ರಿಚ್ನೆಸ್. ಇಟ್ಸ್ ನಾಟ್ ದ ಮನಿ. Yes. It is acting. Yes. It is the spirit of the man. Yeah, humanity. Yes. Service. Yes. Those are the richness. Correct. My son has shown. My brother has shown. No, really. ನಮ್ಗೇನಂದ್ರೆ ನೀವು ಚಿಕ್ಕ ವಯಸ್ಸಿಂದ ನೀವು ವಿಷ್ಣು ಸರ್ ನೋಡಿದ್ರಿ ಸಂಪತ್ ಕುಮಾರ್ ಆಗಿ. ಆ ಸಂಪತ್ ಕುಮಾರ್ಗೆ ಫಸ್ಟ್ ಈ ಸಿನಿಮಾ ಆಕರ್ಷಣೆ ಯಾವಾಗ ಶುರು ಆಯ್ತು? ವಿಷ್ಣು ಸರ್ ಆಕರ್ಷಣೆ ಚಿಕ್ಕ ವಯಸ್ಸಿಂದಾನೇ ಇತ್ತು ಸರ್. ಅದೇನಾಯ್ತು ಅಂದ್ರೆ ನಮ್ ದೊಡ್ಡಪ್ಪ ಹಿ ಹ್ಯಾಸ್ ಲಾಟ್ ಆಫ್ ಟ್ಯಾಲೆಂಟ್ಸ್. ಕತೆ ಬರೆಯೋರು ಸಿನಿಮಾಗೆ. ಧರ್ಮಸ್ಥಳದ ಮಂಜುನಾಥ ಹೆಗ್ಗಡೆಯವರು ಅವ್ರ ಕೈಲಿ ಕರ್ಸ್ಕೊಂಡು ಪಿಕ್ಚರ್ಗೆ 2 ತಿಂಗಳು ಅಲ್ಲೇ ಇದ್ದು ಸ್ಕ್ರಿಪ್ಟ್ ಎಲ್ಲ ಬರ್ಕೊಟ್ರು. ಇವರ ದೊಡ್ಡ ಅತ್ತಿಗೆ ಇದಾರಲ್ಲ, ಅವ್ರು ಆಗಿನ ಕಾಲದಲ್ಲೇ ಪಿಕ್ಚರ್ ಎಲ್ಲ ಮಾಡಿ ಹೆಸರು ತಗೊಂಡವ್ರು, ಆಕ್ಟ್ ಮಾಡಿರೋರು. ಓಕೆ, ಸೊ ಇಡೀ ಫ್ಯಾಮಿಲಿ ಒಂದು ಕನೆಕ್ಷನ್ ಇದೆ ಸರ್. ಜೀನ್ಸ್ ಎಲ್ಲ ಇದೆ. ಅವನು ಸ್ಕೂಲಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಓದ್ತಿದ್ದಾಗ ಸ್ವಲ್ಪ ಕಿತಾಪತಿ, ಹೆಣ್ಣಿಗೆ ರೋಲ್ ಮಾಡ್ಕೊಳ್ಳೋದು, ನರಸಿಂಹಯ್ಯನವ್ರನ್ನೇ ಆಟ ಆಡಿಸ್ಬಿಟ್ಟಿದ್ದ ಅವನು. ಆ ಥರ ನಾವು ಯಾರ್ಯಾರು ಹೆಂಗಿರ್ತಾರೋ ಮನುಷ್ಯಕ್ಕೆ ತಕ್ಕಾಗಿ ಇರಬೇಕು ಅನ್ನೋದನ್ನ ತೋರಿಸ್ದಂಥವ್ರು ವಿಷ್ಣು ಸರ್. ಅದಕ್ಕೆ ತಕ್ಕಾಗಿ ಇವರು ಅವ್ರ ಜೊತೆ ಎಲ್ಲಾನು ಸಾಥ್ ಕೊಟ್ಟಿದ್ದಾರೆ ಸರ್. ಸೊ ಅದಕ್ಕೆ ನಾವು ಇಬ್ಬರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ನಂಗೆ ನಿಜವಾಗ್ಲೂ ಇವಾಗಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಂಥ ಸ್ಟಾರ್ ಆಗಿದ್ದವ್ರು ನಮ್ಮ ಮನೆಗೆ ಬಂದು ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದರು. ನನ್ನ ತಮ್ಮ ಹೆಂಗೆ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದ. ಅವರಿಬ್ಬರದ್ದು ಹೆಂಗೆ ಮಿಂಗಲ್ ಆಯಿತು ಅಂದರೆ, ಜೇನುತುಪ್ಪ, ಹಾಲು, ನೀವೇನೇನು ಬೇಕಾದ್ರೂ ಸೇರಿಸ್ಕೊಳ್ಳಿ ಸರ್, ಆ ಥರ ಸೇರ್ಕೊಂಡು ಹೋಗ್ಬಿಡ್ತಾರೆ. She was such a down to earth person. We could approach her, talk to her. ಅವ್ರು ಯಾವ ಥರ ನಾನು ಸೂಪರ್ ಸ್ಟಾರ್ ಅನ್ನೋದು ನನ್ನ ತಮ್ಮನ ಮುಂದೆ ತೋರಿಸ್ಲಿಲ್ಲ. ಅವರು ಬೇರೆಯವ್ರಿಗೆ ಒಂದು ಎಕ್ಸಾಂಪಲ್ ಥರ ಇವತ್ತಿನ ತನಕ ನಡ್ಕೊಂಬಂದಿದ್ದಾರೆ. ಇವಾಗಿನ ಅಪ್ಕಮಿಂಗ್ ಆಕ್ಟ್ರೆಸಸ್ ಇದ್ದಾರಲ್ಲ, ಅವ್ರುಗಳು ಇವ್ರನ್ನ ರೋಲ್ ಮಾಡ್ಲಾಕ್ ತಗೊಂಡು ಮುಂದೆ ಹೋದ್ರೆ ನಮ್ಮ ಫಿಲಂ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ. So sweet of you. Yes ma'am. We were talking about ವಿಷ್ಣು ಸರ್ ಮನೆಯಲ್ಲಿ ಅವರ ಲವಲವಿಕೆ, ಆ ಲೈವ್ಲಿನೆಸ್ಸು. ಮದುವೆ ಆದಮೇಲೆ ಅವ್ರು ಹೇಳಿದ್ರು ಅಂಬರೀಷ್ ಅವರು ಅಶೋಕ ಹೋಟೆಲ್ ಕರ್ಕೊಂಡು ಹೋಗಿ ತುಂಬಾನೇ ಕಷ್ಟಪಟ್ಟರು. ಆವತ್ತಿನ ಘಟನೆ ಎಕ್ಸಾಕ್ಟ್ ಆಗಿ ಏನು ನಡೀತು ಅಂತ ಒಬ್ಬರು ರಿಬಲ್ ಮಾತಾಡಿದ್ದಾರೆ, ಕೇಳಿ.
ನಮಸ್ಕಾರ ಭಾರತೀಯವರೇ. ವಿಷ್ಣುವರ್ಧನ್ ನನ್ನ ಬಹಳ ಆಪ್ತ ಮಿತ್ರ. ನಾನು ಖಳನಾಯಕನಾದರೂ ಅವ್ನು ನಾಯಕ ನಟನಾದರೂ ನನಗೆ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದ. ಅದೇ ರೀತಿ ಅದನ್ನು ಭಾರತೀಯವರು ನನ್ನನ್ನು ಗುರುತಿಸಿ ನಾನು ಚಿತ್ರೀಕರಣ ಮಾಡಬೇಕಾದ್ರೆ ಅವ್ರ ಮನೆಗೆ ನಮ್ಮನ್ನು ಊಟಕ್ಕೆ ಕರೆಯೋರು, ಭಾಳ ಸ್ನೇಹ. ಭಾರತೀಯವರು ಮದುವೆಗೆ ನಾವೆಲ್ಲ ನಿಂತು ಅವ್ರ ಜೊತೆಲೇ ಇದ್ವಿ. ವಿಷ್ಣು ಎಂಥವನು ಅಂದರೆ, ಭಾರತೀಯವರು ಆದ ಮೊದಲನೇ ರಾತ್ರಿ ಅಶೋಕ ಹೋಟ್ಲಲ್ಲಿ 600 ಅಂತ ಒಂದು ದೊಡ್ಡ ಸ್ವೀಟ್ ಇತ್ತು, ಅದನ್ನು ಬುಕ್ ಮಾಡಿದ್ವಿ. ಅದರಲ್ಲೇ ಅವರಿಗೆ ಫಸ್ಟ್ ನೈಟ್. ವಿಷ್ಣು ಇಲ್ಲ ನೀನು ಇಲ್ಲೇ ಇರಬೇಕು. ಅಯ್ಯೋ ನಮ್ಮ ಆವಾಗ ನೋಡಿ ಅವನ ಪ್ರೀತಿಗೆ ನಾವೆಲ್ಲ ಮರಳೋಗಿ ನಾನು ಬಾಬು ಈಚೆ ಸೋಫಾದಲ್ಲಿ ಮಲಗಿದ್ವಿ. ಅದಾದಮೇಲೆ ಅವರ ಹನಿಮೂನ್ಗೆ ಹೋದ್ವಿ. ಆವಾಗಲೇ ನಮ್ಮನ್ನು ಬನ್ನಿ 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 ಅಂತಾನೆ. ಆ ಥರ ನಮಗೆ ನಮ್ಮ ಹತ್ರ ನನ್ನ ಸಂಬಂಧ ಭಾಳ ಹತ್ರ ಬಂತು. ವಿಷ್ಣುಗೆ ತಮಾಷೆ ಅಂದರೆ ಸೆನ್ಸ್ ಆಫ್ ಹ್ಯೂಮರ್ ಈಸ್ ಟೂ ಮಚ್ ಫಾರ್ ಎ. ಭಾರತಿ ವಿಷ್ಣುವರ್ಧನ್, ಸುಮಲತಾ ಅಂಬರೀಷ್ ಇಬ್ಬರು ಹೇಗೆ ಅಂದರೆ ಒಂದು ನಾಣ್ಯದ ಎರಡು ಮುಖಗಳು. ಅವರು ನಾವು ಅಷ್ಟೇ ಕುಟುಂಬದಲ್ಲಿ ಅಷ್ಟು ಹತ್ತಿರವಾಗಿ ಜೀವನ ಸಾಗಿಸ್ತಾ ಬಂದ್ವಿ. ಇದೇ ರೀತಿ ಭಾರತೀಯವರಿಗೆ ದೊಡ್ಡ ನಟಿಯಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ದೊಡ್ಡ ಗುಣನೂ ಅವರಲ್ಲಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಭಾರತೀಯವರು. So nice to see both the couples. ನೀವು ಆ ಸ್ನೇಹನೇ ಬೇರೆ. ಕೆಲವು ನಮ್ಮ ಮಾತಲ್ಲಿ ಮುಗಿಸಕ್ ಆಗೋದೇ ಅಲ್ಲಮ್ಮ. ಹೌದು. ಇಟ್ಸ್ ಅ ಫೀಲಿಂಗ್. ಆ ಫೀಲಿಂಗ್ಗೆ ಪದಗಳು ಸಿಗಲ್ಲ ಯಾವತ್ತೂ. ತುಂಬಾ ಕಿಟ್ಲೆ ಮಾಡೋದು ನಮ್ಮ ಯಜಮಾನ್ರು, ಗೋಳು ಹಿಕ್ಕೊಳ್ಳೋರು ಎಲ್ಲರೂ. ಅಂಡ್ ಇನ್ನೊಂದು ಏನು ಗೊತ್ತಾ, ಈ ವಾಸ್ ಅ ಜೀನಿಯಸ್ ಇನ್ ಎನಿ ಕೇಸ್. ಅವರಲ್ಲಿ ನೀವು ಆರ್ಗ್ಯುಮೆಂಟ್ ಕುತ್ಕೊಂಡ್ಬಿಟ್ರೆ ಯು ಕಾಂಟ್ ವಿನ್ ವಿತ್ ಇಟ್. ನೋಬಡಿ. ನೀವು ಯಾವ ಸಬ್ಜೆಕ್ಟ್ ತಗೊಳ್ತೀರಿ, ಹಿ ಇಸ್ ಟು ಆರ್ಗ್ಯೂ. ಎಸ್ ಅಂತಾನು ನೋ ಅಂತಾನು. ಸೊ ನಾನು ಮಾತೇ ಆಡ್ತಿರ್ಲಿಲ್ಲ ಅವ್ರ ಹತ್ರ. ಏನಾದ್ರೂ ಇದ್ರೆ ಲೆಟರ್ ಅಲ್ಲಿ ಬರೆದ್ಬಿಟ್ಟು. ಅಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ ಮಗುವಂಥ ಒಂದು ಮನಸ್ಸು, ಆ ಗುಣ. ನಿಜ ಹೇಳಬೇಕು ಅಂದ್ರೆ ನಾನು ಅವರ ಅರ್ಧಾಂಗಿ ಅಂತ ನಾನು ಹೇಳ್ತಾ ಇಲ್ಲ. ಆಸ್ ಎ ಫ್ಯಾನ್, ಆಸ್ ಎ ಲವರ್, ಅಂಥ ಒಂದು ವ್ಯಕ್ತಿನ ನಾನು ನೋಡಲಿಲ್ಲ. Not come across. Such a great human being he was. I'm very lucky. So sweet. ಈ ಬಂಧನ ಜನುಮ ಜನುಮದ ಅನುಬಂಧನ. ನಾವು ಜಾಸ್ತಿ ಮಾತೇ ಆಡ್ತಾ ಇರಲಿಲ್ಲ. ಬರೀ ಅವ್ರು ಹಿಂಗೆ ನೋಡಿದ್ರೆ ಅವ್ರಿಗೇನು ಬೇಕು ಅಂತ ಗೊತ್ತಾಗ್ತಿತ್ತು ನನಗೆ. ಆ ಥರ ನಮ್ಮ ಜೀವನ ಇದ್ದಿದ್ದು. ಹೇಗೆ ಅಂತ ಹೇಳಿದ್ರೆ 2 ದೇಹ 1 ಹೃದಯ ಅಂತ, ಆ ಥರ ಇದ್ದಿದ್ದು. ರೈಟ್ ಮೇಡಮ್. ಆ ಕೆರಿಯರ್ ನೀವೇ ಒಂದು ದೊಡ್ಡ ಸೂಪರ್ ಸ್ಟಾರು, ಅದ್ಭುತವಾದ ಸಾಧನೆ ಮಾಡಿದ್ದೀರಿ ಚಿತ್ರರಂಗದಲ್ಲಿ. ನಂತರ ಇವ್ರದ್ದೊಂದು ಸೂಪರ್ ಸ್ಟಾರ್ಡಮ್ ಸಿಗುತ್ತೆ, ಅದಕ್ಕೆ ಜೊತೆಗೆ ಇರ್ತೀರಿ, ಅದಕ್ಕೆ ಬೆನ್ನೆಲುಬಾಗಿರ್ತೀರಿ. ಆ ಟೈಮಲ್ಲಿ ಹೇಗಿತ್ತಮ್ಮ ಅದು? ದ ಹೋಲ್ ಥಿಂಗ್, ಲೈಕ್ ನೀವು ನಿಮ್ಮ ಕೆರಿಯರ್ನೆಲ್ಲ ಈಗ ಬಿಟ್ಬಿಟ್ಟಿದ್ದೀರಿ. ಸಾರಿಗೆ ಏನೇನು ಬೇಕು, ಅವ್ರಿಗೇನು ಬೇಕು ಬೇಡ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೀರಿ. ಯು ಟುಕ್ ಅನದರ್ ರೋಲ್. ಇಟ್ ಇಸ್ ಎ ರೋಲ್ ಓನ್ಲಿ. ಇಟ್ಸ್ ಎ ಕ್ಯಾರೆಕ್ಟರ್. ಓಕೆ. ಗ್ರೇಟ್ ಕ್ಯಾರೆಕ್ಟರ್ ಅಂಡ್ ಲಿವಿಂಗ್ ಕ್ಯಾರೆಕ್ಟರ್. ಸೊ ಅದರಲ್ಲಿ ಏನು ತಪ್ಪಾದ್ರೂ ತಪ್ಪಾಗೋಗ್ಬಿಡುತ್ತೆ. ಕರೆಕ್ಟ್. ಸೊ ಎಷ್ಟು ಯೋಚನೆ ಮಾಡಿ, ಎಷ್ಟು ಇದು ಮಾಡಿ, ಎಲ್ಲಿ ಅಡ್ಜಸ್ಟ್ ಆಗಬೇಕು, ಎಲ್ಲಿ ಯಾರು ಇದು ನೋಡ್ಕೋಬೇಕು. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗಿದೆ. ಇಟ್ಸ್ ಎ ಗ್ರೇಟ್ ಕ್ಯಾರೆಕ್ಟರ್ ಅದು. ರೈಟ್ ಮೇಡಮ್. ನಿಮ್ಮ ಮದುವೆ ದಿನ ನೀವೇ ಹೇಳ್ತಿದ್ರಿ ದೊಡ್ಡ ಗಲಾಟೆ ಆಯಿತು, ಜನ ಬರೋಕ್ಕಾಗಲಿಲ್ಲ, ತುಂಬ ಗಲಾಟೆ ಆಯಿತು ಅಂತ. ಆ ಟೈಮಲ್ಲಿ ನಿಮ್ಮ ಮದುವೆ ಬರಬೇಕು ಅಂತ ಆಸೆ ಪಟ್ಟು ಒಳಗೆ ಎಂಟ್ರಿ ಸಿಗದೆ ಬೇಜಾರು ಪಡ್ಕೊಂಡು ಹೋದಂತ ಒಬ್ರು ಇಲ್ಲಿ ಬಂದು ನಿಮ್ಗೆ ವಿಶ್ ಮಾಡ್ಬೇಕಂತ ಬಂದಿದ್ದಾರೆ. ದಯವಿಟ್ಟು ವಿಶ್ ಮಾಡ್ತಾರತ್ತೆ ನೋಡಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಂತೂ ಸ್ವರ್ಗದ ಬಾಗಲ್ ತೆಗೀತು. ಬಹಳ ಸಂತೋಷ ಆಯಿತು. ಯಾಕೆಂದರೆ ನಾನು ನಿಮ್ಮನ್ನು ಮೊದಲು ನೋಡಿದ ಚಿತ್ರ ಮೇರು ಮುತ್ತಣ್ಣ ಚಿತ್ರದಲ್ಲಿ. ಆ ಚಿತ್ರದಲ್ಲಿ ನಿಮಗೆ ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲದೇನೆ ಸ್ವಿಮ್ಮಿಂಗ್ ಪೂಲಲ್ಲಿ ಸಾಂಗೇ ತೆಗೆದಿದ್ದೀವಿ ನಾವು. ಹೆಂಗ್ ಸರ್ ಅದು? ನಮ್ಮ ನಿರ್ದೇಶನ ಹೇಳ್ಕೊಡಿ. ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲದೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸಾಂಗ್ ತೆಗೆದು ದಯವಿಟ್ಟು ಬಹಳ ಮುಖ್ಯ ಸರ್. ನಮ್ಗೆ ಆ ಕಾಸ್ಟ್ಯೂಮ್ ಬೇಕು, ಅದು ಸೂಪರ್ ಹಿಟ್ ಸಾಂಗ್. ಅವತ್ತೊಂದು ದಿವಸದಿಂದ ಹಿಡಿದು ಇವತ್ತೊಂದು ದಿವಸದವರೆಗೂ ಡ್ರೆಸ್ ಕೋಡು, ಡ್ರೆಸ್ ಕಾಸ್ಟ್ಯೂಮ್ಸ್ ಹೆಂಗಿರ್ಬೇಕು ಅನ್ನೋದನ್ನ ಮಾತ್ರ ಇವ್ರು ನೋಡಿ ಕಲ್ತ್ಕೋಬೇಕು. ಆಮೇಲೆ ಇವ್ರದ್ದು ಪ್ರೆಸೆನ್ಸ್ ಆಫ್ ಮೈಂಡ್, ಪ್ರೆಸೆನ್ಸ್ ಆಫ್ ಟೈಮ್. ರಾಜ್ಕುಮಾರ್ ಎಷ್ಟು ಪಂಕ್ಚುಯಲ್ ಅಷ್ಟೇ ಪಂಕ್ಚುಯಲ್ ಇವರು ಭಾರತೀಯವರು. ಆಮೇಲೆ ದೂರದ ಬೆಟ್ಟ ಒಂದು ಸ್ಪೆಸಿಫಿಕ್ ಚಿತ್ರ ನನಗೆ. ಏನಂತ ಹೇಳಿದ್ರೆ ಪ್ರತಿ ಸತಿ ಮೇಡಮ್ ಬಂದ್ರು
ರಾಜ್ಕುಮಾರ್ ಬಂದರು. ಇಬ್ಬರು ಬಂದಿದ್ದೇನೆ ಅಸೋಸಿಯೇಟ್ ಡೈರೆಕ್ಟರ್ಗೆ ಕೈ ನೀಡೋರು. ಯಾಕೆಂದರೆ ಇವ್ರ ಕೈಯಲ್ಲಿ ಅವ್ರ ಹೆಸರನ್ನ ಟ್ಯಾಟೋ ಹಾಕ್ಕೊಂಡಿದ್ರು, ಅವ್ರ ಕೈಯಲ್ಲಿ ಇವ್ರ ಹೆಸರು ಟ್ಯಾಟೋ. ಪಾತ್ರ ನೀವು ಬೇರೆ ಏನೇನು ಯೋಚನೆ ಮಾಡಬೇಡಿ, ನೀವು ಕಲಾವಿದರು, ಪಾತ್ರ. ಸೊ ಇವ್ರ ಕೈಲಿ ಶಿವು, ಅವ್ರ ಕೈಲಿ ಗೌರ. ಸೊ ಪ್ರತಿ ದಿವಸ ಇವ್ರು ಬಂದು ನನ್ನ ಕೈ ಕೊಡೋರು. ಆ ಕೈಯಲ್ಲಿ ನಾನು ಆಟೋಗ್ರಾಫ್ ಹಾಕೋದು, ಆಮೇಲೆ ರಾಜ್ಕುಮಾರ್ ಕೈಗೆ ಆಟೋಗ್ರಾಫ್ ಹಾಕೋದು. ಆಲ್ ದಿ 35 days ಆರ್ 40 days ಎಷ್ಟು ದಿವಸ ಶೂಟಿಂಗ್ ಆಯಿತು ಅಷ್ಟು ದಿವಸನೂ ಕೂಡ ಮೇಡಮ್ ಕೈ ಕೊಟ್ಟಿದ್ದಾರೆ, ನನಗೆ ಅಣ್ಣ ಅವ್ರು ಕೈ ಕೊಟ್ಟಿದ್ದಾರೆ, ಅದ್ರ ಕೈಗೆ ಆಟೋಗ್ರಾಫ್ ಹಾಕಿದ್ದೀನಿ. ಇದಕ್ಕಿಂತ ಇನ್ನೇನು ಭಾಗ್ಯ ಇದೆ ಹೇಳಿ ಸರ್? ಕೇಳಕ್ಕೆ ಹಾಡಾಗಿದೆ ಸರ್. ಮೇಡಮ್ ಕೈ ಕೊಟ್ಟು ನನಗೆ, ಅಣ್ಣವರು ಕೈ ಕೊಟ್ಟರು ನನಗೆ ಅಂತ ಹೇಳ್ಬೋದು. ಆಮೇಲೆ ಏನಾಯ್ತು ಅಂದ್ರೆ ಒಂದು ವಿಷಯ ಹೇಳ್ತೀನಿ. ಆಗಿನ ಕಾಲದಲ್ಲಿ ಹೀರೋಯಿನ್ಗೆ ಒಂದು ಹಾಡು ಕೊಟ್ಟು ಹೀರೋ ಬೇರೆ ಏನಿಲ್ಲ, ಬರೀ ವಿಂಡೋ ಪೀಪಿಂಗ್ ಅಷ್ಟೇನೆ. ಇದು ಮರದಲ್ಲಿ, ಆಮೇಲೆ ಟೀ ಸೊಪ್ಪೆ ಎಲೆಯಲ್ಲಿ ಅದ್ರಲ್ಲಿ ಬರೋದು ಪೂರ್ತ ಇವ್ರ ಮೇಲೇನೆ ಹಾಡು. ಎಂತ ಹಾಡೋದು. ಆದ್ರೂ ನೋಡ್ತಾರೆ ನಿಮ್ಮ ಮಕ್ಕಳಲ್ಲಿ ನಗ್ತಾ ಇದ್ರೆ ಹಣೆಯ ಸಿಂಗಾರ ಕಾಣಿಸ್ತಾ ಇದೆ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು ಅಂತ. 10 days we shot that. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ ತಂದನ ತಾನೋ ತಾನೋ ತಂದನ ತಾನೋ ತಾನೋ ತಂದನ ತಾನೋ ತಾನೋ ತಂದನ ತಾನೋ ನಾನಯ್ಯ ಬೊಂಬೆ ನಾನಯ್ಯ. ಏನ್ ಭಾವಾತ್ಮಕವಾದ ಅಭಿನಯ ಇವ್ರದ್ದು, ಅಣ್ಣ ಅವ್ರದ್ದು. ಇದು ಕೆಮಿಸ್ಟ್ರಿ ಸೋ ಗುಡ್. ಡೈಲಾಗ್ಗಳು ಅಷ್ಟೇನೆ. ಅಯ್ಯೋ ನಾನು ಇನ್ನೊಂದು ಮರೆತು ಬಿಟ್ಟಿದ್ದೆ ಸರ್. ಇವ್ರ ಮದುವೆ ಟೈಮಲ್ಲಿ ಕಳ್ಳ ಶೂಟಿಂಗ್ ನಡೀತಾ ಇತ್ತು. ಸರಿ ಮದುವೆಗನ್ಕೂ ಹೋಗಕ್ಕಾಗ್ಲಿಲ್ಲ, ರಿಸೆಪ್ಷನ್ಗಾರು ಹೋಗೋಣ ಅಂತ ಬಂದ್ರೆ ನಾ ಏನೋ ಸ್ಟೈಲಾಗಿ ಬಂದು ಆಟೋ ರಿಕ್ಷಾಲಿ ಇಳ್ತೀನಿ, ನೋಡ್ತೀನಿ ಇಲ್ಲೋ ದೊಡ್ಡ ಗುಂಪು, ಒಂದು ಜಾತ್ರೆನೇ ಇದೆ. ಮೊದಲೇ ಈ ಪರ್ಸನಾಲಿಟಿ ಇದ್ರಲ್ಲಿ ಹೆಂಗೆ ತೂರೋದು ನಾನು ಆಗಲಿಲ್ಲ, ಏನಿಲ್ಲ ಕಷ್ಟಪಟ್ಟೆ ಮಾಡಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಇನ್ನು ಬೇಡ ಅಂದ್ಕೊಂಡಿದ್ದೇನೆ, ವಾಪಸ್ ಹೊಟ್ಟದೆ. ನೆಕ್ಸ್ಟ್ ಡೇ ವಿಷ್ಣುಗೆ ನಮ್ಮ ಪಿಕ್ಚರ್ ಶೂಟಿಂಗ್ ಏನೇ ಕುಳ್ಳನೆ ಅವ್ನು ಪಾಪ ಹನಿಮೂನ್ಗೆ ಅಲ್ಲಿ ಇಲ್ಲಿ ಎಲ್ಲೂ ಹೋದಂಗಿಲ್ಲ ನಮ್ದು. ಆಮೇಲೆ ಇಲ್ಲಿ ನಮ್ಮ ಶೂಟಿಂಗಲ್ಲಿ ಅವನೇನು ಕೇಳೋ ಅಂದರೆ, ಯಾಕಂದ್ರೆ ಡೈರೆಕ್ಟರ್ ಹತ್ರ ಕೇಳಕ್ಕೆ ಅವನಿಗಿಲ್ಲ, ನಾನು ಕೇಳೋ ಬೇಗ 6 ಗಂಟೆಗೆಲ್ಲ ಕಳಿಸ್ಬಿಡೋ, ನಾನು ಹೋಗ್ಬೇಕು ನನಗೆ. ಅವನೆಲ್ಲ ಸರ್ ಅವನು ಎಲ್ಲಾನು ಹೇಳಿರ್ತಾನೆ ಸರ್, ನಮ್ಮ ಹತ್ರ ಎಲ್ಲಾನು ಹೇಳಿದ್ದಾನೆ. ಅವ್ನು ಏನಾದ್ರು ಮನೇಲಿ ಏನಾದ್ರು ಒಂಚೂರು ಏನಾದ್ರು ಒಂದು ಸ್ವಲ್ಪ ಏನೋ ಡಿಫ್ರೆನ್ಸ್ ಒಪಿನಿಯನ್ ಬಂದರೆ ಒಂಥರ ಒಂಚೂರು ಮಕ್ಕದಲ್ಲಿ ಸಿಡ್ ಕಾಣಿಸೋದು. ನಾನು ಆರ್ಗ್ಯೂ ಮಾಡ್ತಾ ಇರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಮನಸ್ಸು ಬೇಜಾರಾಗಿದ್ರೆ ಐ ನೆವರ್ ಇಸ್ ಟು ಆರ್ಗ್ಯೂ ವಿತ್ ಹಿಮ್, ಐ ನೆವರ್ ಇಸ್ ಟು ಟಾಕ್ ಟು ಹಿಮ್. ಶೂಟಿಂಗ್ ಬಂದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಏನೋ ಇವನಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಅಂತ ನಾನು ಕೇಳಿದ್ರೆ ಮೊದಲು ಹೇಳ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹೇಳವ ಹೌದು ಕಣೋ, ಮನೇಲಿ ಏನೋ ಒಂಚೂರು ಏನೋ ಒಂದು ಸ್ವಲ್ಪ ಫ್ರಿಕ್ಷನ್ ಅಷ್ಟೇ, ಬಟ್ ಅದನ್ನ ಕಂಡಿಡ್ದುಬಿಟ್ಟಿಯಲ್ಲ ಅಂದ. ಇಲ್ಲ ನಂಗೆ ಗೊತ್ತಾಯ್ತು ಅಂತ ಅವಾಗ ಹೇಳ್ದ ವಿಷ್ಣು ಹೇಳವ, ನನ್ನ ಜೀವನದಲ್ಲಿ 2 ಬೀಗಳೇನೆ ವ್ಯತ್ಯಾಸ ಕಾಣಿಸೋದು ಏನಿದ್ರು ಕೂಡ, ಒಂದು ಭಾರತಿ ಇನ್ನೊಂದು ಭಾರ್ಗವ ಕಣೋ ಅಂತ ಹೇಳ್ತಾ ಇದ್ದ. ಸೊ ಆದ್ದರಿಂದ ನಾನು ಇವತ್ತೊಂದು ದಿವಸ ಏನಾಗಿ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಧೈರ್ಯ ತಂದುಕೊಟ್ಟಿರೋದು ಕೂಡ ಅವನು ಒಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ನಾನು ಬಾಬಣ್ಣನ ಮರೆಯಕ್ಕಾಗೋದೇ ಇಲ್ಲ. ಬಾಬಣ್ಣ ಹೆಂಗೆ ಬೆಳೆಸೋರು ಅಂತ ಹೇಳಿದ್ರೆ, ಒಂದು ಡೈಲಾಗ್ ಆಗ್ಬೋದು, ಹೇಳ್ಕೊಡೋದಾಗ್ಬೋದು, ಅದನ್ನ ಡೀಟೇಲ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದಾಗ್ಬೋದು. ಬಟ್ ಅಂಡ್ ಶೆಡ್ಯೂಲ್ ಪ್ರಕಾರ ಫಿಲ್ಮ್ಸ್ ಮಾಡೋರು ಮೇಡಮ್, ಎಷ್ಟು ಆರ್ಗನೈಸ್ಡ್ ಮಾಡೋರು ಭಾರ್ಗವ ಅವರು ಅಂದ್ರೆ. ದಟ್ ಇಸ್ ವೈ 50 ಫಿಲ್ಮ್ಸ್ ಡೈರೆಕ್ಟ್ ಮಾಡೋದು ಅಂದ್ರೆ ಏನ್ರಿ, ಅಮೇಜಿಂಗ್. ಡೆಡಿಕೇಟೆಡ್ ಟೆಕ್ನಿಷಿಯನ್. ಥ್ಯಾಂಕ್ ಯು ಭಾರ್ಗವ, ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಕಲಾವಿದರು ಅಂದಮೇಲೆ ನಮ್ಮ ಎಲ್ರಿಗೂ ಹೊರಗಡೆ ನಾವು ಮಾಡುವಂಥ ಚಿತ್ರಗಳು, ಅಭಿಮಾನಿಗಳು, ಅದರ ಯಶಸ್ಸು, ಕಟ್ಔಟ್ಗಳು, ಅಭಿಮಾನಿ ಸಂಘಗಳು, ಇದರ ಜೊತೆಗೆ ನಮಗೇ ಗೊತ್ತಿಲ್ಲದೆ ಕೆಲವು ವಿವಾದಗಳಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ಆ ವಿವಾದಗಳು ನಮ್ಮ ಕೈ ಮೀರಿ ಸೈಜು ಬೆಳೆದು ಬಿಡುತ್ತೆ. ಅದ್ರಲ್ಲಿ ಸತ್ಯ ವಿಷಯ ಬಹಳ ಕಡಿಮೆ ಇದ್ರೂ ಕೂಡ ಆ ವಿವಾದ ಚೆನ್ನಾಗಿದೆ, ಸ್ವಾರಸ್ಯಕರವಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅದು ಬೆಳೀತಾ ಹೋಗುತ್ತೆ. ಆ ಥರ ಕೆಲವು ಘಟನೆಗಳು ವಿಷ್ಣು ಸರ್ ಲೈಫಲ್ಲಿ ನಡೆದಿದೆ. ಅದ್ರ ಬಗ್ಗೆ ನನಗೆ ಅವ್ರು ವೈಯಕ್ತಿಕವಾಗಿ ಹೇಳಿದ್ದಾರೆ ಎಷ್ಟೊಂದು ಸಲ. ಆಗಿದ್ದೆ ಬೇರೆ ರಮೇಶ್, ಅದು ಬೇರೆ ಥರ ಹೊರಗಡೆ ಹರಡುತ್ತಾ ಇದೆ ಅಂತ. ನೀವು ಹತ್ತದಿಂದ ನೋಡಿದವರು, ಹಾಗಾಗಿ ಇದೊಂದು ಒಳ್ಳೆ ವೇದಿಕೆ, ಅದನ್ನು ಸ್ಪಷ್ಟೀಕರಣ ಕೊಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ಆ ಗಂಧದ ಗುಡಿ ಘಟನೆ ಏನು ನಡೀತು ನಿಮ್ಮ ಪ್ರಕಾರಮ್ಮ? ನನಗೆ ತಿಳಿದ ಮಟ್ಟಿಗೆ ಆ ಜಾಗದಲ್ಲಿ ಅವ್ರು ಇಲ್ಲೇ ಇರ್ಲೇ ಇಲ್ಲ ಅಂತ ಅದೇ ವಿಷ್ಣು ಸರ್ ಹೇಳಿದ್ರು ನನಗೆ. ಆ ಸೀನಲ್ಲೇ ಇಲ್ಲ ಅವರು. ಅದೇ ಯಾಕೆ ಈ ಒಂದು ಪ್ರಚಾರ ಆಯ್ತು, ಏನಾಯ್ತು ಅಂತ ಗೊತ್ತಿಲ್ಲ. ಈ ಥರ ಒಂದು ವಿವಾದ ಹೇಗೆ ಹುಟ್ಟಿತು, ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಕ್ಕೆ ನಮ್ಮ ಮಾಧ್ಯಮದ ಮಿತ್ರೊಬ್ರು ಬಂದಿದ್ದಾರೆ, ಸ್ವಾಗತಿಸಿ. ಪ್ಲೀಸ್ ಕಮ್ ಮಿಸ್ಟರ್ ಬಿ ಗಣಪತಿ ಸರ್. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ನಮಸ್ಕಾರ.
ಗಣಪತಿಯವರೇ, ಈ ಗಂಧದ ಗುಡ್ಡಿ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಅದರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರಿ, MP ಶಂಕರ್ ಅವ್ರದ್ದು. ನಾನು MP ಶಂಕರ್ ಆತ್ಮಕಥೆ ಬರೆದೆ. ಆಮೇಲೆ ಒಬ್ಬ ಕಲಾವಿದನಾಗಿ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಮಧ್ಯೆ ನನ್ನ ಒಡನಾಟದ ಒಂದು ಸಂವಾದದ ಬಂಧ ನನಗೆ ಇತ್ತು ಅನ್ನೋ ಕಾರಣಕ್ಕಾಗಿ ಹೇಳುದಿದ್ರೆ, ರಾಜ್ಕುಮಾರ್ಗಾಗ್ಲಿ ಸ್ವತಃ ವಿಷ್ಣುವರ್ಧನ್ ಅವ್ರಿಗಾಗ್ಲಿ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇರಲಿಲ್ಲ. ಹೌದು, ನಮ್ಮೆಲ್ಲರಿಗೂ ಗೊತ್ತಾಯಿದೆ ಅದು. ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವ್ರ ಮಧ್ಯೆ ತಂದಿಟ್ಟದ್ದಿದ್ರೆ ಅದು ಅವರ ಸುತ್ತಮುತ್ತ ಇದ್ದಂತಹ ಕೆಲವು ಅನಾರೋಗ್ಯಕರವಾದಂತಹ ಮನಸ್ಸುಗಳಷ್ಟೇ ಹೊರತು ಸ್ವತಃ ಅವರಿಬ್ಬರು ಬಹಳ ಬಹಳ ಆತ್ಮೀಯವಾಗಿತ್ತು. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಯಜಮಾನ ಸಿನಿಮಾ ಬಂದಾಗ ರಾಜ್ಕುಮಾರ್ ಅವರು ನೋಡ್ತಾರೆ, ಸ್ವತಃ ವಿಷ್ಣುವರ್ಧನ್ ಅವರಿಗೆ ಫೋನ್ ಮಾಡ್ತಾರೆ, ನಿಮ್ಮನ್ನ ಈಗಲೇ ಈ ಕ್ಷಣವೇ ನಾನು ಬಂದು ನೋಡಬೇಕು, ನಿಮ್ಮನ್ನ ತಬ್ಕೋಬೇಕು ಅಂತ. ಆದ್ರೆ ಅವತ್ತು ಅವ್ರು ಶೂಟಿಂಗ್ ಅಲ್ಲಿ ಇರ್ತಾರೆ, ಅವತ್ತದು ಆಗ್ಲಿಲ್ಲ ಆ ಘಟನೆ. ಕೊನೆಗೂ ಆ ಘಟನೆ ಆಗಿಲ್ಲ ಅನ್ನೋದು ರಾಜ್ಕುಮಾರ್ ಅವರಿಗೆ ಬಹಳ ನೋವಿತ್ತು. ಹಿಮಾಲಯದ ಎತ್ತರಕ್ಕೆ ಏರಿರುವ ರಾಜ್ಕುಮಾರ್ ಅವರನ್ನ ನಾವು ನೋಡಬಹುದೇ ಹೊರತು ಅಲ್ಲಿ ಹೋಗಿ ನಿಂತು ಸ್ಪರ್ಶಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ವಿಷ್ಣುವರ್ಧನ್ ಸ್ವತಃ ಹೇಳಿದ್ದು. ಇದು ವಿಷ್ಣುವರ್ಧನ್ ಅವರ ಹೃದಯವಂತಿಕೆಗೆ ಸಾಕ್ಷ್ಯ. ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ಮಧ್ಯೆ ಈ ವೈಷಮ್ಯ ಇಲ್ಲದೆ ಇದ್ದಿದ್ರೆ ಗಂಧದ ಗುಡಿ ಅಂತ ಇನ್ನು 10 ಸಿನಿಮಾ ಬರ್ತಾ ಇತ್ತು. ಗಂಧದ ಗುಡಿಯ ಘಟನೆ ಮಸಾಲೆ ಬೆಟ್ಟ ಅಂತ ಅಲ್ಲಿ ನಡೀತದೆ ಕ್ಲೈಮ್ಯಾಕ್ಸ್. MP ಶಂಕರ್ ಹೇಳಿದ ಪ್ರಕಾರ ಆ ಕ್ಲೈಮ್ಯಾಕ್ಸಿನ ವಾತಾವರಣದಲ್ಲಿ ವಿಷ್ಣುವರ್ಧನ್ ಇರಲಿಲ್ಲ, ಕೆಳಗಡೆ ಊಟ ಮಾಡ್ತಾ ಇದ್ರು. ಒಂದು ಕಡೆ ಡಮ್ಮು, ಅಲ್ಲಿ ಅದ್ವಾನಿ ಲಕ್ಷ್ಮೀದೇವಿ, ಕುತ್ತಿಗೆಗೆ ಹಗ್ಗ, ಅಲ್ಲಿ ಪಕ್ಕದಲ್ಲಿ ರಾಜ್ಕುಮಾರ್ ಅವರು, ಎದುರುಗಡೆ ಬಾಲಣ್ಣಗೆ ಒಂದು ಡೈಲಾಗ್ ಇದೆ, ಶೂಟ್ ಮಾಡಿ ನಾನು ಸುಟ್ಟು ಹಾಕಿ ಬಿಡ್ತೇನೆ ಅನ್ನುವಂತ ಒಂದು ಡೈಲಾಗು ವಿತ್ ಆ ಗನ್ನು. ಇವರಿಗಾಗೆ ಗನ್ನು ಭಾರ ಆದ್ರಿಂದ ಇದು ಏನು ಸುಡುಗಾಡಯ್ಯ, ಇದು 3-4 ಟೇಕ್ ಆಗತ್ತೆ, ಇದು ಏನಯ್ಯ ಇದು ಈ ತರ ಆಗ್ತಾ ಇದೆ ಅಂತ ಅಂದಾಗ ಅವ್ರು ಹೇಳ್ತಾರೆ, MP ಶಂಕರ್ ನಿಲ್ಲಿ 1 ನಿಮಿಷ ನಿಲ್ಲಿ, ನಿಮ್ಗೆ ನನ್ನ ಗನ್ನನೇ ಕೊಟ್ಬಿಡ್ತಾನೆ. ಅವ್ರದ್ದು ಹ್ಯಾಮರ್ ಗನ್ನು, ಅದೆರಡು ಕಿವಿಗಳಿರ್ತವೆ ನೋಡಿ, ಅದನ್ನ ಎಳೆದು ಆಮೇಲೆ ಟ್ರಿಗರ್ ಮಾಡ್ಬೇಕು. ಇವರು ಅಷ್ಟು ಮಾಡುವಾಗ ಕೇಳಿದರೆ ಇದ್ರಲ್ಲಿ ಏನು ಇಲ್ವಲ್ಲಯ್ಯ, ಇಲ್ಲ. ಇವರು ದಿನಾಲು ಆ ಗನ್ನನ್ನ ಇಟ್ಟು ಅದರಲ್ಲಿದ್ದಂತ ಬುಲೆಟ್ ಅನ್ನ ತೆಗೆದು ತನ್ನ ಜೇಬಲ್ಲಿ ಹಾಕೊಂಡು ಬರೋದು ಪದ್ಧತಿ. MP ಶಂಕರ್ ಅವತ್ತು ಇವರು ಇಲ್ಲಿ ಮುಟ್ಟಿದ್ದಾರೆ, ಇಲ್ಲಿ 2 ಬುಲೆಟ್ ಇದೆ, ಆಮೇಲೆ ಅವರ ಓವರ್ ಕೋಟ್ ಅಲ್ಲಿ 4 ಬುಲೆಟ್ ಇದೆ. ಹಾಗಾದ್ರೆ ಇಲ್ಲಿ 2 ಇದೆ, ಏನಿಲ್ಲಯ್ಯ, ಎಲ್ಲ ಸರಿ ಇದೆ. ಆಮೇಲೆ ಲಾಸ್ಟಿಗೆ ಇವರು ಆ ಗನ್ ತಗೊಂಡು ಮಾಡ್ತಾರೆ, ಶೂಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ, ಶೂಟ್ ಆಗ್ತಾ ಇಲ್ಲ, ಆದ್ರೆ ಅದು ಶಾರ್ಟ್ ಓಕೆ ಆಗ್ತದೆ. ಓಕೆ ಆದ್ಮೇಲೆ ಅದ್ವಾನಿ ಅವರು ಕೆಳಗೆ ಹೋಗ್ತಾರೆ, ರಾಜ್ಕುಮಾರ್ ಅವರು ಕೆಳಗೆ ಹೋಗ್ತಾರೆ, ಬಾಲಣ್ಣ ಮತ್ತು ಇವರು ಇರ್ತಾರೆ. ಈ ಗನ್ ತಗೊಳ್ಳಯ್ಯ, ಈ ಗನ್ನಿಂದಲೇ ಇವತ್ತು ಇಡೀ ನನ್ನ ಹಾಳಾಗೋಯ್ತು ದಿನ, 3-4 ಶಾಟ್ ಬಾಲಣ್ಣ ತಗೊಂಡ ಅಂತಂದ್ರೆ ಏನಯ್ಯ ಇದು ಅಂತ ಹೇಳ್ತಾರೆ, ಕೊಡ್ತಾರೆ. ಆ ಗನ್ ಅದಕ್ಕೆ ಇದು ಓಪನ್ ಆಗಿತ್ತಲ್ಲ, ಇವರು ಟ್ರಿಗರ್ ಅಲ್ಲಿ ಕೈ ಇಟ್ಟಿರ್ತಾರೆ MP ಶಂಕರ್ ಇಂದ ಗನ್ ಹೀಗೆ ಕೆಳಗೆ ಹೋಗ್ತಾ ಇದೆ. ಇವರು ಅದನ್ನ ಗಮನಿಸ್ತಾ ಇಲ್ಲ. ಕೊನೆಗೊಂದ್ಸರಿ ಅದು ಕೆಳಗೆ ಹೋಗುವಾಗ ಇದು ಒತ್ತುತ್ತದೆ, ಢಮಾರ್ ಅಂತ ಹೊಡೆಕೊಳ್ತದೆ. ಸುಮಾರು 6 ಅಡಿಯಷ್ಟು ಮಣ್ಣು ತೂತಾಗಿ ಓಪನ್ ಆಗಿ ಬರುತ್ತೆ. ಅದು ಡಬಲ್ ಬ್ಯಾರಲ್ ಗನ್ನು. ಸಪೋಸ್ 2 ನಿಮಿಷದ ಹಿಂದೆ ಆ ಘಟನೆ ನಡೆದಿದ್ರೆ ರಾಜ್ಕುಮಾರ್ ಎದೆಗೆ ಹೋಗಿ ಅದು ಹೊರಗಡೆ ಓಪನ್ ಆಗ್ತೈತೆ. ಆವಾಗ ಇಡೀ ಸ್ಟನ್ ಆಗಿದ್ದಾರೆ, ಕೆಳಗಡೆಯಿಂದ ಎಲ್ಲರೂ ಓಡ್ ಬಂದಿದ್ದಾರೆ. ರಾಜ್ಕುಮಾರ್ ಕೂಡ ಬಂದು ಒಂದು 3-8 ನಿಮಿಷ ಸುಮ್ಮನೆ ನಿಂತಿದ್ರಂತೆ. MP ಶಂಕರ್ ಕೆಳಗೆ ಬಿದ್ದಿದ್ದಾರೆ ಆಘಾತಕ್ಕೆ. ಅವಾಗ ರಾಜ್ಕುಮಾರ್ ಅವರು ಬಂದು, ನೋಡಿ ಸತ್ಯ ನಿಮ್ಮನ್ನ ಕಾಪಾಡಿದೆ, ನೀವು ಸತ್ಯವಂತರಾದ್ರಿಂದ ಇಲ್ಲಿ ಯಾರಿಗೂ ಏನೂ ಆಗಿಲ್ಲ, ಏನೂ ತೊಂದರೆ ಇಲ್ಲ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಡೆದ ಘಟನೆ ನಡೆದು ಹೋಯ್ತು ಅಂತ ಹೇಳಿ ಅವರು ಅಲ್ಲಿಗೆ ಅದನ್ನು ನಿಲ್ಸಿದ್ದಾರೆ. ಬಾಲಣ್ಣನ ಕೈಯಲ್ಲೂ ಆಗಿಲ್ಲ ಇದು, ವಿಷ್ಣುವರ್ಧನ್ ಕೈಯಲ್ಲಾಗುವ ಸಾಧ್ಯತೆ ಇಲ್ಲ, ಯಾಕಂದ್ರೆ ವಿಷ್ಣುವರ್ಧನ್ ಆ ಕ್ಲೈಮ್ಯಾಕ್ಸ್ ನ ಸೀನಲ್ಲಿ ಇರಲಿಲ್ಲ. ಇದು ಆದದ್ದು ಸ್ವತಃ MP ಶಂಕರ್ ಕೈಯಿಂದ. ಸೊ ಈ ಘಟನೆಯಿಂದ ಏನಾಯ್ತು ಅಂತಂದ್ರೆ, ಇತಿಹಾಸದ ಉದ್ದಕ್ಕೂ ಇವತ್ತು 84 ವರ್ಷ ಕನ್ನಡ ಚಿತ್ರರಂಗಕ್ಕೆ, ಬಹುಶಃ ಇವತ್ತು ನಾವು ಎಷ್ಟೇ ಸರಿ ಅದನ್ನು ಕ್ಲಾರಿಫೈ ಮಾಡಿದ್ರು, ಈ ಘಟನೆ ವಿಷ್ಣುವರ್ಧನ್ ಅವರನ್ನ ಯಾವತ್ತೂ ಬೆಂಬಿಡದ ಭೂತವಾಗಿ ಕಾಡಿದೆ. ಇತಿಹಾಸದ ಎಲ್ಲ ಘಟನೆಯಲ್ಲೂ ವಿಷ್ಣುವರ್ಧನ್ ರಾಜ್ಕುಮಾರ್ ಅವರು ಪ್ರತ್ಯೇಕವಾಗಿ ಉಳಿದಿದ್ದಾರೆ, ವಿಷ್ಣುವರ್ಧನ್ ರಾಜ್ಕುಮಾರ್ ಅವರು ಭಾಗಿಯಾಗಿಲ್ಲ, ಆದ್ರೆ ಭಾಗಿಯಾಗಿದ್ರು ಅನ್ನೋ ಹಾಗೆ ಭ್ರಮಿಸಲಾಗಿದೆ. ಇದು ಇತಿಹಾಸದ ತಪ್ಪು ವ್ಯಾಖ್ಯಾನ. ವಿಷ್ಣುವರ್ಧನ್ ರಾಜ್ಕುಮಾರ್ ಒಟ್ಟಾಗಿದ್ದಿದ್ರೆ ಆ ಇಡೀ ಚರಿತ್ರೆ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇತ್ತು. ಕನ್ನಡದ ಇವತ್ತಿನ ಏನು 80-85 ದಶಕದವರೆಗಿನ ಅದ್ಭುತ ಸಿನಿಮಾಗಳು ಅಂತ ಏನು ಕರಿತೀರಿ, ಆ ಅದ್ಭುತ ಅಲ್ಲ, ಅದು ಅನನ್ಯ ಸಿನಿಮಾ ಆಗ್ತಾ ಇತ್ತು. ಸೊ ಆ ಭಾಗ್ಯವನ್ನ ನಾವು ಕಳ್ಕೊಂಡೆವು. ಇದಕ್ಕೆ ಕಾರಣ ನಾವು ಮತ್ತು ನೀವು, ಬೇರೆಯವರು ಯಾರು ಅಲ್ಲ. ಏನೋ ಹೇಳ್ತೀರ ಸರ್? ನಾನು ವಿಷ್ಣು ಜೊತೆನಲ್ಲಿ ಒಂದೇ ಒಂದು ಚಿತ್ರ ಮಾಡಿರೋದು, ನೀನು ನಕ್ಕರೆ ಹಾಲು ಸಕ್ಕರೆ ಮಾತ್ರ. ಆ ಶೂಟಿಂಗ್ ಟೈಮ್ನಲ್ಲಿ ನಾನು ಸ್ವಾಭಾವಿಕವಾಗಿ ವಿಷ್ಣು ಹತ್ರ ಹೇಳಿದೆ, ವಿಷ್ಣು ನಾನು ಇಷ್ಟು ರಾಜ್ಕುಮಾರ್ ಚಿತ್ರಗಳನ್ನ ಮಾಡಿದೆ, ಈಗ ನಿನ್ ಜೊತೆನಲ್ಲಿ ಒಂದೇ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಅವ್ರಿಗೂ ನಿನಗೂ ಏನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲಪ್ಪ, ಅವ್ರು ನಂಬರ್ 1 ಆದ್ರೆ ನೀನು ನಂಬರ್ 1 ಅಂದೆ. ದಯವಿಟ್ಟು ಕ್ಷಮಿಸಿ,
ನಿಮ್ಮ ಮಾತು ವಾಪಸ್ ತಗೊಳ್ಳಿ ಅಂತ ಕೊಂಚ ಮುಖ ಗಂಟಿಕ್ಕೊಂಡು ವಿಷ್ಣು ನನಗೆ ಹೇಳ್ದ. ರಾಜ್ಕುಮಾರ್ ನಂಬರ್ 1, ನಾನು ನಂಬರ್ 9 ಅಂದರು. ದಟ್ ಈಸ್ ದಿ ರೆಸ್ಪೆಕ್ಟ್ ಹಿ ವಾಸ್ ಗಿವನ್ ಫಾರ್ ರಾಜ್ಕುಮಾರ್. ಆದ್ದರಿಂದ ಇವಾಗ ಗಣಪತಿ ಅವ್ರು ಹೇಳಿದ್ದು 100% ಸತ್ಯ. ಅವರಿಬ್ಬರಲ್ಲಿ ಯಾವ ವಿಧವಾದ ಭೇದ ಭಾವನೂ ಇರಲಿಲ್ಲ. ದೇ ಆರ್ 2 ಗ್ರೇಟ್ ಸ್ಟಾಲ್ವರ್ಟ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ಎಸ್ ಸರ್, ದಟ್ಸ್ ವಾಟ್ ಐ ವಾಂಟೆಡ್. ಎಸ್ ಭಾರ್ಗವ್ ಅವ್ರು ಏನು ಹೇಳ್ತೀರಾ? ಗಣಪತಿ ಅವರೊಂದು ಹೇಳಿದ್ರು, ಒಲ್ಲದ ಮನಸ್ಸುಗಳು ಸೇರ್ಕೊಂಡಿದ್ದೇನೆ, ಅಭಿಮಾನಿಗಳಲ್ಲ. ನಾವು ಏನು ಹೇಳ್ತೇನೆ ಅಂದ್ರೆ ದುರಾಭಿಮಾನಿಗಳು. ಅವತ್ತೊಂದು ದಿವಸ ದುರಾಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ವಿಷ್ಣು ಎಷ್ಟು ನೋವು ಅನುಭವಿಸಿದಾನೆ ಅನ್ನೋದು ನನಗೆ ಗೊತ್ತು. ಈ ತೊಂದರೆ, ಈ ಕಷ್ಟನ ಪಾಪ ಅವನು ಅನುಭವಿಸಿ ತನ್ನ ಸ್ವಂತ ಮನೆ, ಅಲ್ಲಿಂದ ಆ ಮನೆಯನ್ನ ಬಿಟ್ಟುಬಿಟ್ಟಿದ್ದಾನೆ. ಚೆನ್ನೈಗೆ ಹೋದ. ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಪುನಃ ಶೂಟಿಂಗ್ ಬಂತು ಅಂದ್ರೆ ಅಶೋಕ ಹೋಟ್ಲಿಗೆ ಬರೋರು. ಅವಾಗಲೂ ಅಷ್ಟೇ, ಅವನು ಯಾವಾಗಲೂ ಏನು ಮಾತಾಡ್ತಾ ಇಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಸ್ವಲ್ಪ ವರ್ಷಗಳ ನಂತರ ಈ ವೈಷಮ್ಯ ಎಲ್ಲ ಕರಗೋಗಿದೆ. ರಾಜ್ಕುಮಾರ್ ಅಭಿಮಾನಿಗಳಿಗೂ ಇದರ ಬಗ್ಗೆ ಏನು ಗಮನ ಇಲ್ಲ. ಆಮೇಲೆ ಇಲ್ಲೂ ಕೂಡ ವಿಷ್ಣು ಇಲ್ಲ, ಎಲ್ಲರೂ ಒಂದಾದ್ರು. ಎಲ್ಲಿವರೆಗೂ ಒಂದಾಗಿದ್ದಾರೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಚಿತ್ರಕ್ಕೆ ಬಂದು ಹಾಡಿದ್ದಾರೆ. ಜನನಿ ಜನ್ಮಭೂಮಿ ಅನ್ನೋ ಚಿತ್ರದಲ್ಲಿ ರಾಜ್ಕುಮಾರ್ ಬಂದು ವಿಷ್ಣುವರ್ಧನ್ಗೋಸ್ಕರ ಹಾಡಿದ್ದಾರೆ. ವಿಷ್ಣುವರ್ಧನ್, ಆಮೇಲೆ ರಾಜ್ಕುಮಾರ್, ಆಮೇಲೆ ನಾನು ಇರೋ ಫೋಟೋ ಅಲ್ಲಿದೆ. ಸೊ ಇದರಿಂದ ಕಾಲಕ್ರಮೇಣ ಅವರವರೇ ಒಂದಾಗ್ಬಿಟ್ಟಿದ್ದಾರೆ. ಏನು ಮಾಡಬಹುದಾಗಿತ್ತು ಅಂತ ಹೇಳಿದ್ರೆ ಈ ಘಟನೆ ನಡೆದ ದಿವಸದಲ್ಲಿ ಅಥವಾ ಅದರ ನೆಕ್ಸ್ಟ್ ಡೇ ಆಗಲಿ ಇಬ್ಬರೂ ಕೂಡ ಒಂದು ಜಾಯಿಂಟ್ ಸ್ಟೇಟ್ಮೆಂಟು, ಇಬ್ಬರು ಪ್ರೆಸ್ನವ್ರನ್ನೆಲ್ಲ ಕರೆದ್ಬಿಟ್ಟು ಇಬ್ಬರು ಒಂದೇ ವೇದಿಕೆಯಲ್ಲಿ ಹೇಳ್ಬಿಟ್ಟಿದ್ರೆ ಇಲ್ಲಿವರೆಗೂ ಇವ್ರು ಯಾರು ಏನೂ ನಡೀತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇವ್ರು ಹಾಗೆ ಬಿಟ್ಟರು, ಅವ್ರು ಹಾಗೆ ಬಿಟ್ಟರು. ಇಲ್ಲಿದ್ದವ್ರ ಮಧ್ಯೆ ಅವರೆಲ್ಲ ಕಡ್ಡಿಗಿರಿದ್ರು, ಪೆಟ್ರೋಲ್ ಹಾಕಿದ್ರು, ಬಾಂಬ್ ಹಾಕಿದ್ರು. ಇದರಿಂದ ತೊಂದರೆ ಅನುಭವಿಸ್ತವನು ವಿಷ್ಣುನೇ. ಎಲ್ಲಾಯ್ತು, ಒಂದು ದಿವಸ ಅವನು ಕಪಾಲಿ ಥಿಯೇಟರ್ ಹತ್ರ ಹೋಗ್ತಾ ಇದ್ದಾನೆ. ಒಂದು ಹೆರಾಲ್ಡ್ ಕಾರ್ ಇತ್ತು. ಆ ಹೆರಾಲ್ಡ್ ಕಾರಲ್ಲಿ ಅವನು ಹೋಗ್ತಾ ಇದ್ದಾಗ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ಅವನ ಕಾರಿಂದ ಇಳಿಸಿ ಅವನ ಕೆನ್ನೆ ಮೇಲೆ ಹೊಡೆದ್ರು. ಆ ಕೆನ್ನೆ ಮೇಲೆ ಹೊಡೆದ ಮೇಲೆ ನೆಕ್ಸ್ಟ್ ಡೇ ನನ್ನ ಹತ್ರ ಹೇಳ್ದೆ, ಈ ಥರ ಆಗೋಯ್ತು ಕಣೋ ಅಂತ. ನೀ ಯಾಕೋ ಕಾರ್ ನಿಲ್ಲಿಸ್ತಿ, ಇಲ್ಲ ನೀ ಯಾಕೋ ಆ ಕಡೆ ಹೋದಿ ಅಂತ. ಸೊ ಇಷ್ಟೆಲ್ಲ ತುಂಬ ನೋವು ಅನುಭವಿಸ್ತಾ ಆಮೇಲೆ ಕಾಲಕ್ರಮೇಣ ಎಲ್ಲ ಕಾಲದಲ್ಲಿ ಎಲ್ಲಾನು ಕೂಡ ಟೈಮ್ ಎಲ್ಲಾನು ಮರೆಸುತ್ತೆ, ಎಲ್ಲಾನು ಇದಾಗ್ಬಿಡುತ್ತೆ. ಟೈಮ್ ಈಸ್ ದಿ ಹೀರೋ ಆ್ಯಂಡ್ ಇಟ್ ಈಸ್ ದಿ ಎಲಿಮೆಂಟ್, ಇಟ್ ಕ್ರಿಯೇಟ್ಸ್. ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್. ನಾ ಹೇಳಿದ್ನಲ್ಲ, ಏನೇ ಆದ್ರೂ ಜೀವನದಲ್ಲಿ ಒಳ್ಳೇದಕ್ಕೆ ಆಗುತ್ತೆಪ್ಪ. ಎಲ್ಲೋ ಅನ್ಸಲ್ವಾ, ಇವಾಗ ಎಲ್ಲೋ ಇದು ಇಷ್ಟು ಇವರು ಬೆಳೆಯೋದಕ್ಕೆ ಕಾರಣನೇ ಅದೇ ಇರ್ಬೋದೆ. ಕರೆಕ್ಟ್. ಸಿ, ಯಾವತ್ತೂ ಯಾರನ್ನೂ ಬೇಕು ಅಂತ ಮಾಡಲ್ಲ. ತಿಳಿದನೋ ಕೆಲವು ಸಲ ಟೈಮು ಎಲ್ಲನೂ ಮಾಡಿಸುತ್ತೆ. ಯಾಕೆ ನಡೀತು, ಯಾಕೆ ಹೀಗಾಯ್ತು, ಓನ್ಲಿ ಹೀ ನೋಸ್. ನಡೆಸ್ಕೊಂಡು ಹೋಗೋ ಅವನೇ ನಡೆಸ್ಕೊಂಡು ಹೋಗ್ತಾನೆ ಅಷ್ಟೇ. ನಾನು ನಂಬೋದು ಅವನೊಬ್ಬನಲ್ಲಿ. ಥ್ಯಾಂಕ್ ಯು ಗಣಪತಿ ಅವರೇ. ಥ್ಯಾಂಕ್ ಯು ಸರ್. ಪ್ಲೀಸ್ ಸೊ ಸ್ವೀಟ್. ವಿಷ್ಣುವರ್ಧನ್ ಅವರ ಆ ಕ್ಲೈಂಬನ್ನು ನೋಡ್ತೀವಿ, ಆ ಕೆರಿಯರ್ ಹೈಸ್ನ ನೋಡ್ತೀವಿ. ಕಮಿಂಗ್ ಬ್ಯಾಕ್ ಟು ಫ್ಯಾಮಿಲಿ ಲೈಫ್, ನಿಮ್ಮ ಮಕ್ಕಳ ಬಗ್ಗೆ ಹೇಳಿ. ಕೀರ್ತಿ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ? ಚಂದನೆ ಮಾಡ್ತಿದ್ದಾರೆ? ಇಲ್ಲ, ಅವರವ್ರ ಸಂಸಾರದಲ್ಲಿ ಬಿಸಿ ಇದಾರಲ್ಲ. ಮಕ್ಕಳು ಅವನು ನಮ್ಮ ಜ್ಯೇಷ್ಠ ಆಗಿದ್ದಾನೆ. ಏನು ಓದ್ತಾನೆ ಈಗ? ಚೆನ್ನಾಗಿದ್ದಾನೆ, ಇವಾಗ ಸ್ವಲ್ಪ ಬೆಳೆದಿದ್ದಾನೆ. ಏನು ಓದ್ತಾನೆ? ಇವಾಗ 7th ಸ್ಟ್ಯಾಂಡರ್ಡ್ ಓದ್ತಾರೆ. ಓಕೆ ರೈಟ್. ನಿಮ್ಮ ಮುದ್ದು ಮಗಳು ಕೀರ್ತಿ ಏನು ಹೇಳಿದಾಳೆ ನಿಮ್ಮ ಬಗ್ಗೆ ಕೇಳಿ. ಹಾಯ್ ಮಾ. ಅಪ್ಪನ ಜೊತೆ ನೀವಿದ್ದಿದ್ದು, ನೀವಿಬ್ರು ಆರ್ಗ್ಯೂ ಮಾಡ್ತಿದ್ದಿದ್ದು, ನಾವೆಲ್ಲ ಅದನ್ನು ಸರಿ ಮಾಡ್ತಿದ್ದಿದ್ದು ಎಲ್ಲ ಜ್ಞಾಪಿಸ್ಕೊಂಡ್ರೆ ಬ್ಯೂಟಿಫುಲ್ ಮಮ್ಮ. ನಮ್ಮಮ್ಮ ಸೈಲೆಂಟ್, ನನ್ನ ಸಿಸ್ಟರ್ ಸೈಲೆಂಟ್, ನಾನು ನಮ್ಮ ಅಪ್ಪ ಯಾವಾಗಲೂ ಚಾಟ್ ಬಾಕ್ಸ್ ಆಫ್ ದ ಹೌಸ್. ಪಪ್ಪ ಶೂಟಿಂಗಿಂದ ಬಂದ ತಕ್ಷಣವೇ ಕಾಲಿಟ್ಟಿದ ತಕ್ಷಣವೇ ಮನೆಯಲ್ಲಿ ದ ಫಸ್ಟ್ ಥಿಂಗ್ ಅವ್ರ ಬಾಯಿಗೆ ಬರ್ತಿದ್ದು ಕೀ ಆ್ಯಂಡ್ ಚಾ. ನಿನ್ನೂ ಕೇಳ್ತಿರಲಿಲ್ಲ ಮಮ್ಮ, ದಟ್ ಯು ನೋ ವೆರಿ ವೆಲ್. ಬಂದ ತಕ್ಷಣ ಕೀ ಚಾ ಅನ್ನೋರು. ನಾವೆಲ್ಲಿದ್ದರೂ ಓಡಿ ಬರ್ತಾಯಿದ್ವು ಇಬ್ರು. ಎಲ್ಲರೂ ಹೇಳ್ತಾರೆ ನನಗೆ, ನಿಮ್ಮಮ್ಮ ಎಷ್ಟು ಡಿಗ್ನಿಫೈಡ್ ಲೇಡಿ, ನಿಮ್ಮಮ್ಮ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ನಿಮ್ಮಮ್ಮ ಹೆಂಗೆ. ಶಿ ವಾಸ್ ಆಲ್ವೇಸ್ ಅ ಬ್ಯೂಟಿಫುಲ್, ಅ ವೆರಿ ಸ್ಟ್ರಾಂಗ್ ವೈಫ್ and the best mother, and now a very good grandmother. How Jeshta Shloka was so important to both of y'all. ಆ್ಯಂಡ್ ಜ್ಯೇಷ್ಠ ಹುಟ್ಟಾದ ಮೇಲೆ ಎಷ್ಟು ನೀವಿಬ್ಬರೂ ಅವನ್ನ ಹಚ್ಕೊಂಡು ಶ್ಲೋಕನ್ನ, ನಾನು ಇನ್ನಾಗ ಜ್ಞಾಪಕ ನಮ್ಮಪ್ಪ ನನಗೆ ಹೇಳಿದ್ದು, ನಮ್ಮಮ್ಮನಿಗೆ ಒಂದು ಮಗ ಕೊಟ್ಟಿದ್ಯಾ, ನನಗೊಂದು ಮಗಳು ಬೇಕು ಅಂತ. ಸೊ ಐ ಗೇವ್ ಯು ದ್ಯಾಟ್ ಆ್ಯಂಡ್ ಯು ವರ್ ಸೋ ಸ್ಟಿಲ್ ರಿಮೆಂಬರ್. ನಮ್ಮ ಮೇಲೆ ಅಷ್ಟಕ್ಕಷ್ಟೇ ಆಸೆ, ಬಟ್ ಮೊಮ್ಮಕ್ಕಳ ಮೇಲೆ ತುಂಬ ಪ್ರೀತಿ ಜಾಸ್ತಿ.
ನಮ್ಮಮ್ಮ ಸ್ಟ್ರಾಂಗ್ ಆಗಿರ್ತೇ ಇರಲಿಲ್ಲ ಅಂತ ಕೇಳಿದ್ರೆ ನಮ್ಮ ಅಪ್ಪ ಸ್ಟ್ರಾಂಗ್ ಆಗಿರ್ತಿರ್ಲಿಲ್ಲ. ನಮ್ಮ ಅಪ್ಪನಿಗೆ ನಮ್ಮಮ್ಮ ಪಕ್ಕದಲ್ಲೇ ನಿಂತು ಶಿ ಈಸ್ ಆಲ್ವೇಸ್ ಬೀನ್ ದಟ್ ಸ್ಟ್ರಾಂಗ್ ಲೇಡಿ ಆ್ಯಸ್ ಅ ವೈಫ್ ಫಾರ್ ಹಿಮ್. ಎಲ್ಲನೂ ನೀವಿಬ್ಬರು ನಮಗೆ ತಂದು ಕೊಟ್ಟಿದ್ದೀರ, ಒಂದು ಇಲ್ಲ ಅಂತ ಯಾವುದೂ ಇಲ್ಲ ಮಮ್ಮ. ಅಷ್ಟೇ ಪ್ರೀತಿಸ್ತಿದ್ರಿ, ಅಷ್ಟೇ ನಮ್ಮನ್ನು ಸ್ಟ್ರಿಕ್ಟಾಗಿ ಬೆಳೆಸಿದ್ದೀರಿ. ನಮ್ಮ ಅಪ್ಪ ಅಮ್ಮನ ಗುಡ್ ವಿಲ್ಲೇ ಅನಿಸುತ್ತೆ ನಾವೆಲ್ಲನೂ ಚೆನ್ನಾಗಿರೋದು ಇವಾಗ ಅಷ್ಟೇ. ಅದಕ್ಕೆ ಐ ಆಲ್ವೇಸ್ ಥ್ಯಾಂಕ್ ಮೈ ಪೇರೆಂಟ್ಸ್ ಫಾರ್ ದ್ಯಾಟ್. ದ ಗುಡ್ ವಿಲ್ ವಿಚ್ ಇಸ್ ಹ್ಯಾಪನ್ಡ್ ಫಾರ್ ಬೋತ್ ಆಫ್ ದೆಮ್ ಇಸ್ ವಾಟ್ ವಿ ಆರ್ ಟುಡೇ, ಆ್ಯಂಡ್ ವಾಟ್ ಇಟ್ ಈಸ್ ಟುಡೇ ಆ್ಯಂಡ್ ಟುಮಾರೋ ಇಸ್ ವಾಟ್ ವಿ ಆರ್. ದಟ್ ಇಸ್ ಆಲ್. ನಮ್ಮ ಅಪ್ಪ ಅಮ್ಮನಿಂದ ತುಂಬ ಕಲ್ತಿದ್ದೀವಿ ನಾವು ಆಸ್ ಚಿಲ್ಡ್ರನ್. ಎಸ್ ವಿ ಹ್ಯಾವ್. I love you both of y'all. Too much, too much. ಯಾವಾಗಲೂ ಸ್ವಲ್ಪ ಎಮೋಷನ್. ಎಸ್ ಮೇಡಮ್. ಎಸ್ ಸರ್. ನಮ್ಮ ಕೀರ್ತಿ ಅನಿರುದ್ಧ್ ಬಂದಿದ್ದಾರೆ. ಸೊ ಐಲ್ ಸೇ ವೆಲ್ಕಮ್ ಕೀರ್ತಿ ಅವರೇ. ಕಮ್ 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 ಕಮ್. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ನನ್ನ ಮಗಳು ಇಲ್ಲದೆ ಹೋದರೆ, ಕೀರ್ತಿ ಇಲ್ಲದೆ ಹೋದರೆ ಬೋರ್ ಹೊಡಿಯುತ್ತೆ. ಎಸ್. You tell me. You tell me. You're the boss. As I said, she's a very strong lady. Tumba composed. And what we are today is just because of both of them. Namappa yavaglu helavaru, accept whatever it is in life. Expect ಮಾಡಲೇಬೇಡ, ಏನಕ್ಕೂ ಎಕ್ಸ್ಪೆಕ್ಟ್ ಮಾಡಬೇಡ ಲೈಫಲ್ಲಿ. ಎಲ್ಲದಕ್ಕೂನುವೆ ಅಪ್ಪ ಅಮ್ಮನೇ ಕಾರಣ. ಅವ್ರ ಸ್ಟೆಪ್ಸ್, ಅವ್ರ ಹಾದಿನಲ್ಲಿ ನಾನು ಹೋಗಬೇಕು ಅಂತ ಆಸೆ, ಅದನ್ನು ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ನೈಸ್. ರೈಟ್. ಅನಿ, ಏನು ನಡೀತದೆ ಹೇಳಿ ವಿಭಾ ಟ್ರಸ್ಟಲ್ಲಿ ಈಗ? ಪ್ರಮುಖವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಪರಿಸರ ಕ್ಷೇತ್ರದಲ್ಲಿ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. 2009ರಲ್ಲಿ ಅಪ್ಪವರು ಅಮ್ಮವರು ಶುರು ಮಾಡಿರ್ತಕ್ಕಂಥ ಟ್ರಸ್ಟ್ ಇದು. ಆದರೆ ನಮ್ಮ ಜೊತೆಯಲ್ಲಿ ಸಾಕಷ್ಟು ಜನ ಸೇರ್ಕೊಳ್ತಾರೆ, ಪ್ರತಿ ವರ್ಷ ಸೇರ್ಕೊಳ್ತಾರೆ, ಸಾಕಷ್ಟು ಅಭಿಮಾನಿಗಳು ಸೇರ್ಕೊಳ್ತಾರೆ, ನಮ್ಮ ರಾಜ್ಯ ಸರ್ಕಾರ ಸೇರ್ಕೊಳ್ಳುತ್ತೆ, ಸುಮಾರು ಆಸ್ಪತ್ರೆಗಳು ಸೇರ್ಕೊಳ್ತವೆ. ಈಗ ನಮ್ಮದು ಸ್ಮಾರಕದ್ದು ಮೈಸೂರಲ್ಲಿ ಜಾಗ ಸಿಕ್ಕಿದೆ, ಅಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. 2 ಎಕರೆ ಜಾಗದಲ್ಲಿ ನಾವು ಸ್ಮಾರಕವನ್ನು ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ. ಇನ್ನು 3 ಎಕರೆ ಜಾಗದಲ್ಲಿ ಫಿಲ್ಮ್ಸ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, FTII, ಇದು ಪುಣೆನಲ್ಲಿದೆ. ಅದರ ಒಂದು ಶಾಖೆ ಇಲ್ಲಿ ಮಾಡಬೇಕು ಅಂತ. ದಕ್ಷಿಣ ಭಾರತದಲ್ಲಿ ಅದರ ಶಾಖೆ ಇಲ್ಲ, ಅದು ಅಪ್ಪ ಅವ್ರ ಹೆಸರಲ್ಲಿ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ. ಇದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಟ್ರಸ್ಟ್, ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ. ಈ ಟ್ರಸ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಅಮ್ಮ ಅವರು ಒಬ್ರು ಸದಸ್ಯರು. ಅದರಲ್ಲಿ ಸರ್ಕಾರ ಬಂದ್ಬಿಟ್ಟು 11 ಕೋಟಿ ರೂಪಾಯಿ ಇದಕ್ಕೆ ಮಂಜೂರು ಮಾಡಿದೆ ಈ ಸ್ಮಾರಕಕ್ಕೋಸ್ಕರ. ಸೊ ಈ 11 ಕೋಟಿ ರೂಪಾಯಿ ಈ ಟ್ರಸ್ಟಿಗೆ ಕೊಟ್ಟಿದೆ. ಈ ಟ್ರಸ್ಟ್ ಮುಖಾಂತರ ಈ ಕೆಲಸಗಳು ಆಗತ್ತೆ. ಯಾರದೇ ಆದಂತಹ ವೈಯಕ್ತಿಕ ಮಾಲೀಕತ್ವ ಇದರಲ್ಲಿ ಇರಲ್ಲ. ವೆರಿ ನೈಸ್. ಇದು ಒಂದು ಹೆಮ್ಮೆಯ ಸ್ಥಾನ ಆಗಬೇಕು ಇಡೀ ಒಂದು ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ. ಪೂಜಾ ಸ್ಥಳದ ಜೊತೆಯಲ್ಲಿ ಮುಂದಿನ ಪೀಳಿಗೆವರೆಗೂ ಅಪ್ಪ ಅವರು ಸತತವಾಗಿ ನಿರಂತರವಾಗಿ ತಲುಪ್ತಾ ಹೋಗಬೇಕು ಅನ್ನೋ ಒಂದು ಆಸೆ ನಮ್ಮದು. ಲವ್ಲಿ. ಅಮ್ಮ, ಈ ಸ್ಮಾರಕದ ಬಗ್ಗೆ ನೀವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡ್ತಿರುವಂಥ ಅಭಿಮಾನಿಗಳಿಗೆ ಅಥವಾ ನಿಮ್ಗೆ ಯಾವ ರೀತಿಯಲ್ಲಿ ಸಹಾಯ ಬೇಕಾಗುತ್ತೆ? ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ, ಏನು ನಿರೀಕ್ಷೆ ಮಾಡ್ತೀರಿ ನಮ್ಮಿಂದ? ಸದ್ಯಕ್ಕೆ ಏನಾಗಿದೆ ಅಂದರೆ, ಗಣೇಶನ ಮದುವೆಗೆ 100 ವಿಘ್ನಗಳು ಅಂದಂಗೆ ಅದು ಯಾಕೆ ನಮ್ಮ ಯಜಮಾನ್ರಿಗೇ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನೇನು ಎಲ್ಲಾನು ಬಂದಿದೆ, ಎಲ್ಲಾನು ಇನ್ನೇನು ಫೆನ್ಸಿಂಗ್ ಆಗಬೇಕಾಗಿತ್ತು, ಮತ್ತೆ ಅದೇನೋ ಒಂದು ತೊಂದರೆ ಮಾಡಿ ಇಟ್ಟಿದ್ದಾರೆ. ಅದು ನಮ್ಮ ಯಜಮಾನ್ರ ಹೆಸರಲ್ಲೇ ಆಗಬೇಕಾ? ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ದಯವಿಟ್ಟು ನಾನು ಕೇಳೋದಿಷ್ಟೇ, ನೀವು ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ಕೆಲಸಕ್ಕೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನು ಅವರಲ್ಲಿ ವಿನಯಿಸಿಕೊಳ್ಬೋದೇ ವಿನಃ ಇನ್ನೇನು ಮಾಡಕ್ಕೆ ಸಾಧ್ಯ ಇಲ್ಲ. Yes. Kitara, how's the little one? Jeshta is going to the 8th standard, huh? Yes. Oh God. And Shloka is going to the 5th. ಯಾರು ಬಂದ್ರು look how he's grown. Oh my God. How are you, man? Hello. Welcome to the show. Are you looking so beautiful?
ನಮಗೆ ಭಾರತಿ ಮೇಡಮ್ ಬಗ್ಗೆ ಏನು ಅನ್ಸೋ ಹೇಳು. She is very good and she is kind-hearted person. Okay. She has a very good sense of humor. And there are so many things I can't describe her. She's a very good person. That's it. So sweet. Yes, ನೀನೇನು ಹೇಳ್ತೀಯಾ? ಅರೆ ವಾ, so cute. ವಿಷ್ಣುದು ಯಾವ ಫಿಲ್ಮ್ ಇಷ್ಟ ನಿನಗೆ? I like all. All. You saw ಆಪ್ತಮಿತ್ರ? Yeah. You like it? ಅರೆ ವಾ. ಇದ್ರಲ್ಲಿ ದಾದನ್ ಜೊತೆಲಿ ಯಾರಿದ್ದಾರೆ? ಎಷ್ಟು ಇಟ್ಟುಕೊಂಡ್ರೆ ಗೊತ್ತಾಗಲ್ವ ನಿಮಗೆ? ದಾದನ್ ಮಹಾ ಪ್ರೀತಿ ಮೊಮ್ಮಗಳು ಅಲ್ವಾ? ಫೋಟೋ ನೋಡಿದಲ್ಲೇ ಗೊತ್ತಾಯ್ತದ. ಅಂಡ್ ಒಂದ್ ವಿಷಯ ನಿಮ್ಮೆಲ್ಲರೂ ಗೊತ್ತಿಯಲ್ಲ, ಇಬ್ರು ಅದ್ಭುತ ಹಾಡ್ತಾರೆ, ಅನಿ ಮತ್ತೆ ಕೀರ್ತಿ. 4 ಜನನು ಚೆನ್ನಾಗಿ ಆಡ್ತಾರೆ. 4 ಜನನಾ? ಅರೆ ವಾ, 4 ಮೈಕ್ ಇದೆ, 4 ಸಿಂಗರ್ಸ್ ಇದ್ದಾರೆ, ಇಬ್ರು ಕೇಳುಗರಿದ್ದಾರೆ. ಇನ್ನೇನು ಸರ್ ಬೇಕು ನಿಮಗೆ? ಬನ್ನಿ ಸರ್. ಅಪ್ಪನ ಜೊತೆ ಯಾವಾಗಲೂ ಆ ಹಾಡು ಹಾಡ್ತಿದ್ದೆ ನಾ ಹಾಡ್ತೀನಿ. ಹೃದಯಗೀತೆ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. Wow. Thank you so much. Thank you for coming. ಮೇಡಮ್, ವಿಷ್ಣು ಸರ್ಗೆ ಸಂಗೀತ ಅಂದ್ರೆ ಬಹಳ ಇಷ್ಟ, ಹಾಗಾಗಿ ನೀವು ಕರೋಕೆ ಕ್ಲಬ್ ಮಾಡಿದ್ರಿ, ಮುಂದುವರಿಸ್ತಾ ಇದ್ರಿ. ವಿಷ್ಣು ಸರ್ಗೆ ಒಂದು ಮ್ಯೂಸಿಕಲ್ ಟ್ರಿಬ್ಯೂಟ್ ಕೊಡಬೇಕು ಅನ್ನೋದೇ ನಮ್ಮ ಆಸೆ. ಜಿ ಕುಟುಂಬದ ಕಡೆಯಿಂದ ವಿಷ್ಣುವರ್ಧನ್ ಅವರ ನೆನಪಿನಲ್ಲಿ ಒಂದು ಗೀತ ನಮನ. ಪ್ಲೀಸ್ ಕಮ್. ಸಾಗಮ ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಎಲ್ಲಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಎಲ್ಲಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ, ಗಗ ಗಗ ಸಾಸ ಸಾಸ ಪಾಪ ಪಾಪ ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ, ಸ ಸ ಸ ಸರಿ ಗಾರಿ ಗಮ ಗರಿ ಸನಿ ದ ದ ದ ಧನಿ ಸಾನಿ ಸರಿ ಸನಿ ದಪ, ಆ ಕರ್ಣನಂತೆ ನೀಗಾನಿಯಾರೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ, ಆ ಕರ್ಣನಂತೆ ನೀದಾನಿಯಾರೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ, ಆ ಕರ್ಣನಂತೆ. ದುಮ್ಳಕ ಚಾ ದುಮ್ಳಕ ಚಾ, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಸಿರಾಡೋ ಕಾಡಿವಳು. ದುಮ್ಡಕ ಚಾ ದುಮ್ಡಕ ಚಾ ದುಮ್ಡಕ ಚಾ, ಮುದ್ದು ಮುದ್ದು ಕಂದ ಕನ್ನಡದ ಕಂದ, ತವರಿಗೆ ಇಂದು ಕೀರ್ತಿಯ ತಂದ, ಮುದ್ದು ಮುದ್ದು ಕಂದ ಕನ್ನಡದ ಕಂದ, ತವರಿಗೆ ಇಂದು ಕೀರ್ತಿಯ ತಂದ, ಕಲ್ಲಾದರೆ ನಾನು ಬೇಲೂರಿನ ಗುಡಿ
ಕಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ ಹಾಡಾಗಿ ಬಂದು ಆನಂದದಿಂದ ಹಾಡಾಗಿ ಬಂದು ಆನಂದದಿಂದ. ಥ್ಯಾಂಕ್ ಯು. ಎಲ್ಲ ಈ ಹಾಡುಗಳು ಕೇಳ್ತಾ ಇದ್ರೆ ಎಲ್ಲ ಮೆಮರೀಸ್ ಆರ್ ರಶಿಂಗ್ ಇನ್. ಅನಿ ವಾಟ್ಸ್ ಆನ್ ಯೋರ್ ಮೈಂಡ್ ರೈಟ್ ನೌ? ವಿಷ್ಣು ಸರ್ ಬಗ್ಗೆ ಏನ್ ಅನಿಸ್ತದೆ ಈಗ? ಒಂದು ಘಟನೆಯನ್ನ ಹೇಳ್ತೀನಿ ನಾನು. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳು ಶ್ರೀ ವೀರೇಂದ್ರ ಹೆಗಡೆ ಅವರು ಒಂದು ಸರ ಹಾಕಿದ್ರು ಅಪ್ಪ ಅವ್ರ ಕತ್ತಲ್ಲಿ. ಹಾಕಿದ ತಕ್ಷಣ ಅಪ್ಪ ಅವರು ಆಶೀರ್ವಾದ ತಗೊಂಡು ಒಂದು 5 ಹೆಜ್ಜೆ ಮುಂದೆ ನಡೆದು ನಿಂತು ವಾಪಸ್ ಬಂದು ಅದನ್ನ ತೆಗೆದು ನನ್ನ ಕತ್ತಲ್ಲಿ ಹಾಕಿದ್ರು. ಹಾಕಿ ನಿಮಗೆ ಒಳ್ಳೇದಾಗಬೇಕು ಅನಿ ಅಂತೇಳಿ. ನಿಜವಾಗ್ಲೂ ನಾನು ಅದೃಷ್ಟವಂತ. ನನಗೆ 2 ಅಪ್ಪಂದ್ರು 2 ತಾಯಂದ್ರು. ನನಗೆ ಜನ್ಮ ಕೊಟ್ಟಿರೋ ಅಪ್ಪ ಅಮ್ಮ, ಇನ್ನೊಂದು ಅಪ್ಪ. ಥ್ಯಾಂಕ್ ಯು ಅನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಲ್ ಲಿಟಲ್ ಡಾರ್ಲಿಂಗ್ಸ್. ಥ್ಯಾಂಕ್ ಯು ಕಿಡ್ಸ್. ವೆರಿ ನೈಸ್, ವೆರಿ ನೈಸ್. ಗಾಡ್ ಬ್ಲೆಸ್ ಯು. ಎಸ್ ಮೇಡಮ್, ಓವರ್ ಆಲ್ ನಿಮ್ಮ ಎಂಟೈರ್ ಲೈಫ್ನ ರಿವೈಂಡ್ ಮಾಡಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ಅದನ್ನ ಕೆಟ್ಟದ್ ಮಾಡ್ಕೊಳ್ಳೋದು ನಾವುಗಳೇ. ನೋವು ಅನ್ನೋದು ಯಾವುದೂ ಇಲ್ಲ. ನೋವು ಬರದೆ ಹೋದ್ರೆ ಸುಖ ಏನು ಅಂತ ಗೊತ್ತಾಗಲ್ಲ. ಬಟ್ ಆ ನೋವಲ್ಲೇ ನೀವು ಹಿತ ಕಾಣ್ಬೋದು. ಅದೊಂಥರ ಹಿತವಾದ ನೋವುಗಳವು. ಅದರಿಂದ ನಾವು ಎಷ್ಟೋ ಕಲ್ತ್ಕೋತೀವಿ. ಸೊ ಹಾಗಾಗಿ ಯಾವುದು ಕೆಟ್ಟದಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನಮ್ಮಲ್ಲಿ ತಗೊಂಡಾಗ ಜೀವನ ಎಷ್ಟು ನಿರ್ಮಳವಾಗಿ ಸುಂದರವಾಗಿರುತ್ತೆ ಅಂದ್ರೆ ಅದನ್ನ ಅನುಭವಿಸಿದಾಗ್ಲೇ ಗೊತ್ತಾಗುತ್ತೆ. ಸೋ ಬ್ಯೂಟಿಫುಲ್. ಈ ಎಪಿಸೋಡ್ನ ಕೊನೆ ಹಂತ ನಿಮ್ಗೆ ಗೊತ್ತಿರೋ ಹಾಗೆ, ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ, ಯಾರಿಗಾರು ಸಾರಿ ಹೇಳಬೇಕು ಅಂದ್ರೆ, ಏನಾದ್ರು ಪಾಪಪರಿಗೆ ನಿಮ್ಮನ್ನು ಕಾಡ್ತಾ ಇದ್ರೆ ಆ ಕ್ಯಾಮ್ರಾ ನಿಮ್ದು. ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ತಂದೆ ತಾಯಿ, ಆ ಭಗವಂತ. ಅದಾದ್ಮೇಲೆ ಅಷ್ಟು ಜನಕ್ಕೂ ಒಬ್ರು ಇಬ್ರು ಇಲ್ಲ ಥ್ಯಾಂಕ್ಸ್ ಹೇಳಕ್ಕೆ. ನನಗೆ ಹೋಲ್ ಪ್ರಪಂಚನೇ ಇದೆ, ಹೋಲ್ ಇಂಡಸ್ಟ್ರಿ ಇದೆ. ಇವತ್ತಿಲ್ಲಿ ಕೂತಿದ್ದೀನಿ ಅಂತ ಹೇಳಿದ್ರೆ ಇದು ನಾನಾಗಿ ಅಲ್ಲ, ಎಲ್ಲ ಬೆಳೆಸಿರೋದ್ರಿಂದ ನಾನು ಇವತ್ತಿಲ್ಲಿ ಕೂತ್ಕೊಂಡಿದ್ದೀನಿ. ಅಷ್ಟು ಜನಕ್ಕೂ ನಾನು ಧನ್ಯವಾದಗಳನ್ನ, ನನ್ನ ಅನಂತ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನಾದರೂ ನನಗೆ ತಿಳಿದೆ ತಪ್ಪುಗಳು ಏನಾದರೂ ಮಾಡಿದ್ರೆ, ಯಾರಿಗಾದ್ರೂ ಮನಸ್ಸನ್ನ ನೋಯಿಸಿದ್ರೆ ಕ್ಷಮೆ ಕೇಳ್ತೀನಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ವಂಡರ್ಫುಲ್ ಹ್ಯಾವಿಂಗ್ ಯು ಹಿಯರ್. ರೈಟ್, ನಮ್ಮ ಸ್ಪಾನ್ಸರ್ಸ್ ಕೆಲವು ಉಡುಗೊರೆಗಳನ್ನ ಕಳಿಸಿದ್ದಾರೆ. ಫ್ರೇಗ್ರೆನ್ಸ್ ಪಾರ್ಟ್ನ ಫಾಗ್ ಪರ್ಫ್ಯೂಮ್ ಕಡೆಯಿಂದ ಇದು ಕಳ್ಸಿಕೊಟ್ಟಿದ್ದಾರೆ. ವಾಸು ಅಗರಬತ್ತಿ ಅವರು, ಭಾರತಿ ಅವರು ಇದ್ದಿದ್ದ ಕಡೆ ಖುಷಿ, ಅಭಿನಯ, ನೆಮ್ಮದಿ ಎಲ್ಲ ಇರಬೇಕು, ಮನೆ ಆದ್ಮೇಲೆ ವಾಸು ಇರಬೇಕು ಅಂತ ಇದನ್ನ ಕಳ್ಸಿಕೊಟ್ಟಿದ್ದಾರೆ. GRB ತುಪ್ಪದವರು ಇದನ್ನ ಕಳ್ಸಿಕೊಟ್ಟಿದ್ದಾರೆ. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಹ್ಯಾಂಪರ್ ನಿಮಗೆ. ಥ್ಯಾಂಕ್ ಯು ಮಾ. ರೈಟ್, ನಮ್ಮ ಫ್ಯಾಮಿಲಿ ಫೋಟೋ ಸಮಯ. ಭಾರತೀಯಮ್ಮ ಕುಟುಂಬದವರು, ಫ್ರೆಂಡ್ಸ್, ಗೆಳೆಯರು ಎಲ್ಲರೂ ಬರಬೇಕು. ಪದ್ಮಶ್ರೀ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಸ್ನೇಹಲೋಕ, ಪ್ರೇಮಲೋಕ, ಭಾವಲೋಕ ಎಲ್ಲವೂ ಒಂದೇ ಫೋಟೋ ಫ್ರೇಮಲ್ಲಿ ಸಿಕ್ಕಿದೆ. ಇದು ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. ನಮ್ಮ ಸುತ್ತಮುತ್ತಿನ ಹೆಣ್ಮಕ್ಕಳು ನೋಡಿದಾಗ ಅವರ ತ್ಯಾಗಗಳು, ಅವರ ಹೋರಾಟಗಳು, ಅವರ ಗಂಡನ, ಅಪ್ಪನ, ತಮ್ಮನ, ಅಣ್ಣನ ವ್ಯಕ್ತಿತ್ವನ ರೂಪಿಸೋ ರೀತಿ ನೋಡಿದಾಗ ನಾವು ಹೇಳ್ತಾನೆ ಇರ್ತೀವಿ, ನೀನು ಶ್ರಮ ಪಡೋ, ಅವನು ನೋಡ್ಕೊಳ್ತಾನೆ, ಮೇಲಿರೋನು ನೋಡ್ಕೊಳ್ತಾನೆ ಅಂತ. ಕೆಲವೊಮ್ಮೆ ಅನ್ಸುತ್ತೆ, ನೋಡ್ಕೊಳ್ತಾಳ? ಈಸ್ ಇಟ್ ಅ ಹಿ ಆರ್ ಶಿ ಅಪ್ ದೇರ್?
On that note, let's meet again. ಇನ್ನೊಬ್ರು ಸಾಧಕರು ಕೂತಿರ್ತಾರೆ. This is Oppo Camera Phones Weekend with Ramesh Season 3. Fragrance partner Ford Perfume Deodorant. Special partner Close Up. Associate sponsored Vasu Agarbattis, GRB Tuppa, Umadi Bangaru Jewelers, Walkmate Footwear, Podinex, Sudarshan Family Store, Boost ಮತ್ತು Kingfisher and Hershey's. ನಮಸ್ಕಾರ.